ನಂಬಿ ಹಾಕೋ ಆಸ್ಟ್ರಾಲಜರ್ಗಳಿಗಿಂತ ಚಾಟ್ GPT 1000 ಪಾಲು. 10 ಮಿನಿಟ್ಸ್ ಕೊಡ್ತಾರೆ ಯೂಟ್ಯೂಬ್. ಇವತ್ತೇನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಅಮ್ಮಂದಿರದು ಒಂದು ದೊಡ್ಡ ತಲೆ ನಾವು ಅವ್ರದ್ದು ನೋಡೋದಲ್ದೆ ಬಂದ್ ನಮಗೂ ಪಿನ್ ಇಡ್ತಾರೆ. ದಿನ ಭವಿಷ್ಯ ಅಂತ ಮಾತಾಡ್ತೀವಿ. ಒಂದ್ ಯಾವ್ದೋ ರಾಶಿ ಬಗ್ಗೆ ಒಂದು ಚಾನಲ್ ಅಲ್ಲಿ ಈ ತರ ಹೇಳಿದ್ರೆ ಇನ್ನೊಂದ್ ಚಾನಲ್ ಇನ್ನೊಂದ್ ತರ ಹೇಳ್ತಾರೆ, ಇನ್ನೊಂದ್ ಚಾನಲ್ ಇನ್ನೊಂದ್ ತರ ಹೇಳ್ತಾರೆ. ಯಾವ ಚಾನಲ್ ನೋಡ್ಬೇಕು? ಅವರು ಆಕಾಶಿಕ್ ರೀಡಿಂಗ್ ಮಾಡ್ತಾರಂತೆ. ಹಿಂದಿನ ಜನ್ಮದ ತಂದೆ ಈ ಜನ್ಮದಲ್ಲಿ ಅವ್ರ ಮನೆಗೆ ನಾಯಿಯಾಗಿ ಬಂದಿದಾರಂತೆ. ಯಾಕೆ ಅಂದ್ರೆ ಸೇವೆ ಮಿಕ್ಕಿತ್ತಂತೆ. ಹೇಗೆ ಡಾಕ್ಟರ್ಸ್ ಹತ್ರ ಹೋದಾಗ ಸೆಕೆಂಡ್ ಒಪಿನಿಯನ್ ಕೇಳಬೇಕು ಅಂತಾರೋ, ಈ ತರ ಒಬ್ರು ಜ್ಯೋತಿಷ್ಯದಿಂದ ಒಂದು ಒಪಿನಿಯನ್ ಬಂದ್ರೆ ಅದಕ್ಕೂ ಸೆಕೆಂಡ್ ಒಪಿನಿಯನ್ ಕೇಳೋದ್ ಬಿಟ್ರೆ ತುಂಬಾ ಜಾಸ್ತಿ ಬರ್ತಾ ಇರೋದು ಅಂತಂದ್ರೆ ಒಂದು ಕರಿಯರ್, ಇನ್ನೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಇಂಟರ್ವ್ಯೂಗೆ ಹೋಗೋದು ಒಂದೇ ಅಲ್ಲ, ಇಂಟರ್ವ್ಯೂಗೆ ಹೋಗ್ತಾ ಇದೀನಿ, ಬ್ಲೂ ಶರ್ಟ್ ಹಾಕೊಳ್ಳೋ ರೆಡ್ ಶರ್ಟ್ ಹಾಕೊಳ್ಳೋ ಅಂತಾನು ಕೇಳ್ತಾರೆ. ವಿಷ್ಣುಗೆನೆ ಮೋಸ ಮಾಡಿ ಅಮೃತ ಕುಡ್ದಿರೋ ಎಷ್ಟ್ ತಲೆ ಇರ್ಬೇಕು? ಸೊ ವೈ ಇಸ್ ರಾಹು ಬ್ಯಾಡ್ ಬಾಯ್? ನೀನು ಮೊಸರು ಹೊಡೆ ತಿನ್ನು ಅಂತ ನಾನ್ ಯಾಕೆ ಹಿಂಗ್ ಹೇಳ್ತಾರೆ ನಮ್ಮ ಮಮ್ಮಿ ಅಂತ. ಅಂಡ್ ಒಂದಿನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲೇ ಬಂದ್ಬಿಡ್ತು. ಕುಜ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಟ್ರಾನ್ಸಿಟ್ ಅಲ್ಲಿ ಚಂದ್ರ ಯಾವಾಗ ಕುಜನ್ ಮನೆ ಮೇಲೆ ಅಥವಾ ಕುಜನ್ ದೃಷ್ಟಿ ಬೀಳೋ ಅಂತ 3 ಮನೆ ಮೇಲೆ ಯಾವಾಗ ಹೋಗುತ್ತೆ, ದೇ ಸ್ಟಾರ್ಟ್ ದೇರ್ ಪೀರಿಯಡ್ಸ್. ಈಗ ಅದು ಫ್ಲೋ ಆಪೇ ಬರುತ್ತಲ್ಲ. ಈಗ ಮನೇಲೆ ಹೇಳ್ತಾರೆ ಟೋನ್ ಜೀನ್ಸ್ ಹಾಕ್ಬೇಡ, ಶುಭ ಅಲ್ಲ ಅಂತ ಅಂದ್ರೆ ಡಸ್ ಇಟ್ ಮೇಕ್ ಎನಿ ಸೆನ್ಸ್? ಡಿಸೆಂಬರ್ 31 ಮುಗಿದು Jan 1 ಬಂತು, ಇವಾಗಿಂದ ಹಿಂಗಾಗುತ್ತೆ ಅಂತ ಹೇಳ್ತಾರಲ್ಲ. ಇಂಡಸ್ಟ್ರಿ ನಡೀತಿರೋದು ಹೆಂಗೆ? ಕರ್ಮದಲ್ಲೇ ಮಾಲ ಅಂತ, ಮಾಲೆಯಿಂದ ತುಂಬಾ ಜನ ಸೆಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ಈ ಪೂಜೆ ಮಾಡಿಸಿ, ಇಷ್ಟು ಖರ್ಚು ಮಾಡಿ, ಇನ್ಯಾವುದೋ ಜೆಮ್ ಸ್ಟೋನ್ ಹಾಕೊಳ್ಳಿ. ದುಡ್ಡಿಂದ ಪ್ರಾಬ್ಲಮ್ ಅಂತ ಬಂದಾಗ ಇನ್ನೂ ಒಂದಷ್ಟು ಖರ್ಚು ಮಾಡಿಸೋದು ಯಾವ ನ್ಯಾಯ? ಯುವರ್ ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್, ಇಟ್ ಕಾಂಟ್ ಬಿ ಫಿಕ್ಸ್ಡ್. Here come the all-rounders. ಆಲ್ ರೌಂಡರ್ಸ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್, ವೆರಿ ಐ ಓಪನಿಂಗ್ ಎಪಿಸೋಡ್ಗೆ ಸ್ವಾಗತ. ಆಲ್ ರೌಂಡರ್ ಶೋನ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ನಿಧಿ ವೃದ್ಧಿ, ಹಾಗೇನೆ ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್. ಈ ಎಪಿಸೋಡ್ ಅಲ್ಲಿ ಆಸ್ಟ್ರಾಲಜಿಯಲ್ಲಿರೋ ಮಿತ್ಸ್ ನ ಬರ್ಸ್ಟ್ ಮಾಡಿದೀವಿ, ಸೂಪರ್ಸ್ಟಿಷನ್ಸ್ ನ ನಂಬೇಕಾ ಬೇಡವಾ ಮಾತಾಡಿದೀವಿ, ಪ್ಲಾನೆಟರಿ ಅಲೈನ್ಮೆಂಟ್ಸ್, ಮಾಲೆಗಳು, ಹೋಮಗಳು, ಪೂಜೆಗಳು, ಪುನಸ್ಕಾರಗಳು, ಜೆಮ್ ಸ್ಟೋನ್ಸ್ ಇದೆಲ್ಲ ಹಾಕಬೇಕಾ, ನಿಜವಾಗ್ಲೂ ಬಿಲೀವ್ ಮಾಡ್ಬೇಕಾ, ಒಂದು ಸೈಂಟಿಫಿಕ್ ಅಪ್ರೋಚ್ ಇಂದ ನಮ್ಮ ಜನರೇಷನ್ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗುವಂತ ಒಂದು ಅಪ್ರೋಚ್ ಇಂದ ನಾವು ಮಾತಾಡಿದೀವಿ. ನಮ್ ಜೊತೆ ಇದ್ದಿದ್ದು ನನ್ ಅದರ್ ದನ್ ಸ್ಮಿತಾ ಅಯ್ಯಂಗಾರ್, ಆಲ್ ದ ವೇ ಫ್ರಮ್ ಫಿನ್ಲೆಂಡ್, ಮಾಡರ್ನ್ ಆಸ್ಟ್ರಾಲಜರ್ ಅವರು. ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಸೆಷನ್ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಇವತ್ತಿನ ನಮ್ಮ ಕಾಫಿ ಸ್ಪಾನ್ಸರ್ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಜಾಸ್ತಿ ಈ ಒಂದು ಎಪಿಸೋಡ್ನ ಶೇರ್ ಮಾಡೋದು ಅಲ್ಲದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನೀವು ವರ್ಲ್ಡ್ನ ಟ್ರಾವೆಲ್ ಮಾಡಬೇಕು ಅಂದ್ರೆ ವೇ ಟು ವರ್ಲ್ಡ್ನ ಚೆಕ್ಔಟ್ ಮಾಡಿ. ಯಾಕಂದ್ರೆ ಎವ್ರಿ ಮಂತ್ ಬೇರೆ ಬೇರೆ ಪ್ಯಾಕೇಜ್ ಇರುತ್ತೆ. ಇಲ್ಲಿ ಅವ್ರ ಪ್ಯಾಕೇಜಸ್ನ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಸ್ಟ್ರಾಲಜಿ ಅಲ್ಲಿರುವಂತ ಮಿತ್ಸ್ ನ ಬಸ್ ಮಾಡೋಣ. ಆಸ್ಟ್ರಾಲಜಿ ಅನ್ನೋ ಸೈನ್ಸು ಬಹಳ ವರ್ಷಗಳಿಂದ ಇದೆ. ಇಟ್ಸ್ ದೇರ್ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್. ಎಕ್ಸಾಕ್ಟ್ ಆಗಿ ಹೇಗೆ ಅಂತ ನಮಗ್ ಗೊತ್ತಿಲ್ಲದೆ ಇದ್ರು ಅದನ್ನ ನಂಬುವಂತ ಬಹಳಷ್ಟು ಜನ ಇದ್ದಾರೆ. ಈಗಲೂ ಕೂಡ ಪ್ರತಿದಿನ ಜ್ಯೋತಿಷ್ಯನ ನಂಬಿ, ಜ್ಯೋತಿಷ್ಯನ ನೋಡ್ಕೊಂಡು ತಮ್ಮ ಡೈಲಿ ಲೈಫ್ನ ಸ್ಟಾರ್ಟ್ ಮಾಡೋ ಬಹಳ ಜನ ಇದ್ದಾರೆ. ಸೊ ಇವತ್ತು ಈ ತರ ಆಸ್ಟ್ರಾಲಜಿ ಸುತ್ತ ಇರೋ ಬೇಜಾನ್ ಮಿತ್ಸ್ ಆಗಿರ್ಬೋದು, ಬೇಜಾನ್ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲಾದ್ನೂ ಬ್ರೇಕ್ ಮಾಡೋದಕ್ಕೆ ಮಾಡರ್ನ್ ಆಸ್ಟ್ರಾಲಜರ್ ಆಗಿರುವಂತ ಸ್ಮಿತಾ ಅಯ್ಯಂಗಾರ್ ನಮ್ಮ ಜೊತೆ ಇದ್ದಾರೆ. ಸ್ಮಿತಾ, ವೆಲ್ಕಮ್ ಟು ದ ಆಲ್ ರೌಂಡರ್ ಶೋ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕರೆದು ಇಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಅದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಮಾಡರ್ನ್ ಆಸ್ಟ್ರಾಲಜರ್ ಅಂತ, ಅದನ್ನು ಕೇಳಿ ಇನ್ನೂ ಜಾಸ್ತಿ ಖುಷಿ ಆಯಿತು. ಯಾಕೆಂದರೆ ಎಲ್ಲಿ ಹೋದ್ರೂ ಆಸ್ಟ್ರಾಲಜರ್ ಅನ್ನೋ ಪದ ಕೇಳಿದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಗುರುಜಿ, ಗುರುಮಾ ಅಂತೆಲ್ಲ ಅಂದ್ಬಿಡ್ತಾರೆ. ತುಂಬ ಹಿಂಸೆ ಆಗತ್ತೆ. ಸೊ ತುಂಬಾ ಗುರುಮಾ ಅಂತ ಕರೆದಿದ್ದಾರೆ ನಿಮ್ಗೆ? ಕರೆದಿದ್ದಾರೆ. ಅದು ಆ್ಯಕ್ಚುಲಿ ತುಂಬ ಹಿಂಸೆ ಆಗತ್ತೆ. ಬಿಕಾಸ್ ಆ ಗುರುಮ ಅಂತ ಕರೆಸ್ಕೊಳ್ಳೋ ಅಂತ ಏನಂತಾರೆ, ಅಟೈರ್ ಆಗಲಿ ಅಥವಾ ಪ್ರಾಕ್ಟೀಸಸ್ ಆಗಲಿ, ಲುಕ್ ಆಗಲಿ ಯಾವುದೂ ಇಲ್ಲ ನನ್ನಲ್ಲಿ. ಸೊ ಆ ಥರ ಕರೆದ್ರೆ ಒಂಥರ ಏನೋ ಹೆಂಗ್ ಕರೀತಾ ಇದಾರಪ್ಪ ಇವರು ಅಂತ ಅನ್ಸಕ್ ಶುರು ಬಟ್ ಆಗುತ್ತೆ. ಗ್ಲೋ ಇದೆ, ಗುರುಮಾ ಗ್ಲೋ ಇದೆ. ಮೇಕಪ್ ಇಂದ ಇರ್ಬೇಕು. ಸೊ ಮೊದಲನೇ ಕ್ವಶನ್ ಇಂದಾನೆ ಬರೋಣ. ಬಿಕಾಸ್ ನಾವು ಇಂಜಿನಿಯರ್ಸ್ ಅಂಡ್ ಪ್ರತಿ ಸಲ ಇಂಜಿನಿಯರ್ಸ್ ಇನ್ ಅದರ್ ಫೀಲ್ಡ್ಸ್ ನೋಡಿದಾಗ ನಮ್ಗೆ ಒಂಥರ ಖುಷಿನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಬಿಕಾಸ್ ಯಾಕೆ ಈ ಫೀಲ್ಡ್ ಚೂಸ್ ಮಾಡಿದ್ರು, ವೈ ಡಿಡ್ ದೇ ಕಮ್ ಹಿಯರ್ ಅಂತ. ಅಂಡ್ ಆಸ್ಟ್ರಾಲಜಿ ಮತ್ತೆ ಇಂಜಿನಿಯರಿಂಗ್ ಕಂಪ್ಲೀಟ್ಲಿ ಬೇರೆ ಸೈನ್ಸಸ್. ಇದು ಬಿಲೀವ್ ಮಾಡೋಂಥ ಫಂಡಮೆಂಟಲ್ಸ್. ಆಸ್ಟ್ರಾಲಜಿ ತುಂಬಾ ಡಿಫ್ರೆಂಟ್. ನೀವು ಇಲ್ಲಿಂದ ಇಲ್ಲಿ ಹೆಂಗ್ ಸೆಗ್ವೆ ಆದ್ರಿ? ಓಕೆ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅಷ್ಟೊಂದು ಡಿಫ್ರೆನ್ಸು ಇಲ್ಲ. ಓಕೆ, ಆಸ್ಟ್ರಾಲಜಿನಲ್ಲೂ ಬೇಕಾದಷ್ಟು ಸೈನ್ಸ್ ಲೈಕ್ ಇಟ್ ಇಸ್ ಜಾಯಿಂಟ್ ಸೇರ್ಕೊಂಡಿದೆ ಅದರಲ್ಲೂ. ಓಕೆ, ಸೊ ಅದನ್ನು ಬಿಡಿಸಿ ಹೇಳೋಣ. ಬಟ್ ನಾನು ಯಾತಕ್ಕೆ ಆಸ್ಟ್ರಾಲಜಿ ಓದೋಕ್ಕೆ ಶುರು ಮಾಡಿದೆ ಅಂತಂದರೆ, ಏನೂ ಪ್ರಾಬ್ಲಮ್ ಇಲ್ಲದಿರೋ ಲೈಫಲ್ಲಿ ಸುಮ್ಮನೆ ಏನೋ ಕೆರ್ಕೊಳಕ್ಕೆ ಮಾಡ್ತಾರಲ್ಲ, ಆ ಥರ ಹೋಗ್ಬಿಟ್ಟು ಯಾವುದೋ ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿ ಯಾವುದೋ ಒಂದು ಜೆಮ್ ಸ್ಟೋನ್ನ ಹಾಕ್ಕೊಂಡು ಎಲ್ಲ ಉಲ್ಟಾ ಆಗಿ ಆಮೇಲೆ ಅದನ್ನು ಸರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದಷ್ಟು ಜನನ ಕೇಳಿ
ಎಲ್ಲ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿ ಏನೋ ಆಗಿ ಕಡೆಗೆ ಏನಿದು ಇದನ್ನ ಕಲ್ತೆ ಬಿಡೋಣ ಅತ್ಲ ಕಡೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊತ್ತಿದ್ದನ್ನ ಇನ್ನ ಪಾಲಿಶ್ ಮಾಡಿ ಬೇರೆ ಬೇರೆ ಏನೇನ್ ಸ್ಟ್ರೀಮ್ಸ್ ಬರ್ತಾ ಇದೆಯೋ ಈಗ ಹೊಸ್ತು ಅದನ್ನೆಲ್ಲ ಕಲ್ತ್ಕೊಂಡು ಬಿಕಾಸ್ ಅದನ್ನ ಕಲಿದಿರ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗತ್ತೆ. ಕರೆಕ್ಟ್. ಸೊ ಕಲ್ತು ಮಾತಾಡೋಣ ಅಂತ ಅಂದ್ಬಿಟ್ಟು ಕಲ್ತೆ. ಅಂದ್ರೆ ನಿಮ್ಗೇನೋ ಪ್ರಾಬ್ಲಮ್ ಇಲ್ದೇ ಇದ್ರು ಸುಮ್ನೆ ಹೋಗಿದ್ದಾ? ಹೇಳಿದ್ನಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಸುಮ್ಮನೆ ಕೆರ್ಕೊಳಕ್ ಹೋಗಿದ್ದು ಅಂತ. ಓಕೆ, ಏನ್ ಕೊಟ್ರು ಅವ್ರು ಆಕ್ಚುಲಿ? ಯಾವ ಸ್ಟೋನ್ ಓಕೆ, ಇಟ್ ವಾಸ್ ಅನ್ ಎಮರಲ್ಡ್ ಕೊಟ್ರು ಹಾಕು ಅಂತ. ಆಕ್ಚುಲಿ ಫಸ್ಟ್ ಅವರು ಕೊಟ್ಟಿದ್ದು ಎಮರಲ್ಡು, ಝಿರ್ಕಾನು, ಆಕ್ವಾಮೆರೈನ್ ಮತ್ತೆ ಇನ್ನೊಂದು ಯಾವ್ದೋಪ್ಪ ಪೆರಿಡಾಟೋ ಯಾವ್ದೋ ಒಂದು 4 ಸ್ಟೋನ್ದು ಕಾಂಬಿನೇಷನ್ ಒಂದು ಪೆಂಡೆಂಟ್ ಮಾಡ್ಸಿ ಹಾಕು ಅಂತ ಹೇಳಿದ್ರು. ಓಕೆ. ಆ ಪೆಂಡೆಂಟ್ ಮಾಡ್ಸೋ ದಿನ ಮನೆಗೆ ಬಂದಿತ್ತು, ಹಾಕೊಂಡು ಇರ್ಲಿಲ್ಲ ಯಾಕಂದ್ರೆ ಬುಧವಾರ ಹಾಕೊಂಡಿದ್ರು, ಅದು ಶುಕ್ರವಾರ ಶನಿವಾರ ಯಾವಾಗ್ಲೂ ಬಂದಿತ್ತು. ಸೊ ಅದು ಬಂದಿದ್ದ ದಿನಾನೇ ಎಲ್ಲ ಎಡ್ವಟ್ ಆಗೋಗ್ಬಿಡ್ತು. ಬಟ್ ಆದ್ರೂ ಹಾಕೊಂಡ್ರ ನೀವು ಅದಾದ್ಮೇಲೆ? ಇಲ್ಲ, ಅಲ್ಲಿಗೆ ಗೊತ್ತಾಗೋಯ್ತು ನಿಮ್ಗೆ? ಅದಾಯ್ತು. ಸೊ ಆಮೇಲೆ ಹೇಳಿದ್ರು ಇಲ್ಲ ಅದು ಎಮರಾಲ್ಡ್ ಫಾಲ್ಟ್ ಇರ್ಬೋದು, ಇನ್ನೇನೋ ಫಾಲ್ಟ್ ಇರ್ಬೋದು, ನಿನ್ನ ರಾಶಿಗೆ ನಿನ್ನ ಜಾತಕಕ್ಕೆ ಎಮರಾಲ್ಡ್ ಹಾಕೊಂಡ್ರೆ ತುಂಬಾ ಸಕ್ಸಸ್ಫುಲ್ ಆಗ್ತೀಯಾ, ಅದು ಇದು ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಹೇಳಿದ್ರು. ಓಕೆ. ಐ ವಾಸ್ ಲೈಕ್ ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು 1 ವರ್ಷ ಬಿಟ್ಟು ಮತ್ತೆ ತಿರ್ಗಾ ಟ್ರೈ ಮಾಡಿದೆ. ಅವಾಗ ಇನ್ನ ಉಲ್ಟಾ ಆಯ್ತು ಎಲ್ಲ. ಸೊ ಎಷ್ಟು ಉಲ್ಟಾ ಆದ್ಮೇಲೆ ಅಂಡ್ ಈ 1 ವರ್ಷ ಗ್ಯಾಪ್ ಅಲ್ಲಿ ಅದೆಷ್ಟು ಜನ ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿದ್ನೋ ನಂಗೆ ಗೊತ್ತಿಲ್ಲ. ಬರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೋ ಆಸ್ಟ್ರಾಲಜರ್ಸ್ ಎಲ್ಲಾನು ಕನ್ಸಲ್ಟ್ ಮಾಡಿದೀನಿ. ಆಮೇಲೆ ಈ ಆಸ್ಟ್ರೋ ಸೇಜ್, ಆಸ್ಟ್ರೋ ಟಾಕ್ ಆಪ್ ಅಲ್ಲಿ ಬರೋರೆಲ್ಲಾರನು ಕನ್ಸಲ್ಟ್ ಮಾಡಿದೆ. ಅಂಡ್ ಇದ್ರ ಮಧ್ಯ ಕೆಲವರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನನ್ನ ಕನ್ಸಲ್ಟೇಷನ್ ಫೀಸ್ಗಿಂತ ನಂದು ಕೋರ್ಸಸ್ ಚೀಪರ್, ಸೊ ವೈ ಡೋಂಟ್ ಯು ಲರ್ನ್ ಅಂತ. ಸೊ ಇದೊಂದು ಟೋಪಿ ಹಾಕ್ತಾರೆ. ಓ, ಅದು ಮಾಡ್ತಾರಾ? ಅದು ಒಂದು ಟೋಪಿ. ಸೊ ಎಸ್, ಸೊ ಹಾಗಾಗಿ ಎಷ್ಟೊಂದು ಸ್ಟ್ರೀಮ್ಸ್ನು ಕಲ್ತ್ಕೊಂಡಿದ್ದಾಯ್ತು. ಓಕೆ. ಸೊ ಅಂಡ್ ಇದ್ರ ಮೂಲಕ ಐ ಗಾಟ್ ಸರ್ಟಿಫೈಡ್ ಬೈ ಏನದು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಆಸ್ಟ್ರಾಲಜರ್ ಸೊಸೈಟಿಯಿಂದ ಐ ಆಮ್ ಸರ್ಟಿಫೈಡ್. ಸೊ ರೈಟ್ ರೈಟ್. ಒಂದು ಸ್ಟ್ಯಾಂಪು ಬಿದ್ದಿದೆ ಗೌರ್ಮೆಂಟ್ ಇಂದ. ಸೂಪರ್. ಇವಾಗ ನೀವು ಏನು ಇಲ್ದೇ ಇರೋ ಗಾಯನ ಕೇರ್ಕೊಳ್ಳೋದು ಅಂತ ಹೇಳಿದ್ರಿ. ನಾನು ಇದೇ ಥ್ರೆಡ್ ಇಂದ ಕೇಳ್ತೀನಿ, ಬಿಕಾಸ್ ತುಂಬಾ ಸಲ ನನಗೂ ಈ ಕ್ವಶನ್ಸ್ ಬರುತ್ತೆ. ಏನಪ್ಪಾ ಅಂದ್ರೆ, ನಮ್ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಆಗದೆ ಇದ್ರು ಕೂಡ ಜ್ಯೋತಿಷಿ ಹತ್ರ ಹೋದಾಗ ನಿಮ್ದಲ್ಲಿ ಸಾಡೆ ಸಾತಿ ಇದೆ, ಕುಜ ದೋಷ ಇದೆ, ನೀವು ಮಾಂಗ್ಲಿಕ್ಕು ಹಂಗ್ ಹೇಳಿದಾಗ ನಮ್ಮ ಮೈಂಡ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಅದು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಹೌದು. ಸೊ ನಾವು ಹೋಗ್ಲೇ ಇಲ್ಲ ಅಂದ್ರೆ ನಮ್ಗೆ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಲೈಫ್ ನಮ್ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ. ಸೊ ವಿ ಆರ್ ನಾಟ್ ಇವನ್ ಬಾದರ್ಡ್. ಎಕ್ಸಾಕ್ಟ್ಲಿ. ಏನಂತೀರಾ ಇದಕ್ಕೆ? ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಮಿತ್. ಎಲ್ಲ ಮದರ್ಸ್ಗೂ ಅವ್ರ ಪರವಾಗಿ ಎಲ್ಲ ಚಿಲ್ಡ್ರನ್ ಪರವಾಗಿ ಕೇಳ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಇವ್ರು ಹೇಳ್ದಂಗೆ ಅಮ್ಮಂದಿರು ಏನು ನೀವು ಹೆಂಗೆ ಯೂಟ್ಯೂಬ್ ನೋಡ್ತಿರಲ್ಲ ಹಂಗೆ ಯೂಟ್ಯೂಬ್ ನೋಡಿ. ಇವಾಗ ಹೆಂಗೆ ಅಂದ್ರೆ ಪ್ರತಿ ದಿನಕ್ಕೂ ಬಂದ್ಬಿಟ್ಟಿದೆ ಯೂಟ್ಯೂಬ್. 10 ಮಿನಿಟ್ಸ್ ಕೊಡ್ತಾರೆ ಯೂಟ್ಯೂಬ್. ಇವತ್ತೇನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು ಅಂತ. ಅಮ್ಮಂದಿರದು ಒಂದ್ ದೊಡ್ಡ ತಲೆ. ನಾವು ಅವ್ರದ್ದು ನೋಡೋದಲ್ದೆ ಬಂದ್ ನಮಗೂ ಪಿನ್ ಇಡ್ತಾರೆ. ಹಿಂಗ್ ಮಾಡ್ಬೇಕು ನೀನು, ಹಂಗ್ ಮಾಡ್ಬೇಕು ನೀನು, ಹೆಂಗ್ ಮಾಡ್ಬೇಕು. ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ತಲೆ ಕೆಟ್ಟೋಗ್ಬಿಡತ್ತೆ ಯಾರನ್ನು ಕೇಳದೆ ಇದ್ರೆ. ಯು ವಿಲ್ ಆಕ್ಚುಲಿ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕೆ ಅಂತಂದ್ರೆ ತಲೆಯಲ್ಲಿ ಹುಳ ಬಿಡೋದು ಅಂತಾರಲ್ಲ, ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದೇ ಡು. ಓಕೆ. ಸೊ ಈ ಸಾಡೆ ಸಾತಿ ಕುಜದೋಷ ಅನ್ನೋದು ನಮಗೆ ಗೊತ್ತಾಗದೇ ಇದ್ರೆ ಬೆಟ್ರು ಅಂತೀರಾ, ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ಒಬ್ರನ್ನ ಕನ್ಸಲ್ಟ್ ಮಾಡೋದು ಬೆಟ್ರು ಅಂತೀರಾ ನೀವು? ಓಕೆ, ಕನ್ಸಲ್ಟ್ ಮಾಡಿದ್ರೆ ಯಾವ ರೀತಿ ನೀವು ಅದನ್ನ ಅಲೈನ್ ಮಾಡ್ಕೋಬೇಕು ನಿಮ್ನ ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ, ಪೂಜೆ ಮಾಡ್ಸೋದ್ರಿಂದ ಅಥವಾ ಇನ್ನೇನೋ ಅಲ್ಲೇನೋ ಶಾಸ್ತ್ರ ಇದು ಅದು ಮಾಡೋದ್ರಿಂದ ಸರಿ ಹೋಗಲ್ಲ ಅವೆಲ್ಲ. ಸೊ ಇವಾಗ ಸೊ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇವಾಗ ಅಕಸ್ಮಾತ್ ಮಳೆ ಬರ್ತಾ ಇದ್ರೆ ನೀವು ಮಳೆ ನಿಲ್ಸಕ್ ಟ್ರೈ ಮಾಡೋದಿಲ್ಲ, ಛತ್ರಿ ಇಟ್ಕೊಂಡು ಹೋಗ್ತೀರಾ ಅಥವಾ ರೈನ್ ಕೋಟ್ ಹಾಕೊಂಡು ಹೋಗ್ತೀರಾ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಸಪೋಸ್ ಟು ಡು. ಆಸ್ಟ್ರಾಲಜಿನಲ್ಲೂ ಅಷ್ಟೇ. ಇವಾಗ ಶನಿ ಕಾಟ ಇದೆ ಅಂತಂದ್ರೆ ನಿಮ್ಮನ್ನ ನೀವು ಆ ಶನಿಗೆ ಅಲೈನ್ ಮಾಡ್ಕೋಬೇಕೇ ಹೊರತು, ಶನಿ ಅಂದ್ರೆ ಏನು, ಡಿಸಿಪ್ಲಿನು, ವರ್ಕ್ಸ್ ಇನ್ ಬೌಂಡ್ರೀಸ್. ಸೊ ನಿಮ್ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೋಬೇಕು. ನೀವು ಆ ರೀತಿಯಾಗಿ ನಡ್ಕೊಳಕ್ ಶುರು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಬಿಟ್ಬಿಟ್ಟು ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ದೀಪ ಹಚ್ಚಿ ಎಳ್ಳೆಣ್ಣೆ ಹಾಕಿದ್ರೆ ಏನೂ ಆಗಲ್ಲ. ಫೇರ್. ಅಲ್ಲ, ಬಟ್ ಮೋಸ್ಟ್ ಆಫ್ ದ ಆಸ್ಟ್ರಾಲಜರ್ಸ್ ಟುಡೇ ಹಂಗೆ ಹೇಳೋದು. ಕರೆಕ್ಟ್. ಈಗ ಟಿವಿಲೂ ಬರ್ತಾರೆ. ಐ ಮೀನ್ ನಾಟ್ ಜಸ್ಟ್ ಕಾಲ್ ಮಾಡ್ತಾರೆ ಯಾರೋ, ಸರ್ ನನ್ಗೆ ಇದು ಪ್ರಾಬ್ಲಮ್ ಇದೆ, ಮಂಗಳವಾರ ಅದ್ ಮಾಡಿ, ಬುಧವಾರ ಇದ್ ಮಾಡಿ, ಶನಿವಾರ ಇದ್ ಮಾಡಿ, ಭಾನುವಾರ ಇದ್ ಮಾಡಿ ಅಂತ ಏನೋ ಒಂದ್ ಹೇಳ್ತಾರೆ, ರೆಮಿಡಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನೀವ್ ಒಂದ್ ಕೆಲ್ಸ ಮಾಡಿ ನಮ್ ಇದಕ್ ಬನ್ನಿ ಅಂತ. ಸೊ ಜನ ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು? ಫಸ್ಟ್ ಆಫ್ ಆಲ್ ನಂಬೇಕಾ ಅನ್ನೋದು ಮೈ ಕ್ವಶನ್. ಸಿ, ನಂಬಬೇಕು. ಓಕೆ, ನಂಬೋದು ಎಷ್ಟ್ರ ಮಟ್ಟಿಗೆ ನಂಬಬೇಕು ಅನ್ನೋದು ಯು ಶುಡ್ ಬಿ ಏನಂತಾರೆ, ಒಂಥರ ಅಳದು ಸುರಿದು ನಂಬೋದು ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಏನ್ ಹೇಳ್ತಾರೆ, ನಿಮ್ಮ ಥಾಟ್ ಪ್ರೋಸೆಸ್ಸು, ನಿಮ್ಮ ವಿವೇಚನೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಲ್ಲ, ಬಟ್ ಅದೇ ಈಗ ನೀವು ಹೇಳಿದ್ರೆ ವಿವೇಚನೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಇಫ್ ಸಂಬಡಿ ಗೋಸ್ ಟು ಅನ್ ಅಸ್ಟ್ರಾಲಜರ್, ಅವ್ರು ಆಲ್ರೆಡಿ ವಲ್ನರಬಲ್ ಆಗಿರ್ತಾರೆ. ಅಂದ್ರೆ ಲೈಫ್ ಅಲ್ಲಿ ಏನೋ ಆಗ್ತಾ ಇಲ್ಲ, ಏನೋ ಆಗ್ತಿಲ್ಲ. ಈಗ ನನ್ನ ಫ್ರೆಂಡ್ ನನ್ನ ಹತ್ರ ಬಂದ ಅಂದ್ರೆ ಏನೋ ಒಂದ್ ಹೇಳ್ತೀನಿ, ಗುರು ನನಗೆ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ ಅಂದ್ರೆ, ಮಗ ಹಿಂಗ್ ಆಗ್ಬಿಡುತ್ತೆ, ಹಿಂಗಾಗಿದೆ, ಒಂದ್ ಕೆಲಸ ಮಾಡಿ, ಹಿಂಗ್ ಮಾಡು ಹಂಗ್ ಮಾಡು ಅಂದಾಗ ಅವ್ನಿಗೆ ಓಕೆ,
ಏನೋ ಹೇಳ್ತಾ ಇದ್ದಾನೆ ಮಾಡೋಣ ಅನ್ನೋ ತರ ಅನ್ಸುತ್ತೆ. ಅಸ್ಟ್ರಾಲಜರ್ ಅಂದ್ರೆ ಅವರು ಗುರುಜಿ ಅದು ಇದು ಅಂತ ಆದಾಗ ಎಕ್ಸಾಕ್ಟ್ಲಿ. ಇಟ್ ಫೀಲ್ಸ್ ಮೋರ್ ಓಕೆ ಗುರು ಇವ್ನು ಹೇಳಿದೆಲ್ಲ ಕರೆಕ್ಟ್ ಅನ್ನೋ ತರ ಒಂದು ಭಾವನೆ ಬಂದ್ಬಿಡುತ್ತೆ. ಹೆಂಗ್ ನಂಬೋದು? ನಾ ಅದೇ ಹೇಳ್ತಾ ಇದೀನಲ್ಲ, ನಾನು ಇಷ್ಟು ದೊಡ್ಡ ಕುಂಕುಮ ಇಟ್ಕೊಂಡು ಸೀರೆ ಉಟ್ಕೊಂಡು ಒಂದು ರುದ್ರಾಕ್ಷಿ ಮಾಲೆ ಹಾಕೊಂಡು ಬಂದು ಕೂತಿದ್ರೆ ಗುರುಮ. ನಾ ಹೇಳೋದನ್ನೆಲ್ಲ ನಂಬ್ತಾ ಇದ್ರು. ಓಕೆ ಓಕೆ, ಬಟ್ ಇವಾಗ ಆಕ್ಚುಲಿ ನೀವು ನೋಡ್ಬೋದು ಇವ್ರೆಂತ ಆಸ್ಟ್ರಾಲಜರು, ಇವ್ರ ಮೈ ಮೇಲೆ ಏನು ಅಂದ್ರೆ ಯಾವ ತರ ಒಂದೇನು ಹೇಳ್ತಾರೆ ಡಿವೈನ್ ಇನ್ಕ್ಲಿನೇಷನ್ ಏನೂ ಇಲ್ಲ ಇವರಲ್ಲಿ, ಆ ಥರ ಏನಾದ್ರು ಕಮೆಂಟ್ ಮಾಡಿದ್ರು ಮಾಡ್ತಾರೆ. ಬಟ್ ಐ ಕ್ಯಾನ್ ಟೆಲ್ ಯು, ಡಿವೈನಿಟಿ ಅಥವಾ ಸ್ಪಿರಿಚುಯಾಲಿಟಿ ಏನಿದೆಯೋ ಅದು ಮನಸ್ಸಲ್ಲಿ ಇದ್ರೆ ಬೇಕಾದಷ್ಟು ಅದನ್ನ ಮೈ ಮೇಲೆ ಹಾಕೊಂಡು ಮೆರೆಯೋದು ಬೇಕಿಲ್ಲ. ಫೇರ್ ಹ್ಮ್. ಫೇರ್ ಅಲ್ಲ ಆಕ್ಚುಲಿ ಏನು ಇಲ್ಲ ನಿಮ್ಮ ಅಂದ್ರೆ ನಥಿಂಗ್. ಏನಕ್ಕೆ ನಾ ಸ್ಮಾರ್ಟ್ ಹಾಕೊಂಡು ವಾಚ್ ಬೇರೆ ಹಾಕೊಂಡಿದ್ದೀರಾ? ಸ್ಮಾರ್ಟ್ ವಾಚ್ ಕರೆಕ್ಟ್ ಅಲ್ಲ. ಸ್ಮಾರ್ಟ್ ವಾಚ್ ತುಂಬಾ ಜನ ಹೇಳ್ತಾರೆ ಸ್ಮಾರ್ಟ್ ವಾಚ್ ಹಾಕೋಬಾರ್ದು, ರಾಹು ಆಕ್ಟಿವ್ ಆಗತ್ತೆ. ಯಾಕೆ? ಹೌದಾ? ಯಾಕೆ ಇದೆ. ಇದು ಹೊಸದು ಗೊತ್ತಿರಲಿಲ್ಲ. ಈ ತರ Yeah. ಯಾವ್ದಾದ್ರು ಏನೇನ್ ಹಾಕೊಂಡ್ರೆ ಆ ಬೇರೆ ಬೇರೆ ಬಟ್ ವೈ ಫಸ್ಟ್ ಇದೆ ಹೇಳ್ಬಿಟ್ಟು ಅದೇ ಆಮೇಲೆ ಬೇರೆ ಹೇಳಿ. ಸ್ಮಾರ್ಟ್ ವಾಚ್ ಇಸ್ ಅಸೋಸಿಯೇಟೆಡ್ ವಿತ್ ರಾಹು ಅಂತೆ. ಎನಿಥಿಂಗ್ ವಿಚ್ ಇಸ್ ಮೊಬೈಲ್ ಆಗ್ಲಿ, ಇಂಟರ್ನೆಟ್ ಆಗ್ಲಿ, ಮೋಡೆಮ್, ಅದು ಇದು ಸೋಷಿಯಲ್ ಮೀಡಿಯಾ, ಎವ್ರಿಥಿಂಗ್ ಇಸ್ ರಾಹು. ಸೊ ನೀವು ಸ್ಮಾರ್ಟ್ ವಾಚ್ ಹಾಕೊಳ್ತು ಅಂತಂದ್ರೆ ನಿಮ್ಗೆ ಅಡಿಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋದು. ಏನ್ ಟೈಮ್ ನೋಡೋದಾ? ಯಾವ್ದು ಬಟ್ ಇಟ್ ಇನ್ಫ್ಲೂಯೆನ್ಸಸ್ ಅಂತ. ಫಾರ್ ವಾಟ್? ಇಟ್ ಇನ್ಫ್ಲುಯೆನ್ಸಸ್ ಯೋರ್ ಮೈಂಡ್, ಇಟ್ ಇನ್ಕ್ರೀಸಸ್ ದ ರಾಹು ಎನರ್ಜಿ, ಈ ತರ ಎಲ್ಲ ಹೇಳ್ತಾರೆ. ರಾಹು ಎನರ್ಜಿ ಇಸ್ ವಾಟ್ ಐ ಅಂಡರ್ಸ್ಟುಡ್. ಏನು ಅಂತಂದ್ರೆ ತುಂಬಾ ಚಂಚಲತೆ ಇರೋದು ಎಸ್, ಇದನ್ಸುತ್ತಾ? ಅಷ್ಟೇ ಎನಿ ಅಡಿಕ್ಷನ್ ಇಸ್ ರಾಹು. ರಾಹು ಬೇಸಿಕಲಿ. Basically, ಓಕೆ. ಸೊ ನೋಡಿದ್ರೆ ಫೋನ್ ಇಟ್ಕೋಬಾರ್ದು ನಾವು ಟೆಕ್ನಿಕಲಿ ಸ್ಪೀಕಿಂಗ್. ಟೆಕ್ನಿಕಲಿ ಯು ಶುಡ್ ಓಕೆ, ನಾಟ್. ಈಗ ಬೇರೆ ಬೇರೆ ಹೊಸ ಏನ್ ಬಂದಿದೆ ಅಂದ್ರೆ ಈಗ ಟೆಕ್ನಾಲಜಿಲಿ ಏನ್ ನಡೀತಾ ಇದೆ Yeah. ಓ ದಿಸ್ ಐ ಹ್ಯಾವ್ ಟು ಟೆಲ್. ಇದೊಂದು ಹೆಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಒಬ್ರದ್ದು ಯಾರ್ದೋ ಇದೇ ರೀತಿ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಅವರು ಆಕಾಶಿಕ್ ರೀಡಿಂಗ್ ಮಾಡ್ತಾರಂತೆ. ಇದೇನು ಅಂತ ಹೇಳ್ತೀನಿ. ಬಟ್ ಅದ್ರ ಪ್ರಕಾರ ಅವರು ಯಾವ್ದೋ ಲೇಡಿದ್ ಮಾಡಿದ್ರಂತೆ. ಅವರ ಹಿಂದಿನ ಜನ್ಮದ ತಂದೆ ಈ ಜನ್ಮದಲ್ಲಿ ಅವ್ರ ಮನೆಗೆ ನಾಯಿಯಾಗಿ ಬಂದಿದಾರಂತೆ. ಯಾಕೆ ಅಂದ್ರೆ ಸೇವೆ ಮಿಕ್ಕಿತ್ತಂತೆ, ಅದನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ಅಂತ. ಓಕೆ. ನನ್ ತಲೆಗೆ ಫಸ್ಟ್ ಬಂದಿದೆ ಅದನ್ನ ಕೇಳಿದ ತಕ್ಷಣ ರಮಣಮೂರ್ತಿ ಬಿಕಾಸ್ ಯು ಕ್ಯಾನ್ ಇಮ್ಯಾಜಿನ್ ಆ ರೀತಿ ಒಂದು ಅವ್ರದ್ದೇನ್ ಪ್ರಾಬ್ಲಮ್ ಇತ್ತೋ, ಯಾತಕ್ ಹೋಗಿದ್ರು ನನಗ್ ಗೊತ್ತಿಲ್ಲ. ಬಟ್ ಈ ತರ ಒಂದ್ ಹೇಳ್ ಕಳ್ಸಿದ್ರೆ ನನ್ ತರ ತರ್ಲೆಗಳು ಯಾರೋ ಇರ್ಬೋದು, ಹೋಗ್ಬೇಡ ನಾಯಿನ ಅವ್ರ ತಂದೆ ಹೆಸರು ಕರೋಕ್ ಶುರು ಮಾಡಿದ್ರೆ ಕರೆಕ್ಟ್. ಅವ್ರ ಮನ್ಸಲ್ಲಿ ಏನಾಗ್ಬೋದಲ್ವಾ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಶುಡ್ ಬಿ ಅವಾಯ್ಡೆಡ್. ಓಕೆ ಓಕೆ. ಸೊ ಇದ್ರಲ್ಲಿ ಮಾತಾಡೋಣ, ದಿನ ಭವಿಷ್ಯ ಅಂತ ಮಾತಾಡ್ತೀವಿ. ಏನಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ರಾಶಿ ಬಗ್ಗೆ ಒಂದು ಚಾನಲ್ ಅಲ್ಲಿ ಈ ತರ ಹೇಳಿದ್ರೆ ಇನ್ನೊಂದ್ ಚಾನಲ್ ಇನ್ನೊಂದ್ ತರ ಹೇಳ್ತಾರೆ, ಇನ್ನೊಂದ್ ಚಾನಲ್ ಇನ್ನೊಂದ್ ತರ ಹೇಳ್ತಾರೆ. ಯಾವ ಚಾನಲ್ ನೋಡ್ಬೇಕು ನೀವು? ಯಾವ್ದು ನೋಡ್ಬೇಡಿ. ನಾ ಹೇಳಿ ಫಸ್ಟ್ ಆಫ್ ಆಲ್ ದಿನ ಭವಿಷ್ಯ ಫಾಲೋ ಮಾಡೋದು ಅದ್ ಒಂದೊಂದ್ ದಿನಕ್ಕೂ ಏನು ಅಷ್ಟೊಂದೇನು ಚೇಂಜ್ ಆಗ್ಬಿಡೋದಿಲ್ಲ. ಕರೆಕ್ಟ್. ಓಕೆ, ಫಾಸ್ಟೆಸ್ಟ್ ಮೂವಿಂಗ್ ಗ್ರಹ ಐ ಕ್ಯಾನ್ ಸೇ, ಪ್ಲಾನೆಟ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಗ್ರಹ ಯಾವ್ದು ಅಂತ ಹೇಳಿದ್ರೆ ಚಂದ್ರ. ಅದು 2.5 ದಿನಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುತ್ತೆ. ಸೊ 2.5 ದಿನ ಅಟ್ಲೀಸ್ಟ್ ಆಗತ್ತೆ ಒಂದ್ ರಾಶಿಯಿಂದ ಇನ್ನೊಂದ್ ರಾಶಿಗೆ ಹೋಗೋದಿಕ್ಕೆ. ಸೊ ಒಂದ್ ದಿನದಲ್ಲಿ ಏನ್ ಚೇಂಜ್ ಆಗ್ಬಿಡತ್ತೆ, ಫಾಸ್ಟ್ ಆಗಿ ಎಲ್ಲದಕ್ಕಿಂತ ಫಾಸ್ಟ್ ಆಗಿ ಮೂವ್ ಆಗೋದು ಅದೇನೆ. ಅದ್ ಬಿಟ್ರೆ ನೆಕ್ಸ್ಟ್ ಬುಧ ಅಂಡ್ ಸೂರ್ಯ 1 ತಿಂಗಳಿಗೆ ಒಂದ್ಸತಿ, ಬುಧ 28 ದಿನಕ್ಕೆ ಒಂದ್ಸತಿ. ಸೊ ಈ ರೀತಿ ಇರುತ್ತೆ. ಅಂಡ್ ದೊಡ್ಡ ದೊಡ್ಡ ಗ್ರಹಗಳು ಲೈಕ್ ಶನಿ ಲೈಕ್ 2.5 ವರ್ಷಕ್ಕೆ ಒಂದ್ಸತಿ. ಸೊ ಆ ತರ ಮೂವ್ ಆಗ್ಬೇಕಾದ್ರೆ ಒಂದ್ ದಿನದಲ್ಲಿ ಇನ್ನೇನ್ ಚೇಂಜ್ ಆಗಕ್ ಸಾಧ್ಯ? ವಾಟ್ ಯು ಆರ್ ಸೇಯಿಂಗ್ ಇಸ್ ಒಂದ್ ದಿನದಲ್ಲಿ ದಿನ ವಿಷಯ ಇಸ್ ಜಸ್ಟ್ ಫೇಕ್. ಸುಮ್ನೆ ಯಾ, ಆ ಕಾಲಂ ಖಾಲಿ ಏನು ತುಂಬಿಸೋದ್ ಬೇಡ ಅಂದ್ಬಿಟ್ಟು ಇಟ್ಕೊಳ್ತಾರೆ. ಓಕೆ. ಅಂಡ್ ಸ್ಮಿತಾ, ಇದು ನಿಮ್ಗೆ ಕೇಳಲೇಬೇಕು, ಸಿನ್ಸ್ ನೀವು ಸರ್ಟಿಫೈಡ್ ಆಗಿದ್ದೀರಾ, ತುಂಬಾ ಜನನ ಇದನ್ನು ಮಾಡ್ತೀರಾ ಅಂಡ್ ತುಂಬಾ ರ್ಯಾಷನಲ್ ಇದಾರೆ. ಇಷ್ಟೊತ್ತು ಮಾತಾಡ್ದಲ್ಲೇ ಗೊತ್ತಾಯ್ತು. ನಮ್ಮಂತ ಜನ ಬಂದು ನಿಮ್ ಜೊತೆ ಮಾತಾಡ್ಸ್ಬೋದು ಬಿಕಾಸ್ ರ್ಯಾಷನಲ್ ಆಗಿ ಅಪ್ರೋಚ್ ಮಾಡ್ತೀರಾ. ನಿಮ್ಮ ಒಂದು ಅಪ್ರೋಚ್ ಮಾಡೋ ಜನ ಯಾರ್ಯಾರು ಇರ್ತಾರೆ? ಸೀನಿಯರ್ಸ್ ಜಾಸ್ತಿನಾ, ಯಂಗ್ಸ್ಟರ್ಸ್ ಜಾಸ್ತಿನಾ? ಬಂದ್ರೆ ಯಾವ ತರ ಪ್ರಾಬ್ಲಮ್ ಜೊತೆ ಬರ್ತಾರೆ? ಎಲ್ಲಾ ತರಾನು ಬರ್ತಾರೆ. ಆಕ್ಚುಲಿ ಈಗ ತುಂಬಾ ಜಾಸ್ತಿ ಬರ್ತಾ ಇರೋದು ಅಂತಂದ್ರೆ ಒಂದು ಕರಿಯರ್, ಇನ್ನೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಇಂಟ್ರೆಸ್ಟಿಂಗ್. ಜಾಸ್ತಿ ಎಲ್ಲದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇರೋದು ಇದೆರಡಲ್ಲೇ, ಕರಿಯರ್ ಅಂಡ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಅಂಡ್ ಆಲ್ಸೋ ದೇ ಕಾಲ್ ಇಟ್ ಲವ್ ಅಫೇರ್ ಅಂತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಲೈಕ್ ಈಗೇನೋ ಹೊಸ ಕಾನ್ಸೆಪ್ಟ್ ಬೇರೆ ಬಂದಿದೆ ಅಂತ, ಆಫೀಸ್ ಸ್ಪೌಸ್ ಅಂತ. ಸೊ ಆಫೀಸ್ ಅಲ್ಲಿ ದೇರ್ ಶುಡ್ ಬಿ ಒನ್ ಪರ್ಸನ್ whom they share with, ಯಾರೋ ಅವ್ರ ಹತ್ರ ಏನೋ ಮಾತಾಡೋದಂತೆ. ಸೊ ಆಫೀಸ್ ಸ್ಪೌಸ್ ಇಸ್ ಅ ನ್ಯೂ ಟರ್ಮ್. ಸೊ ವಾಟ್ ಡು ದೇ ಕಮ್ ಟು? ಏನಂತ ಕೇಳ್ತಾರೆ? ಪ್ರಾಬ್ಲಮ್ ಆಗಲ್ವಾ? ಅಲ್ಲ ಕರಿಯರ್ ಅದೇ ಪ್ರಾಬ್ಲಮ್. ಹೆಂಗ್ ನಡೆಯುತ್ತೆ, ಇವ್ರು ಸಿಗ್ತಾರ, ಇವ್ರ ಜೊತೆನಲ್ಲಿ ಮದ್ವೆ ಆಗತ್ತಾ, ಇದು ಅಥವಾ ಹೆಂಡತಿ ಅಥವಾ ಗಂಡನ ಜೊತೆನಲ್ಲಿ ಡಿವೋರ್ಸ್ ಆಗ್ಬಿಡತ್ತಾ, ಇವ್ರ ಜೊತೆನಲ್ಲಿ ಕಂಟಿನ್ಯೂ ಮಾಡ್ಬೋದಾ, ಈ ಸೇಫ್ ಗಾರ್ಡ್ ತರ ಬರ್ತಿದ್ದಾರೆ. ಎಕ್ಸಾಕ್ಟ್ಲಿ. ಅಂಡ್ ಇನ್ನೊಂದೇನು ಅಂತಂದ್ರೆ ದಿಸ್ ಇಸ್ ಸಂಬಡಿ, ಯಾರೋ ಒಬ್ರು ಕೇಳಿದ್ರು,
ಹಿಂದಿನ ಜನ್ಮದಲ್ಲಿ ದೇ ಹ್ಯಾಡ್ ಸಮ್ ಕನೆಕ್ಷನ್ ಅಂತಪ್ಪ ಯಾವುದೋ ಲೇಡಿ ಜೊತೆನಲ್ಲಿ. ದೇ ಫಿಗರ್ಡ್ ಔಟ್. ಯಾರನ್ನೋ ಹೋಗಿ ಕೇಳಿದ್ದಾರೆ ಇದೇ ರೀತಿ. ಯಾರನ್ನೋ ಹೋಗಿ ಕೇಳಿ ಅವ್ರು ಹೇಳಿದ್ದಾರೆ, ನೀವ್ ಇವಾಗ ಮದ್ವೆ ಆಗಿರೋದು ತಪ್ಪು. ಇವ್ರ ಜೊತೆನಲ್ಲಿ ನಿಮ್ ಹಿಂದಿನ ಜನ್ಮದಿಂದ ಕನೆಕ್ಷನ್ ಇದೆ. ಸೊ ಇವ್ರನ್ನ ನೀವು ಮದ್ವೆ ಆಗ್ಬೇಕಾಗಿತ್ತು ಅಂತ. ಆ ಮನುಷ್ಯ ಸರಿಗ್ ನಡೀತಾರ ಮದ್ವೆ ಗಿದ್ವೆ ಎಲ್ಲಾದ್ನೂ ಬಿಟ್ಟು ಎಲ್ಲ ಮಾಡಿ ಅವ್ರು ಯಾರನ್ನೋ ಹುಡುಕೊಂಡು ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಅಲ್ಲಿ ಮದ್ವೆ ಆಗಿ ಯಾಕೆ ಬೇಕಿತ್ತದು? ಇಷ್ಟೊಂದು ಎಫರ್ಟ್ ಯಾಕೆ ಬೇಕು? ಅಲ್ಲ, ಫಸ್ಟ್ ಆಫ್ ಆಲ್ ಈಗ ಹಿಂದಿನ ಜನ್ಮದಲ್ಲಿ ಆಗಿರೋದು ಇಸ್ ಇಟ್ ಅಂದ್ರೆ ನಂಬೇಕಾ ಹಿಂದಿನ ಜನ್ಮ ಎಲ್ಲ ವಾಟ್ ಎವರ್ ಇಟ್ ಇಸ್? ಈ ಜನ್ಮದಲ್ಲಿ ಆಗಿರೋದೇ 2 ವರ್ಷಕ್ಕೆ ಮುಂಚೆ ಆಗಿರೋದೇ ನೆನಪಿರೋದಿಲ್ಲ. ಹಿಂದಿನ ಜನ್ಮದ ಬೇರೆ ಕಟ್ಕೊಂಡು ಏನ್ ಮಾಡ್ತೀರಾ? ಅಲ್ಲ, ಬಿಕಾಸ್ ಅಂದ್ರೆ ನಮ್ದಲ್ಲಿ ಇಂಡಿಯನ್ಸ್ಗೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ, ಎಸ್, ಪ್ರಾರಬ್ಧ ಕರ್ಮ 12% ಇರತ್ತೆ ಅಷ್ಟೇನೆ. ಇನ್ ಮಿಕ್ಕಿದ 88% ನಿಮ್ಮ ಫ್ರೀ ವಿಲ್. 88% ಬಿಟ್ಬಿಟ್ಟು 12% ಹಿಡ್ಕೊಂಡು ಯಾಕೆ ಓಡಾಡ್ತೀರಾ? ಕರೆಕ್ಟ್. ಸೊ ಅವ್ರಿಗೆ ರೀಸನ್ ಬೇಕಷ್ಟೇ ಇನ್ನೊಬ್ರು ಮದುವೆ ಆಗಕ್ಕೆ. ಎಕ್ಸಾಕ್ಟ್ಲಿ. ರೀಸನ್ ಬೇಕೋ ಅಥವಾ ಇವನು ಏನಂತಾರೆ ಅಷ್ಟೊಂದು ಅನ್ಹ್ಯಾಪಿನೆಸ್ ಇತ್ತು, ಯಾರಿಗ್ ಗೊತ್ತೇನಿತ್ತು ಅಂತ. ಬಟ್ ಅಷ್ಟೊಂದು ಎಫರ್ಟ್ ಹಾಕಿ ದೇಶ ಎಲ್ಲ ಬಿಟ್ಟು ಇನ್ನೆಲ್ಲೋ ಹೋಗಿ ಇನ್ಯಾರನೋ ಕಟ್ಕೊಂಡು ಆಮೇಲೆ ಅದ್ ಸರಿ ಹೋಗಿಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಕನ್ಸಲ್ಟ್ ಮಾಡ್ತಾ ಇದ್ರೆ ಏನ್ ಯೂಸ್? ಲೈಕ್ ಕರಿಯರ್ ವೈಸ್ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ. ಚೇಂಜ್ ಮಾಡ್ಬೇಕು, ಜಾಬ್ ಸಿಗ್ತಾ ಇಲ್ಲ, ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಈ ಕರಿಯರ್ ಪಾತ್ ಸರಿಗಿದ್ಯಾ, ಬೇರೆ ಇನ್ನೇನ್ ಮಾಡ್ಬೋದು? ಇಂಟರ್ವ್ಯೂಗೆ ಹೋಗೋದು ಕೇಳ್ತಾರೆ, ಕರೆಕ್ಟ್? ಇಫ್ ಐ ನಾಟ್ ರಾಂಗ್, ಇವತ್ತು ಇಂಟರ್ವ್ಯೂ ಅಟೆಂಡ್ ಆದ್ರೆ ಇಂಟರ್ವ್ಯೂಗೆ ಹೋಗೋದು ಒಂದೇ ಅಲ್ಲ, ಇಂಟರ್ವ್ಯೂಗೆ ಹೋಗ್ತಾ ಇದೀನಿ ಬ್ಲೂ ಶರ್ಟ್ ಹಾಕೊಳ್ಳೋ ರೆಡ್ ಶರ್ಟ್ ಹಾಕೊಳ್ಳೋ ಅಂತಾನು ಕೇಳ್ತಾರೆ. ಮ್ಯಾಟರ್ ಆಗುತ್ತಾ? ಆಗಲ್ಲ. ಬಟ್ ಏನಾಗತ್ತೆ ಅಂತಂದ್ರೆ ನನಗ್ ಮ್ಯಾಟರ್ ಆಗಲ್ಲ, ಆಯ್ತಾ? ಬಟ್ ಕೇಳ್ತಾರವ್ರಿಗೆ ನನ್ನ ಆನ್ಸರ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಅವ್ರ ಸಮಾಧಾನಕ್ಕೋಸ್ಕರನಾದ್ರೂ ನಾನು ಆನ್ಸರ್ ಮಾಡ್ತೀನಿ ಕೆಲವು ಸತಿ. ಅಂದ್ರೆ ಕಾನ್ಫಿಡೆನ್ಸ್ ತುಂಬಕ್ಕೆ. ಸೊ ಬಿಕಾಸ್ ಓಕೆ ಇದನ್ನ ಹಾಕೊಂಡು ಹೋಗಪ್ಪ ಎಲ್ಲ ಸರಿ ಹೋಗುತ್ತೆ, ಇದು ಕ್ಲಿಕ್ ಆಗತ್ತೆ ಅಂತಂದ್ರೆ ದೇ ಹ್ಯಾವ್ ಇಟ್ ಇನ್ ದರ್ ಸಬ್ ಕಾನ್ಶಿಯಸ್ ಮೈಂಡ್. ಅಲ್ಲ, ಈಗ ಅಕಸ್ಮಾತ್ ಅವ್ರು ಹಾಕೊಂಡು ಹೋದ್ರು ಅದು ಆಗ್ಲಿಲ್ಲ ಅಂದಾಗ ಮತ್ತೆ ನಿಮ್ಗೆ ಬರುತ್ತೆ ತಾನೆ? ಬಂದ್ರೆ ಬೈಕೊಳ್ಳಿ ಬಿಡಿ. ಬಟ್ ಅಟ್ಲೀಸ್ಟ್ ಸೇಯಿಂಗ್ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯೂಶಲಿ ಕಲರ್ ಥೆರಪಿ ವರ್ಕ್ಸ್. ಹೇಗೆ ಅಂತ ಹೇಳಿದ್ರೆ, ಇವಾಗ ಡಾಕ್ಟರ್ಸ್ ವೇರ್ ವೈಟ್, ಡಾಕ್ಟರ್ಸ್ ವೈಟ್ ಕಲರ್ ಹಾಕೋತಾರೆ, ಅಥವಾ ಫ್ಯೂನರಲ್ ಎಲ್ಲರೂ ಹೋಗ್ಬೇಕಾದ್ರೆ ಇದು ಬ್ಲಾಕ್ ಕಲರ್ ತುಂಬಾ ಅಬ್ಸರ್ವ್ ಆಗುತ್ತೆ. ಸಮ್ಮರ್ ಅಲ್ಲಿ ಅದಕ್ಕೆ ಬ್ಲಾಕ್ ಕಲರ್ ಹಾಕೊಳ್ಳೋದಿಲ್ಲ, ತುಂಬಾ ಹೀಟ್ ಅಬ್ಸರ್ವ್ ಆಗುತ್ತೆ ಅಂತ. ಸೊ ಕಲರ್ ಥೆರಪಿ ಆಕ್ಚುಲಿ ವರ್ಕ್ ಆಗುತ್ತೆ. ಪೊಲಿಟಿಷಿಯನ್ಸ್ ವೈಟ್ ಹಾಕೋತಾರಲ್ಲ, ಏನಕ್ಕೆ? ಆನ್ಸರ್ ಮಾಡ್ಲೇಬೇಕಾ? ಆಕ್ಚುಲಿ ಬಿಕಾಸ್ ಏನಕ್ಕೆ ಅಂದ್ರೆ ಬಿಕಾಸ್ ಇಟ್ ಡಸ್ ನಾಟ್ ಅಬ್ಸಾರ್ಬ್ ನೆಗೆಟಿವ್ ಎನರ್ಜಿ. ಅದಕ್ಕೋಸ್ಕರನೇ ಡಾಕ್ಟರ್ಸ್ ಬರೀ ಕೊಡೋದು ಮಾತ್ರ ಅಂತನಾ? ಅಥವಾ ಆಗೋ ಕೊಳೆ ಕಾಣಿಸದೇ ಇರ್ಲಿ ಅಂತ ತುಂಬಾ ಬೇಗ ಕಾಣುತ್ತೆ ವೈಟ್ ಅಲ್ಲಿ ಕೊಳೆ. ಸೊ ಇದು ನಮ್ಮ ಡ್ಯಾಡಿ, ಓಕೆ, ಐ ವಿಲ್ ಸ್ಪೀಕ್ ಫ್ರಮ್ ಮೈ ಓನ್ ಫ್ಯಾಮಿಲಿಯಲ್ ಎಕ್ಸ್ಪೀರಿಯನ್ಸ್. ನಮ್ಮ ತಂದೆ ಬಹಳ ಬಿಲೀವ್ ಮಾಡ್ತಾರೆ ಇದೆಲ್ಲದ್ರಲ್ಲೂ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಥವಾ ನಾನು ಅವ್ರ ಮಾತು ಕೇಳ್ತಾ ಇಲ್ಲ ಅಂತ ನಂಗೆ ಜಾಸ್ತಿ ಹೇಳ್ತಾ ಇಲ್ಲ. ಬಟ್ ಅವಾಗಿಂದನೂ ಈ ಡೇಟಲ್ಲಿ ಈ ತರ ಮಾಡಬಾರ್ದು, ಆಮೇಲೆ ಇಲ್ಲೆಲ್ಲಾದ್ರೂ ಹೋಗ್ತಾರೆ ಬ್ಲೂ ಶರ್ಟ್ ಮಾತ್ರ ಹಾಕೋ, ರೆಡ್ ಹಾಕೋಬೇಡ, ಆರೆಂಜ್ ಈ ದಿನ ಹಾಕೋ. ಈ ದಿನಕ್ಕೂ ಕಲರ್ಸ್ಗೂ ಏನಾದ್ರೂ ಕೋರಿಲೇಷನ್ ಇದೆಯಾ, ಅಥವಾ ಸುಮ್ಮನೆ ಇಟ್ ಇಸ್ ಆಲ್ ಅ ಸೈಕಾಲಜಿಕಲ್ ಥಿಂಗ್? ಓಕೆ, ದಿನಕ್ಕೂ ಕಲರ್ಸ್ಗೂ ಹೆಂಗ್ ಹೇಳ್ಬೇಕು ಅಂದ್ರೆ, ಇವಾಗ ಒಂದೊಂದ್ ದಿನ ಒಂದೊಂದ್ ಪ್ಲಾನೆಟ್ ಅಸೈನ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಹೇಳ್ತಾರೆ ಮಂಗಳವಾರ ಕುಜಗ್ರಹಕ್ಕೆ, ಸೋಮವಾರ ಏನದು ಚಂದ್ರನ್ಗೆ, ಭಾನುವಾರ ಸೂರ್ಯನ್ಗೆ ಅಂತ. ಕರೆಕ್ಟ್. ಸೊ ಆ ಪ್ಲಾನೆಟ್ ಕಲರ್ ಅಸೋಸಿಯೇಷನ್ ಏನಿರುತ್ತೋ ಅದನ್ನ ಹೇಳ್ತಾರೆ ಅಷ್ಟೇ. ಇವಾಗ ಅದಕ್ಕೇನೆ ಬುಧವಾರ ಗ್ರೀನ್ ಹಾಕು ಅಂತ ಅನ್ನೋದು, ಬಿಕಾಸ್ ಬುಧವಾರ ಬುಧ ಗ್ರಹ. ಯು ವೇರಿಂಗ್ ಗ್ರೀನ್. ನಾನು ಗ್ರೀನ್ ಫ್ಲಾಗ್ ಆಗಿರೋ ಕಾರಣ ಗ್ರೀನ್ ಕಲರ್ ಹಾಕಿಲ್ಲ ನಾನು. ಸೊ ಆ ರೀತಿ. ಬಟ್ ಬರ್ತ್ ಡೇಟ್ಗೂ ಹೇಳ್ತಾರೆ. ಈಗ ನಿನ್ ಬರ್ತ್ ಡೇಟ್ಗೆ ಬ್ಲ್ಯಾಕ್ ಆಗಲ್ಲ, ಅದು ನ್ಯೂಮರಾಲಜಿ ಪ್ರಕಾರ ಹೇಳ್ತಾರೆ ಅಂತ ಅನ್ಸುತ್ತೆ. ಅದು ಸೇಮ್ ಥಿಂಗ್. ಈಗ 1 to 9 ನಂಬರ್ಸ್, 1 to 9 ಗ್ರಹ, 1 to 9 ಕಲರ್ಸ್. ಡೈಲಿ ಅದನ್ನೇ ಹಾಕೊಳಕ್ ಆಗಲ್ವಲ್ಲ? ತಲೆ ಕೆಡುತ್ತೆ. ನಾನೇ ಹೇಳಿದ ಅಷ್ಟೊಂದು ಫಾಲೋ ಮಾಡಕ್ ಹೋದ್ರೆ ತಲೆ ಕೆಡುತ್ತೆ. ಇಷ್ಟು ಕಲರ್ಸ್ ಇದಾದ್ರೂ ಎಷ್ಟೋ ವಾಸಿ. ಯು ಕ್ಯಾನ್ ಇಮ್ಯಾಜಿನ್, ಯಾರೋ ಒಬ್ರು ಹೇಳ್ತಾರೆ ಲೈಕ್ ಈ ಲಾಲ್ ಕಿತಾಬ್ ವಿಚ್ ಐ ಆಕ್ಚುಲಿ ಪರ್ಸ್ಯೂ ದಟ್, ಅದರಲ್ಲಿ ಎಲ್ಲೋ ಬರ್ದಿದಂತೆ ನೀರ್ ಕೊಟ್ರೆ, ಅಂದ್ರೆ ನೀರಿನ ಯಾರಿಗಾದ್ರು ಕೂಡ್ಸಿದ್ರೆ ಅಥವಾ ಮನೆಗೆ ಬಂದವ್ರಿಗೆ ನೀರ್ ಕೊಟ್ರೆ ಚಂದ್ರ ವೀಕ್ ಆಗುತ್ತೆ ಅಂತ ಅನ್ಬಿಟ್ಟು, ಮನೆಗೆ ಬಂದವ್ರಿಗೆ ನೀರ್ ಕೊಡದೆ ಕೂರಿಸ್ತೀರಾ? ಹೌ ಇಸ್ ಇಟ್ ಪಾಸಿಬಲ್? ಏನಕ್ಕೆ ಚಂದ್ರ ವೀಕ್ ಆಗೋದು? ನೀರ್ ದಾನ ಮಾಡ್ತಾ ಇದೀರಾ ಅಂತ, ಅಥವಾ ನೀರ್ ವೇಸ್ಟ್ ಮಾಡಿದ್ರೆ ಅಂತ ಅನ್ಕೊಂಡು ಏನೋ ಒಂಥರ ಅದು. ನಾ ಅದಕ್ಕೆ ಹೇಳಿದ್ದು, ಇದು ಯೋಚನೆ ಮಾಡಕ್ ಹೋಯ್ತು ಅಂತಂದ್ರೆ ಜೀವನ ಮುಂದುವರೆಯಲ್ಲ. ಎಕ್ಸಾಕ್ಟ್ಲಿ. ಈಗ ಅದಾಯ್ತು.
ಇನ್ನೊಂದೇನು ಅಂತಂದ್ರೆ ದಿನದಲ್ಲಿ ರಾವು ಕಾಲ, ಯಮಗಂಡ ಕಾಲ, ಗುಳಿಕ ಕಾಲ Correct, ಅಂತ correct. ಏನೇನೋ ಇರುತ್ತೆ. ಈ ಟೈಮಲ್ಲಿ ಕೆಲಸ ಮಾಡಬಾರ್ದು ಅಂತ ಇರುತ್ತೆ ಅಲ್ವಾ? ಹ್ಮ್. ಆಮೇಲೆ ಪ್ರತಿ ದಿನಾನು ಬೇರೆ ಬೇರೆ ಟೈಮಲ್ಲಿ ಇರುತ್ತೆ ಅದು. ಹೌದು. ಹಾ, ಸೊ ಫಸ್ಟ್ ಆಫ್ ಆಲ್ ಅದು ಯಾವ ಟೈಮಲ್ಲಿ ಇರುತ್ತೆ ಅಂತ ಗೊತ್ತಿರಲ್ಲ ಒಂದು. ಯಾಕಂದ್ರೆ ಮುಂಚೆ ನಮ್ಮ ಮನೆಯಲ್ಲಿ ಎಲ್ಲ ಟ್ರಿಪ್ ಹೋಗ್ಬೇಕಂದ್ರೆ ಈ ಟೈಮಲ್ಲಿ ಹೊರಡೋದು ಬೇಡ, ಆ ಟೈಮಲ್ಲಿ ಹೊರಡಬೇಡ, ರಾವು ಕಾಲ ಅದು ಇದು. ವಾಟ್ ಇಸ್ ದ ಸೈನ್ಸ್ Okay. ಬಿಹೈಂಡ್ ದಟ್? ಸಿ ರಾಹು ಕಾಲ ಅಂತ ಅಂದ್ರೆ ರಾಹು ಇನ್ಫ್ಲುಯೆನ್ಸ್ ಇರುವಂತ ಟೈಮ್ ಅಂತ ಹೇಳ್ಬೋದು. ಓಕೆ. ಓಕೆ, ಸೊ ರಾಹು ಆಸ್ ವಿ ಆಲ್ ನೋ, ರಾಹು ಇಸ್ ಏನಂತಾರೆ ಕೆಟ್ಟ ಗ್ರಹ ಅಂತ, ಇದು ಒಂಥರ Bad boy. ಬ್ಯಾಡ್ ಬಾಯ್. ಸೊ ಆ ಟೈಮ್ ನಲ್ಲಿ ಹೋಯ್ತು ಅಂತಂದ್ರೆ ಕೆಲಸ ಆಗಲ್ಲ ಅನ್ನೋದು. ಓಕೆ, ಕರೆಕ್ಟ್. ಬಟ್ ಆನ್ ದ ಕಾಂಟ್ರರಿ ರಾಹು ಕಾಲದಲ್ಲಿ ಏನ್ ಮಾಡಿದ್ರು ಚಕ್ಕಂತ ಫಾಸ್ಟ್ ಆಗುತ್ತೆ. ಏಕೆ? ಓಕೆ. ಬಿಕಾಸ್ ರಾಹು ಇಸ್ ಸ್ಪೀಡ್. ಆಕ್ಚುಲಿ ಯು ಕ್ಯಾನ್ ಇಮ್ಯಾಜಿನ್, ರಾಹು ಇಸ್ ಒನ್ ಪರ್ಸನ್. ಯಾರು ಅಂತ ಹೇಳಿದ್ರೆ ಸ್ವರಭಾನು ಅನ್ನೋ ಒಂದು ರಾಕ್ಷಸ ವಿಷ್ಣುಗೆನೆ ಒಂಥರ ಯುನೋ ಲೈಕ್ ಮೋಸ ಮಾಡಿ ಅಮೃತ. ಅಮೃತ ಕುಡ್ದಿರೋರು. Yes. ಎಷ್ಟ್ ತಲೆ ಇರ್ಬೇಕು? ಹ್ಮ್. ಸೊ ವೈ ಇಸ್ ರಾಹು ಬ್ಯಾಡ್ ಬಾಯ್? ಓಕೆ. ಸೊ ಚೇಸ್ ತಲೆ- ರಾಹು ಅಂತ ಹೇಳ್ತಾ ಇದ್ದಾರೆ. ತಲೆ ಇಲ್ಲ, ತಲೆ ತಲೆ ಕಟ್ ಬೇಕಾದಷ್ಟು ತಲೆ ಇದೆ. ಅವ್ರ ತಲೆ ಇದೆ. Yeah. ಕೇತುಗೆ ತಲೆ ಇಲ್ಲ, ತಲೆ ಬಾಲ ಇಲ್ಲ. ಮಾತ್ರ. ರಾಹು ಇಸ್ ಓನ್ಲಿ ತಲೆ. ಓಕೆ, ಸೊ ಯಮಗಂಡ ಕಾಲ ಅಗೇನ್ ಇಟ್ಸ್ ಆಲ್ ಯುನೋ ಒಂಥರ ಏನಂತಾರೆ, ಈ ಮುಹೂರ್ತ ಶಾಸ್ತ್ರ ಅಂತ ಬರುತ್ತೆ. ಸೊ ಯು ಹ್ಯಾವ್ ಟು ಡೈವ್ ಡೀಪ್ ಇಂಟು ಮುಹೂರ್ತ ಶಾಸ್ತ್ರದಲ್ಲಿ ಯಾವ ಮುಹೂರ್ತದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು. ಸೊ ಆತರ. ಓಕೆ, ಈಗ ಮುಹೂರ್ತ ಕಾಲ ನೀವು ಹೇಳಿದ್ರಿ, ಮದ್ವೆ ಬಿಟ್ಬಿಡೋಣ. ಈವನ್ ಫಸ್ಟ್ ನೈಟ್ ಆಗಿರ್ಲಿ, ಆರ್ ಇವಾಗ ಫಸ್ಟ್ ನೈಟ್ ಅಂತ ಕಾನ್ಸೆಪ್ಟ್ ಇಲ್ಲ, ಬಟ್ ಆದ್ರೆ ಅದನ್ನು ಟೈಮ್ ನೋಡ್ಕೊಂಡು ಇಡ್ತಾರಲ್ಲ, ಡಸ್ ಇಟ್ ರಿಯಲಿ ಮ್ಯಾಟರ್? ವೆಲ್ ಆಕ್ಚುಲಿ ಮುಹೂರ್ತ ಅನ್ನೋದು ಇಡ್ತಾ ಇದ್ದಿದೆ ಫಸ್ಟ್ ನೈಟ್ಗೆ. ಹೌದು, ಬಟ್ ಇವಾಗ ಅದಿಲ್ಲ. ಯಾ, Okay. ಬಿಕಾಸ್ ಈಗ ಅಪ್ಪ ಅಮ್ಮ ಮನೇಲಿಲ್ಲ ಅಂದ್ರೆ ಅದೇ ಮುಹೂರ್ತ. ಸೊ ಯಾಕೆ ಅಂತ ಹೇಳಿದ್ರೆ, ಯು ಕ್ಯಾನ್ ಆಕ್ಚುಲಿ ಕ್ಯಾಲ್ಕುಲೇಟ್ ದಿ ಓವ್ಯುಲೇಷನ್ ಪೀರಿಯಡ್ ಆರ್ ದಿ Okay. ಓವ್ಯುಲೇಷನ್ ಟೈಮ್ ಯೂಸಿಂಗ್ ಆಸ್ಟ್ರಾಲಜಿ. ಆಸ್ಟ್ರಾಲಜಿಯಿಂದ ಮಾಡ್ಬೋದು. ಹ್ಮ್. ಓಕೆ, ಯಾಕೆಂದ್ರೆ ಎನಿ ವಿಮೆನ್ ನೋಡ್ತಾ ಇರೋರು ಬೇಕಾದ್ರೆ ಯು ಕ್ಯಾನ್ ಕ್ರಾಸ್ ಚೆಕ್ ನಿಮ್ ಜಾತಕದಲ್ಲಿ ಕುಜ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಆ ಕುಜನ ಕ್ರಾಸ್ ಆಗ್ಬೇಕಾದ್ರೆ ಟ್ರಾನ್ಸಿಟ್ ಅಲ್ಲಿ ಚಂದ್ರ ಯಾವಾಗ ಕುಜನ್ ಮನೆ ಮೇಲೆ ಅಥವಾ ಕುಜನ್ ದೃಷ್ಟಿ ಬೀಳುವಂತ 3 ಮನೆ ಮೇಲೆ ಯಾವಾಗ ಹೋಗುತ್ತೋ ದೇ ಸ್ಟಾರ್ಟ್ ದೇರ್ ಪೀರಿಯಡ್ಸ್. ಈಗ ಅದು ಫ್ಲೋ ಆಪೇ ಬರುತ್ತಲ್ಲ, ಅಂದ್ರೆ ಯೂಶಲಿ Yeah, but ಈಗಿನ ಜನರೇಷನ್ಗೆ. ಬಟ್ ಮುಂಚೆ ಅದು ಇರ್ಲಿಲ್ವೇ? ಸೊ Okay. ಮುಹೂರ್ತ, ಇವಾಗ ಮದ್ವೆ ಮುಹೂರ್ತ ಫಿಕ್ಸ್ ಮಾಡೋದು ಅದನ್ನೇ ನೋಡ್ಕೊಂಡು. ಓಕೆ, ಸೊ ಓವ್ಯುಲೇಷನ್ ಟೈಮ್ ನೇ ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ ನೈಟ್ ಆಕ್ಚುಲಿ ದಟ್ ಇಸ್ ದ ವೇ. ಬಟ್ ಯು ಥಿಂಕ್ ಇಟ್ ಇಸ್ ಸಿಂಪಲ್ ರೈಟ್ ನಾವು ಗುಡ್ ಇನ್ ಫ್ಲೋ Of ಹಾಕೊಡಪ್ಪ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಅಂತ ಮಾಡೋದು? Yeah. ಬಟ್ ಅಂದ್ರೆ ಕೆಲವು ಇವಾಗ ನಕ್ಷತ್ರ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಒಂದೊಂದು ನಕ್ಷತ್ರಕ್ಕೆ ಕೆಲವು ನಕ್ಷತ್ರ ಇವಾಗ ಸಾಧಕ ತಾರ ಅಂತ ಇರುತ್ತೆ, ಬಾಧಕ ತಾರ ಅಂತ ಇರುತ್ತೆ, ನವತಾರ ಅಂತ ನೋಡ್ತಾರೆ. ಸೊ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಆಗುತ್ತೆ. ಸೊ ಆ ಥರನೂ ಚೆಕ್ ಮಾಡ್ಬೋದು. ಓಕೆ, ಇವಾಗ ಫಸ್ಟ್ ನೈಟ್ ಅಂತಿದ್ದಂಗೆ ನಂಗೊಂದು ಫೇಮಸ್ ಮೀಮ್ ನೆನಪಾಯ್ತು. ಅವ್ರ ಹೆಸರು ತಗೊಳೋದ್ ಬೇಡ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಸಿಂಗಲ್ ಆಗಿದ್ರೆ ಅಥವಾ ಪಾರ್ಟ್ನರ್ ಇಲ್ಲ ಅಂದ್ರೆ ಮೊಸರು ಒಡೆ ತಿನ್ನಕ್ ಸ್ಟಾರ್ಟ್ ಮಾಡಿ. ಮೊಸರು ಒಡೆ ತಿಂದ್ರೆ ನಿಮ್ಗೆ ಲೈಫಲ್ಲಿ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತಾರೆ. ಈ ತರ ಮೊಸರು ತಿನ್ನಿ, ಮೊಸರು ಒಡೆ ತಿನ್ನಿ ಅಂತ. ಮೊಸರು ಒಡೆ ತಿನ್ನಿ ಅಂತಾನೆ ಹೇಳ್ತಾರೆ. ಮೊಸರು ಒಡೆ ಕರೆಕ್ಟ್. ಸೊ ಟೆಕ್ನಿಕಲಿ ಈ ತರ ಫುಡ್ಸ್ ತಿನ್ನೋದ್ರಿಂದ ನಮ್ ಲೈಫ್ ಪಾರ್ಟ್ನರ್ ಸಿಗೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಐ ಟೆಲ್ ಯು ವೈ. ನಮ್ಮ ಅಮ್ಮ ನನಗೆ ಹೇಳಕ್ ಸ್ಟಾರ್ಟ್ ಮಾಡು ಸಡನ್ ಆಗಿ, ನೀನು ಮೊಸರು ಒಡೆ ತಿನ್ನು ಅಂತ. ನಾನ್ ಯಾಕೆ ಹಿಂಗ್ ಹೇಳ್ತಾರೆ ನಮ್ಮ ಮಮ್ಮಿ ಅಂತ. ಅಂಡ್ ಒಂದ್ ದಿನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲೇ ಬಂದ್ಬಿಡ್ತು. ನಾನ್ ತೋರಿಸ್ತೇನೆ, ಇದನ್ನ ನೋಡಿ ಹೇಳ್ತಾ ಇದೆಯಲ್ಲ ಅಂತ. ಇದೆಲ್ಲ ಆಕ್ಚುಲ್ ವರ್ಕ್ ಆಗುತ್ತಾ? ಅಟ್ಲೀಸ್ಟ್ ತಿನ್ನು ಅಂತ ಹೇಳ್ತಾ ಇದಾರೆ, ಯು ಶುಡ್ ಬಿ ಗ್ಲಾಡ್. ಓಕೆ, ಓಕೆ, ಯಾಕೆಂದ್ರೆ ಇನ್ನ ಕೆಲವು ನೀವು ರೀಲ್ಸ್ ನೋಡ್ತಾ ಅಂತ ಹೇಳಿದ್ರೆ, ಇದು ನಾರ್ತ್ ಇಂಡಿಯನ್ ಅಲ್ಲಿ ತುಂಬಾ ಪಾಪ್ಯುಲರ್. ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಗೆ ಮೊಸರು ಹಾಕೊಳ್ಳೋದ್ರಿಂದ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ತಿನ್ನೋದೆಷ್ಟೋ ಬೆಟರ್. ಸೊ ಸೊ ಅಲ್ಲಿ ಅಭಿಷೇಕನ ಡೈರೆಕ್ಟ್. ಓಕೆ, ಸೈಂಟಿಫಿಕ್ ಆಗಿ ಏನಾದ್ರು ಪ್ರೂವ್ ಇದೆಯಾ? ಏನಾಗಿದೆ? ಓಕೆ, ಐ ಕ್ಯಾನ್ ಟೆಲ್ ಯು ವಾಟ್ ಇಸ್ ದ ರೀಸನ್. ಏನಂತ ಹೇಳಿದ್ರೆ, ಈಗ ಕೆಲವು ಮನೆಯಲ್ಲಿ ಶುಕ್ರನ್ ಪೊಸಿಷನ್ ಓಕೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಜನ ಪಾರ್ಟ್ನರ್ಸ್ ಇರ್ತಾರೆ ಅನ್ನೋದೊಂದು ಯು ಕ್ಯಾನ್ ಮೇಕ್ ಔಟ್. ಜನರಲಿ ಆ ತರ ಆಗತ್ತೆ. ಶುಕ್ರ ಜಾಸ್ತಿ ಇದ್ರೆ, ಶುಕ್ರ ಜಾಸ್ತಿ ಅಲ್ಲ, ಕೆಲವು ಮನೆಗಳಲ್ಲಿ ಶುಕ್ರನ ಪೊಸಿಷನ್ ಬಟ್ ಯೂಶಲಿ ಶುಕ್ರ ಒಂದೇ ಕಡೆ ಇರ್ತಾರಲ್ಲ, ಅದು ನೋ 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 ಲೈಕ್ ಫಾರ್ ಎಕ್ಸಾಂಪಲ್ 6ನೇ ಮನೆಯಲ್ಲಿ ಇದ್ರೆ, 12ನೇ ಮನೆಯಲ್ಲಿ ಇದ್ರೆ, ಈ ಆತರ. ಓಕೆ ಓಕೆ, ನಾನು ಇವ್ರು ಎಲ್ಲರ ಮನೇಲಿ ಇದ್ರು ಪಾರ್ಟ್ನರ್ ಜಾಸ್ತಿ ಇರ್ತಾರಲ್ಲ. ಓಕೆ, ಆಫ್ ಕೋರ್ಸ್ ಬೇರೆ ಎಲ್ಲರ ಮನೆಯಲ್ಲಿ ಹೋದ್ರೆ ಪಾರ್ಟ್ನರ್ ಜಾಸ್ತಿ ಆಗೋ ಚಾನ್ಸಸ್ ಬಟ್ ಎಸ್. ಸೊ ಈ ಪೊಸಿಷನ್ ಅಲ್ಲಿ ಇದ್ದಾಗ ಆ ತರ ಆಗತ್ತೆ ಅಂತ. ಸೊ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂಥವ್ರು ಈ ಪ್ರೈವೇಟ್ ಪಾರ್ಟ್ಸ್ಗೆ ಮೊಸರನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಬಟ್ ಅದ್ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ತುಂಬಾ ಪಾರ್ಟ್ನರ್ಸ್ ಇರೋದ್ರಿಂದ
you would have you're prone to ಏನದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂಡ್ ವಜೈನಲ್ ಇನ್ಫೆಕ್ಷನ್ಸ್, STDs or STDs. ಸೊ ಅದಕ್ಕೋಸ್ಕರ ಮೊಸರು, ಅಂಡ್ ಮೊಸರು ಇಸ್ ಪ್ರೋಬಯೋಟಿಕ್ and it also has some good bacteria and it will help to ಏನಂತಾರೆ ಈ ವಜೈನಲ್ pH ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಸರು. ಸೊ ಅದಕ್ಕೋಸ್ಕರ ಮೊಸರನ್ನ ಸಜೆಸ್ಟ್ ಮಾಡಿದ್ದಾರೆ ಲಾಲ್ ಕಿತಾಬ್ ಅಲ್ಲಿ. ಬಟ್ ಅದನ್ನ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊಸರು ಹಾಕೊಂಡು ಪಾರ್ಟ್ನರ್ಸ್ ಸಿಗ್ತಾರೆ ಅಂತ ಮಾಡಿಟ್ಬಿಟ್ಟಿದ್ದಾರೆ. ಸೊ ಉಲ್ಟಾ ಮಾಡಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ಸೊ ಮೊಸರು ತಿಂದ್ರೆ ಐ ಮೀನ್ ಯು ಕ್ಯಾನ್ ಕಾಮ್ ಡೌನ್. ಸೊ ಬೇರೆ ಫುಡ್ಸ್ ಈ ತರ ಇದೆ. ಐ ನೋ ಕೆಲವೊಂದು ಫುಡ್ಸ್ ಟೆಸ್ಟೋಸ್ಟೆರೋನ್ ಬೂಸ್ಟ್ ಮಾಡೋದು ಅದು ಮ್ಯಾರೇಜ್ ಆದ್ಮೇಲೆ, ಎಸ್ ಬಟ್ ಮ್ಯಾರೇಜ್ ಬಿಫೋರ್ ಕೆಲವೊಂದು ಫುಡ್ಸ್ ತಿಂದ್ರೆ ಪಾರ್ಟ್ನರ್ ಸಿಗುತ್ತೆ ಅಂತ ಹೇಳುವಂತ ಮಿಥಿಕಲ್ ಯಾವ್ದಾದ್ರು ಫುಡ್ಸ್ ಇಂಟರ್ನೆಟ್ ಅಲ್ಲಿ ನೋಡಿದೀರಾ ನೀವು? ಇಂಟರ್ನೆಟ್ ಅಲ್ಲಿ ನೋಡಿದೀನಿ, ಹೇಳಿದಿನಲ್ಲ ಇದೆ ಬೇಕಾದಷ್ಟು ಹೀಗೆ ಮೊಸರನ್ನ ಹಚ್ಕೊಳ್ಬೇಕಂತೆ. ಓಕೆ, ಆಮೇಲೆ ಫೀಮೇಲ್ ಫ್ರೆಂಡ್ಸ್ಗೆ ಅಂದ್ರೆ ಹೆಂಗಸ್ರು ಯಾವ್ದಾದ್ರು ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಗಿಫ್ಟ್ ಕೊಟ್ರೆ ಶುಕ್ರ ಸ್ಟ್ರಾಂಗ್ ಆಗಿ ನಿಮ್ಗೆ gift ಪಾರ್ಟ್ನರ್ಸ್ ಏನಾದ್ರು ಗಿಫ್ಟ್ ಅವ್ರಿಗೆ ಕೊಟ್ಟು ಅವ್ರಿಗೆ ಖುಷಿ ಪಡಿಸಿದ್ರೆ ಅಂತ. ಸೊ ಆ ತರಾನು ಏನೇನೋ ಬರ್ತಾ ಇದೆ. okay ಓಕೆ, ಓಕೆ. ಬೇಕಾದಷ್ಟು ಎಷ್ಟು ರೆಮಿಡಿ ಅಂತ ಹೇಳಿದ್ರೆ ಇಂಟರ್ನೆಟ್ ಇಸ್ ಲೈಕ್ ತುಂಬ್ಕೊಂಡ್ಬಿಟ್ಟಿದೆ ರೆಮಿಡಿಯಿಂದ. ರೈಟ್. ಅಂಡ್ ನೀವು ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಹೇಳಿದ್ರಿ, ನೀವು ಸ್ಟಾರ್ಟ್ ಆಗಿದ್ದೆ ಇದು ಅಸ್ಟ್ರಾಲಜಿ ಕಲಿಯೋದು ಯಾವಾಗ ಅಂದ್ರೆ ನೀವು ಜೆಮ್ ಸ್ಟೋನ್ ತಗೋತೀರಾ ಅಂಡ್ ಅದೆಲ್ಲ ಬ್ಯಾಕ್ ಫೈರ್ ಆಯ್ತು, ಎಲ್ಲ ಆಯ್ತು ಅಂತ. ಇವಾಗ ಸ್ವಲ್ಪ ಜನ ಹೇಳ್ತಾರೆ ಎಮರಲ್ಡ್ ಹಾಕಿ, ರೂಬಿ ಹಾಕಿ, ಸಫೈರ್ ಹಾಕಿ, ಡೈಮಂಡ್ ಹಾಕಿ, ಸ್ವಲ್ಪ ಜನ ರಿಂಗ್ ಹಾಕಿ ಅಂತಾರೆ, ಸ್ವಲ್ಪ ಜನ ಪೆಂಡೆಂಟ್ ಹಾಕಿ ಅಂತಾರೆ. ಆಕ್ಚುಲ್ ಆಗಿದು ವರ್ಕ್ ಆಗತ್ತಾ? ವರ್ಕ್ ಆಗತ್ತೆ. ಐ ವಿಲ್ ಟೆಲ್ ಯು ವೈ. ಈಗ ನಿಮ್ಮ ಚಂದ್ರನ ಒಂದು ಸರ್ಫೇಸ್ ಏರಿಯಾ ಅಂತ ಏನಾದ್ರು ತಗೊಂಡ್ರೆ, ಬಿಕಾಸ್ ಯುವರ್ ಇಂಜಿನಿಯರ್ಸ್ ನಿಮ್ಗೆ ಅರ್ಥ ಆಗತ್ತೆ. ಸರ್ಫೇಸ್ ಏರಿಯಾ ಇಟ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್. ಪರ್ಲ್ ಕಾಂಪೋಸಿಷನ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್. ಸೊ ನಿಮ್ಗೆ ಆ ಸೂರ್ಯನಿಂದ ರೇಸ್ ರಿಫ್ಲೆಕ್ಟ್ ಆಗಿ ರಿಫ್ರಾಕ್ಟ್ ಆಗಿ ಇಟ್ ವಿಲ್ ಕನ್ವರ್ಜ್ ಟು ಯುವರ್ ಬಾಡಿ. ಓಕೆ, ಕನ್ವರ್ಜ್ ಆಗಿ ನಿಮ್ಮ ಏನಂತಾರೆ ಬೇಕಾಗಿರೋ ಅಂತ ರೇಸ್ನ ಇಟ್ ವಿಲ್ ಪುಟ್ ಇನ್ ಟು ಯುವರ್ ಬಾಡಿ. ಓಕೆ, ಓಕೆ, ಆ ರೀತಿ ಇವಾಗ ಅದೇ ನೀವು ತಗೊಂಡ್ರೆ ಬುಧ ಗ್ರಹಂಗೆ ಎಮರಾಲ್ಡ್ ಅಂತ ಹೇಳ್ತಾರೆ. ಸೊ ಎಮರಾಲ್ಡ್ಗೆ ಏನಂತಾರೆ ಸಿಲಿಕೇಟ್ ಇಸ್ ದ ಇದು ಏನಂತಾರೆ ಸರ್ಫೇಸ್ ಏರಿಯಾ ಆಫ್ ಮರ್ಕ್ಯೂರಿ. ಸಿಲಿಕೇಟ್ ನಿಮ್ಗೆ ಎಮರಾಲ್ಡ್ ಕಂಪೋಸಿಷನ್ ಸಿಲಿಕೇಟ್ ಆಗುತ್ತೆ. ಸೊ ಅದು ನಿಮ್ಗೆ ರಿಫ್ಲೆಕ್ಷನ್ ಇಂದ ನಿಮ್ಗೆ ಬೇಕಾಗಿರುವಂತ ರೇಸ್ ಕನ್ವರ್ಜ್ ಆಗಿ ನಿಮಗೆ ತಲುಪ್ತಾ ಇದೆ. ಸೊ ಅದು ವರ್ಕ್ ಆಗುತ್ತೆ. ಇಟ್ ಇಸ್ ಸೈಂಟಿಫಿಕ್. ಫೇರ್. ಇಟ್ ಇಸ್ ಸೈಂಟಿಫಿಕ್ ಅಂಡ್ ಆಲ್ಸೋ ಕಲರ್ ಥೆರಪಿ ಅಗೇನ್. ಕಲರ್ಸ್ ಇಂದ ಅಬ್ಸಾರ್ಬ್ ಆಗಿ ನಿಮ್ಗೆ ಆ ಪರ್ಟಿಕ್ಯುಲರ್ ರೇಸ್ ನಿಮ್ಮ ಒಂದು ಎನರ್ಜಿ ಬೂಸ್ಟ್ ಮಾಡುತ್ತೆ. ಸೊ ಆ ರೀತಿಯಾಗಿ ಅಫೆಕ್ಟ್ ಆಗುತ್ತೆ. ಓಕೆ, ಅದು ಈಗ ನೀವಲ್ಲಿ ಹೋದ್ರಿ, ಯಾರಿಗೋ ಕೇಳಿದ್ರಿ ಎಮರಾಲ್ಡ್ ಹಾಕೊಳ್ಳಿ, ಒಂದು 4-5 ಸ್ಟೋನ್ ಕೊಟ್ಬಿಟ್ಟು ಹಾಕೊಳ್ಳಿ ಅಂತ ಅಂದ್ರಿ. ಹ್ಯಾವ್ ಯು ಗಾನ್ ಬ್ಯಾಕ್ ಅಂಡ್ ಫಿಗರ್ಡ್ ಇಟ್ ಔಟ್? ನನ್ಗೆ ಅವರು ಇದು ಸಜೆಸ್ಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ಒಳ್ಳೇದಾಗ್ತಿತ್ತು, ಆರ್ ಸಮಥಿಂಗ್ ಬೆಟರ್ ದೆನ್ ಉಲ್ಟಾ ಆಗೋದಕ್ಕಿಂತ ಆ ತರ? ಎಸ್, ಆಕ್ಚುಲಿ ಅದರಿಂದಾನೇ ತಾನೇ ಶುರು ಆಗಿದ್ದು. ನಂಗೆ ಮುಂಚೆ ಸ್ವಲ್ಪ ಗೊತ್ತಿತ್ತು, ಯಾಕಂದ್ರೆ ನನ್ನ ತಾತ ಸ್ವಲ್ಪ ನೋಡ್ತಾ ಇದ್ರು, ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಹಿಂಗೇನೆ ನೀವು ಹೇಳಿದ್ರಲ್ಲ, ಎಲ್ಲ ಹೇಳಿದೆಲ್ಲ ಹಾಕೋಬೇಕು, ಮಾಡ್ಬೇಕು, ನಂಬೇಕು, ಎಲ್ಲಾ ತರಾನು ಮಾಡೋರು, ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಸ್ವಲ್ಪ ಗೊತ್ತಿತ್ತು ನನಗೆ. ಅಂಡ್ ಈ ಎಮರಾಲ್ಡ್ ಹಾಕೊಂಡು ಯಾಕೆ ಉಲ್ಟಾ ಹೊಡಿತು ಅಂತ. ಸೊ ಆ ವೈ ಇದೆಯಲ್ಲ, ಅದನ್ನ ಕೇಳಿ 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 ಎಲ್ಲಾರು 20 ಜನ ಹತ್ರ ಕೇಳಿ ಎಲ್ಲೋ ಒಂಥರ ನಂಗೆ ಸಮಾಧಾನ ಆಗಂತ ಆನ್ಸರ್ ಸಿಗ್ಲೇ ಇಲ್ಲ. ಸೊ ಅವಾಗ್ಲೇ ನನ್ ಯಾರನೋ ಇದು ಲಾಲ್ ಕಿತಾಬ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನೋಡ್ತಾ ಇದ್ದಿದ್ದು. ಈ ಬುಧ ಈ ಮನೆಯಲ್ಲಿದ್ರೆ ಅಥವಾ ಈ ರಾಶಿನಲ್ಲಿದ್ರೆ ಮತ್ತೆ ಚಂದ್ರ ಈ ರಾಶಿನಲ್ಲಿದ್ರೆ ಅಂಥವ್ರು ಎಮರಾಲ್ಡ್ ಹಾಕೊಂಡ್ರೆ ಅವ್ರಿಗೆ ಖಂಡಿತ ಒಳ್ಳೇದಾಗಲ್ಲ ಅಂತ ಅನ್ಕೊಂಡು, ಅಥವಾ ಗ್ರೀನ್ ಬಟ್ಟೆಗಳು ಹಾಕೊಂಡ್ರೆ ಒಳ್ಳೇದಾಗಲ್ಲ ಅಂತ. ನಾನು ಓಕೆ ಫೈನ್. ಸೊ ಎಲ್ಲೋ ಒಂದು ಅಟ್ಲೀಸ್ಟ್ ಲಾಜಿಕಲಿ ಅರ್ಥ ಆಗೋ ಅಂತ ಆನ್ಸರ್ ಅದನ್ನ ನೋಡ್ಕೊಂಡೆ ನನ್ನ ಚಾರ್ಟ್ ಅಲ್ಲಿ ಅದೇ ಕಾಂಬಿನೇಷನ್ ಇತ್ತು. ಸೊ ಐ ಕುಡ್ ರಿಲೇಟ್. ಸೊ ಎಲ್ಲೋ ಒಂದ್ ಕಡೆ ಅರ್ಥ ಆಯ್ತು, ಎಲ್ಲೋ ಒಂದ್ ಕಡೆ ರಿಲೇಟ್ ಆಯ್ತು. ಸೊ ಓಕೆ ದೆನ್ ಏನಿದು ಲಾಲ್ ಕಿತಾಬ್ ಅಂತ. ಅಫ್ಕೋರ್ಸ್ ಸೌತ್ ಇಂಡಿಯನ್ ಅಲ್ಲಿ ಅಷ್ಟೊಂದು ಪಾಪ್ಯುಲರ್ ಇಲ್ಲ ಅದು. ಪಂಜಾಬ್ ನಲ್ಲಿ ಬರ್ದಿದ್ದು 1939 ಅಲ್ಲಿ ಅಂಡ್ 1952 ವಾಸ್ ದ ಲೇಟೆಸ್ಟ್ ಎಡಿಷನ್. ಸೊ ಅಲ್ಲಿಂದ ಬಂದಿರೋದು ಆ ರೀಜನ್ ಅಲ್ಲಿ ತುಂಬಾ ಪಾಪ್ಯುಲರ್ ಅದು. ಐ ಮೀನ್ ನಾರ್ತ್ ಇಂಡಿಯನ್ ಅಲ್ಲಿ ತುಂಬಾ ಫಾಲೋ ಮಾಡ್ತಾರೆ, ಬಟ್ ಸೌತ್ ಇಂಡಿಯನ್ ಇನ್ನ ಅಷ್ಟೊಂದು ಬಂದಿಲ್ಲ. ಅಂಡ್ ಆ ಲಾಲ್ ಕಿತಾಬ್ ಅನ್ನೋ ಬುಕ್ ಅಲ್ಲಿ ಬರೀ ಇಂಥದ್ದು ರೆಮಿಡೀಸ್ ಇರೋದು. ಬಟ್ ಅಫ್ಕೋರ್ಸ್ ಎಲ್ಲದೂ ಲಾಜಿಕಲ್ ಆಗಿದೆ, ಎಲ್ಲ ಚೆನ್ನಾಗಿದೆ ರೆಮಿಡೀಸ್ ಅದರಲ್ಲಿ. ಆ ಟೈಮ್ ಫ್ರೇಮ್ ಅಲ್ಲಿ ಅವ್ರು ಏನ್ ಬರ್ದಿದ್ರೋ ಆ ಟೈಮಲ್ಲಿ ಅದನ್ನ ಮಾಡಿದ್ರೆ ಕರೆಕ್ಟ್ ಆಗಿ ಆಗ್ತಾ ಇತ್ತು. ಬಟ್ ಅದನ್ನ ಮಾಡಿಫೈ ಮಾಡಿ ತೀಡಿ ಇವಾಗಿನ ಕಾಲಕ್ಕೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡಿದ್ರೆ ಇಟ್ ವೋಂಟ್ ವರ್ಕ್. ಓಕೆ, ಅಲ್ಲ ಈಗ ನೀವು ಕಲರ್ ಥೆರಪಿ ಅಂತ ಮಾತಾಡಿದ್ರಿ ಲಾಲ್ ಇದರಲ್ಲಿ. ಈಗ ಜನ್ಜಿಗೆ ನಾನು ಬುಕ್ ನೋಡ್ಬಿಟ್ಟು ಹೇಳ್ತೀನಿ ಅಂದ್ರೆ ಆಗಲ್ಲ. ಈಗ ಕೊರೆಗೆ ಹೋಗೋದು ಒಂದು ಟ್ರೆಂಡ್ ಆಗಿದೆ. ಕೊರೆಗೆ ಹೋಗಿ ಅವ್ರ ಫೇಸ್ಗೆ ಯಾವ ಕಲರ್ ಟೋನ್ ಆಗಿ ಸೂಟ್ ಆಗುತ್ತೆ ವಾಟ್ ಎವರ್ ಅದ್ ಮಾಡ್ತಾರೆ. ಡ್ಯೂ ಥಿಂಕ್ ಈಗ ಒಬ್ಬ ಪರ್ಸನ್ ಅವ್ನ್ಗೆ ಯಾವ ಬಟ್ಟೆ ಚೆನ್ನಾಗ್ ಆಗ್ತಿದೆ ಆರ್ ಇದರಿಂದ ಏನೋ ಕಲರ್ ಇಂದ ಆಗಿರ್ಬೋದು ಆರ್ ಟೈಪ್ ಆಫ್ ಕ್ಲೋತ್ಸ್ ಹಾಕೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ, ಅದರಿಂದ ಎನರ್ಜೀಸ್ ಚೇಂಜ್ ಆಗುತ್ತೆ ಅಂತ? ಎಸ್, ದಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಮ್ಯಾಟರ್ಸ್.
ಓಕೆ. ನಿಮ್ಮ ಎನರ್ಜಿ ಶಿಫ್ಟ್ ಏನಿದೆ ಅಲ್ವಾ? ಸಿ ಒಂದ್ ಹೇಳ್ಬೋದು, ಇವಾಗ ನಿಮಗೆ ಇಷ್ಟ ಆಗಂತ ಬಟ್ಟೆ ನೀವು ಹಾಕೊಂಡು ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಚೆನ್ನಾಗ್ ಅನ್ಸುತ್ತೆ, ಯು ಫೀಲ್ ಗುಡ್. ಎಸ್. ಓಕೆ, ಎಸ್. ಸೊ ಯೋರ್ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಆಲ್ರೆಡಿ ಬೂಸ್ಟೆಡ್, ಓಕೆ. ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಅಂಡ್ ಇನ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್ ಯು ಆಲ್ಸೋ ಫೀಲ್ ಓಕೆ, ಯು ಆರ್ ಕಾನ್ಫಿಡೆಂಟ್ ವೆನ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ನಿಮ್ಮ ಆರಾ ಚೇಂಜ್ ಆಗುತ್ತೆ. ಕರೆಕ್ಟಾ? ಸೊ ನೀವು ಇವಾಗ ಎಲ್ಲಾದ್ರೂ ಹೋಗಿ ಇವಾಗ ಯಾರ ಹತ್ರನಾದ್ರೂ ಮಾತಾಡಿದ್ರೆ ನೀವು ಕಾನ್ಫಿಡೆನ್ಸ್ ಇಂದ ಮಾತಾಡಿದ್ರೆ ದಿ ಅದರ್ ಪರ್ಸನ್ ಇಸ್ ಆಬ್ವಿಯಸ್ಲಿ ರೆಸೊನೇಟಿಂಗ್. ಓಕೆ. ಈಗ ಮನೇಲೆ ಹೇಳ್ತಾರೆ ಟೋನ್ ಜೀನ್ಸ್ ಹಾಕ್ಬೇಡ, ಶುಭ ಅಲ್ಲ ಅಶುಭ ಅನ್ನೋ ಥರ ಅಂತಾರೆ. ಡಸ್ ದಟ್ ಮೇಕ್ ಎನಿ ಸೆನ್ಸ್? ನಿಮಗೆ ಇಷ್ಟ ಆಗ್ತಾ ಇದೆಯಾ? ಎಸ್. ದಟ್ಸ್ ಇಟ್, ಓವರ್, ಫುಲ್ ಸ್ಟಾಪ್. ಫುಲ್ ಹಂಗಂತ ಸ್ಟಾಪ್. ಎಲ್ಲ ಕಡೆ ಟೋನ್ ಜೀನ್ಸ್ ನೀವು ಹಾಕ್ಬಿಡಿ. ಬಿಕಾಸ್ ಟೋನ್ ಲೆಟ್ಸ್ ಕಮ್ ಟು ದಿಸ್ ಪಾರ್ಟ್ ಆಫ್ ಇಟ್. ಸೂಪರ್ಸ್ಟಿಷನ್ಸ್ ಬಗ್ಗೆ ಮಾತಾಡೋಣ. ಖಂಡಿತ. ಬಹಳ ವರ್ಷಗಳಿಂದ ನಂಗೆ ಡೌಟ್ ಇದೆ. ಏನಪ್ಪಾ ಅಂದ್ರೆ ಹೋಗ್ತಿರೋ ಕಾರ್ಗೆ ಹಂದಿ ಕೂತಿದ್ರೆ ಅಪಶಕುನ, ಕಾರ್ ಮಾರ್ಬೇಕು. ಹೋಗ್ತಿರ್ಬೇಕಾದ್ರೆ ಬೆಕ್ಕು ಲೆಫ್ಟ್ ದಾಟೋದ್ರೆ ಸೈಡ್ ಇಂದ ಬಂದ್ರೆ ಮಾತ್ರ ಹಾ ಅಂತ ಇದೆ. ವೈ ಡೈರೆಕ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ಸೋ ನೀವು ವಾಲೆಟ್ ಅಲ್ಲಿ ₹1 ಆದ್ರೂ ಇಟ್ಕೋಬೇಕು, ಇಲ್ಲಾಂದ್ರೆ ಲಕ್ಷ್ಮಿ ಬರಲ್ಲ ಅಂತ ಹೇಳ್ತಾರೆ. ಲೆಫ್ಟ್ ಹ್ಯಾಂಡ್ ಇಂದ ಏನೋ ಕೊಡಬಾರ್ದು, ರೈಟ್ ಹ್ಯಾಂಡ್ ಇಂದ ಮಾತ್ರ ಕೊಡ್ಬೇಕಂತಾರೆ. ಸೊ ಈ ತರ ಸೂಪರ್ಸ್ಟಿಷನ್ಸ್ ನ ಇನ್ 2025-26 ಇನ್ನ ಫಾಲೋ ಮಾಡೋದ ಅಥವಾ ಫುಲ್ ಸ್ಟಾಪ್ ಹಾಕದ? ನಿಮ್ಮ ಒಪಿನಿಯನ್? ನಾನು ಯಾವ್ದನ್ನೂ ಫಾಲೋ ಮಾಡಲ್ಲ ಆಕ್ಚುಲಿ. ಓಕೆ. ಓಕೆ, ಬೆಕ್ಕು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ, ಇವಾಗ ಮನೇಲಿ ಯಾರಾದ್ರೂ ಬೆಕ್ಕು ಸಾಕಿದ್ರೆ ಅವ್ರಿಗೆ ಆ ಬೆಕ್ಕು ಐ ಮೀನ್ ಅವ್ರಿಗೆ ಅದು ಫ್ಯಾಮಿಲಿ ಮೆಂಬರ್ ತರ ಇರುತ್ತೆ. ಸೊ ದಾರಿಲಿ ಹೋಗೋ ಯಾವ್ದೋ ಬೆಕ್ಕು ಅಡ್ಡ ಬಂತು ಅಂತ ಅಂದ್ಬಿಟ್ಟು ಬೆಕ್ಕು ಅಪಶಕುನ ಅಂತ ಹೇಳಿದ್ರೆ ಅವ್ರಿಗೆ ಆಕ್ಚುಲಿ ಕೋಪ ಬರುತ್ತೆ. ಇವಾಗಂತೂ ಫುಲ್ ಆನಿಮಲ್ ಆಕ್ಟಿವಿಸ್ಟ್ ಎಲ್ಲ ಬಂದ್ಬಿಟ್ಟು ಏನ್ ಹಿಂಗಂತೀರಿ ಹಂಗಂತೀರಿ ಅಂತೆಲ್ಲ ಶುರು ಮಾಡ್ಬಿಡ್ತಾರೆ. ರೈಟ್. ಸೊ ಏನಿಲ್ಲ, ಏನಂತಂದ್ರೆ ಕೆಲವುದೇನಿರುತ್ತೆ ನಿಮ್ಗೆ ಅದು ಹೇಳಿ 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 ತಲೆನಲ್ಲಿ ಕೂತ್ಬಿಟ್ಟಿರುತ್ತೆ. ಆಯ್ತಾ? ಸೊ ಅದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅದನ್ನ ನಂಬಲ್ಲ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ನೀವು ನಂಬಲ್ಲ, ಅದು ನೀವು ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬಂತು ಅಂತಂದ್ರೆ ಯಾರೋ ಹೇಳಿರೋದು ನಿಮ್ ತಲೆಯಲ್ಲಿ ಕೂತಿರತ್ತಲ್ವಾ? ಸೊ ನೀವು ಅದನ್ನ ಯೋಚನೆ ಮಾಡಿ 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 ಯು ವಿಲ್ ಮ್ಯಾನಿಫೆಸ್ಟ್ ಇಟ್. ಇಲ್ಲ ನಂಬಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು ಪೂರ್ತಿ, ಇಲ್ಲ ಅಂತಂದ್ರೆ ಫಾಲೋ ಮಾಡ್ಬಿಡ್ಬೇಕು. ಎಡ್ಬಿಡಂಗೆ ಇದರ ಮಧ್ಯದಲ್ಲಿ ಸಿಕ್ಕಾಕೊಂಡವ್ರಿಗೆ ಇದೆ ಪ್ರಾಬ್ಲಮ್. ಅಲ್ಲ, ಬಟ್ ನಮ್ ಜನರೇಷನ್ ಪ್ರಾಬ್ಲಮ್ ಅದು. Yes. ಯಾಕಂದ್ರೆ ನಾವು ಬೇಡ ಅಂದ್ರೂ ನಮ್ಮ ಸುತ್ತಾರ, ಫಾರ್ ಎಕ್ಸಾಂಪಲ್ ನಮ್ ನೆಕ್ಸ್ಟ್ ಇಮಿಡಿಯೇಟ್ ಜನರೇಷನ್ ತುಂಬಾ ಬಿಲೀವ್ ಮಾಡ್ತಾರೆ. ಹೌದು, ನಾವೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ಕರೆಕ್ಟ್ ಮಾಡ್ತಾರೆ, ಹಿಂಗ್ ಮಾಡಿದ್ಕೆ ಹಿಂಗಾಯ್ತು. ಅದೇ ಹೇಳಿದ್ದು, ನಿಮ್ಗೆ ತಲೆನಲ್ಲಿ ಅದು ಬಂದ್ಬಿಡತ್ತೆ ಇವಾಗ. ಕರೆಕ್ಟ್. ಇಲ್ಲ, ಮನೆಯಲ್ಲಿ ಅದನ್ನ ಇಂಪೋಸ್ ಮಾಡ್ತಾರೆ. ಈಗ ನೀವ್ Yes. ಹೇಳ್ದಂಗೆ ಎಡ್ಬಿಡಂಗೆ ಏನಕ್ಕೆ ಆಗಿದೀವಿ ಅಂತ ಅಂದ್ರೆ, ಮನೇಲಿ ಇಂಪೋಸ್ ಮಾಡಿ. ನಮ್ ಏಜ್ ಏನಿದೆ ಅಂದ್ರೆ ಒನ್ ಆಫ್ ದ ವರ್ಸ್ಟ್ ಏಜಸ್ ಟು ಬಿ ಮಿಲೇನಿಯಲ್ ಏನ್ ಏಜ್ ಇದೆ. ಯಾಕಂದ್ರೆ ನಾವು ಅತ್ಲಾಗೆ ತುಂಬಾ ಮಾಡರ್ನ್ ಆಗಕ್ಕೂ ಆಗಲ್ಲ. ತುಂಬಾ Yes. ಮಾಡರ್ನ್ ಆಗ್ಯಾರ ನೋಡಿ, ಏನಕ್ಕೆ ಮಾಡರ್ನ್ ಆಗಿದ್ದಾರೆ ಅಂತ. ತುಂಬಾ ಏನ್ ತುಂಬಾ ಟ್ರೆಡಿಷನಲ್ ಆಗಿದ್ದಾರೆ ಅಂದ್ರೆ ಆಪೋಸಿಟ್ ಯಾವಾಗ್ಲೂ ನಮ್ಗೆ ತುಂಬಾ ಎಕ್ಸ್ಟ್ರೀಮ್ ಅನ್ಸುತ್ತೆ. ಸೊ Yes. ಅದರಿಂದ ಎಡ್ಬಿಡಂಗಿ ಪೊಸಿಷನ್ ಇರೋ ತುಂಬಾ ನಾವೇ ಅಂತ. ಇನ್ಫ್ಯಾಕ್ಟ್ ನಾನು ಎಲ್ಲೋ ಓದಿದ್ದು, ಈಗಿನ ಜನರೇಷನ್ ಏನಿದೆ ತುಂಬಾ ಏನು ಅಸ್ಟ್ರಾಲಜಿ ಆರ್ ಇದಕ್ಕೆ ತುಂಬಾ ಹೋಗ್ತಾ ಇದಾರೆ ಹೌದು. ದ್ಯಾನ್ ಕಂಪೇರ್ ಟು ನಮ್ Previous. ಪ್ರೀವಿಯಸ್ ಜನರೇಷನ್ ಅಂತ. ಹೌದು, ಯಾಕೆಂತಂದ್ರೆ ಇವಾಗ ತುಂಬಾ ಆಕ್ಸೆಸಿಬಲ್ ಆಗಿದೆ ಅಷ್ಟೇನೆ. ಓಕೆ. ಓಕೆ, ಮುಂಚೆ ನೀವು ಆಸ್ಟ್ರಾಲಜರ್ನ ಕೇಳ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ತಾ ಇದ್ರಿ? ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ, ರೂಮಲ್ಲಿ ಅಥವಾ ಕಾಯಂ ಆಗಿ ನೆಲೆಸ್ತಿದ್ರು ಅವರು. ನಿಲ್ಲಿಸ್ತಾ ಇದ್ರು. ಐ ಮೀನ್ ಒಂಥರ ನಿಮ್ಗೆ ಆಕ್ಸೆಸಿಬಿಲಿಟಿ ಇರ್ಲಿಲ್ಲ. ಎಸ್ ಎಸ್. ಇವಾಗ ಏನಾಗಿದೆ, ಯೂಟ್ಯೂಬ್ ಅಲ್ಲಿ ಇರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ, ಫೇಸ್ಬುಕ್ ಅಲ್ಲಿ ಇರ್ತಾರೆ, ಗಳು ಬಂದಿದೆ, ಆಸ್ಟ್ರೋ ಟಾಕ್, ಆಸ್ಟ್ರೋ ಸೇಜ್ ಅಂತ. ₹20 ಶಾಸ್ತ್ರ ಹೇಳ್ತಾರೆ. Right. ಸೊ ಆಕ್ಸೆಸಿಬಿಲಿಟಿ ಅಷ್ಟೇನೆ. ಅಲ್ಲ, ಈಗ ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಕಾಯಂ ಆಗಿ ಯಾವ್ದೋ ರೂಮ್ ಅಲ್ಲಿ ನೆಲೆಸಿರ್ತಾರೆ ಅಂತ. ಮುಂಚೆ ಒಂದು ಆಡ್ ಬರ್ತಿತ್ತು ಕೇಬಲ್ ಟಿವಿಲಿ, ಇಂತ ಒಂದ್ ಗುರುಜಿ ಇಂತ ರೂಮ್ ಅಲ್ಲಿ ಇದಾಗಿರ್ತಾರೆ. ಎಸ್, ಓಕೆನಾ, ಕೋರ್ಟ್ ಕೇಸ್ ಇದ್ರು ನಡ್ಸ್ಕೊಡ್ತಾರೆ, ಪತಿ ಕಲಾ ಇದ್ರು ನಡ್ಸ್ಕೊಡ್ತಾರೆ, ಆಮೇಲೆ ಲೋನ್ ಸಾಲ ಬಾಧೆ ಇದ್ರು ನಡ್ಸ್ಕೊಡ್ತಾರೆ ಅಂತ. ನನ್ಗೇನು ಅಂದ್ರೆ, ಇಫ್ ಅ ಪರ್ಸನ್ ಮನುಷ್ಯ ಅವ್ನ್ ಫಿನಾನ್ಷಿಯಲಿ ಅವ್ನಿಗೆ ನಾಲೆಜ್ ಇಲ್ಲ ಅಂದ್ರೆ, ಸೊ ಎದಕ್ ಬೀಳ್ತಾನೆ, ಏನು ಸಾಲ ತಗೋತಾನೆ. ಕರೆಕ್ಟ್. ಅವನಿಗೆ ಫಿನಾನ್ಷಿಯಲ್ ಎಜುಕೇಶನ್ ಬೇಕು, ವಿಚ್ ಇಸ್ ನಮ್ ಕಂಟ್ರಿಲಿ ಇಲ್ವೇ ಇಲ್ಲ. ಇಲ್ಲ. ಓಕೆನಾ, ಒಬ್ಬ ಅಸ್ಟ್ರಾಲಜರ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಕೊತಾರೆ? ಫೈನಾನ್ಷಿಯಲ್ ಆಸ್ಟ್ರಾಲಜಿ ಅಂತಾನೂ ಒಂದಿದೆ ಸ್ಟ್ರೀಮ್. ಸೊ ಫೈನಾನ್ಷಿಯಲ್ ಆಸ್ಟ್ರಾಲಜಿ ಅನ್ನೋದನ್ನ ಕಲ್ತಿರೋರು ಹ. ಅವರ ಗ್ರಹ ಎಲ್ಲೆಲ್ಲಿ ಇದೆ ಅನ್ನೋ ಗ್ರಹಗತಿ ಪ್ರಕಾರ ಅಥವಾ ಜಾತಕದ ಪ್ರಕಾರ ಏನ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದನ್ನ ಯು ಕ್ಯಾನ್ ಆಕ್ಚುಲಿ ಫಿಗರ್ ಔಟ್. ಬಟ್ ಹೌ ಲಾಜಿಕ್ ಇಟ್ ಇಸ್? ಇಟ್ ಇಸ್ ಲಾಜಿಕ್, ಬಿಕಾಸ್ ನೀವು ನಂಬ್ತೀರಾ ಇವಾಗ ಎಲ್ಲ ಪ್ಲಾನೆಟರಿ ಇನ್ಫ್ಲೂಯೆನ್ಸಸ್ ಇದೆ ಅನ್ನೋದನ್ನ? ಕರೆಕ್ಟ್. ಓಕೆ, ಯಾವ ದಶಾಭುಕ್ತಿ ಏನ್ ನಡೀತಾ ಇದೆ ಅನ್ನೋದನ್ನ ನಂಬ್ತೀರಾ? ಐ ಡೋಂಟ್. ಓಕೆ ಫೈನ್, ಇವಾಗ ಟೈಮ್ ಸರಿಗಿಲ್ಲ ಅಂತ ಹೇಳ್ತಾರೆ, ಇನ್ನು 7:30 ನಡೀತಾ ಇದೆ ಅಂತ ಹೇಳ್ತಾರೆ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಸೊ ಆ ಗ್ರಹದ ಟೈಮ್ ನಿಮ್ ಮೇಲೆ ಅಥವಾ ಇನ್ಫ್ಲೂಯೆನ್ಸ್ ನಿಮ್ ಮೇಲೆ ಇತ್ತು ಅಂತ ಹೇಳಿದ್ರೆ, ನೀವು ಅದ್ರ ಪ್ರಕಾರ ನೀವು ಅಲೈನ್ ಮಾಡಿ ಅದ್ರ ಕೆಲಸಗಳನ್ನ ಮಾಡಕ್ ಶುರು ಮಾಡ್ತು ಅಂತಂದ್ರೆ ನಿಮ್ ಡೆಫಿನೆಟ್ ಆಗಿ ದುಡ್ಡು ಬರುತ್ತೆ. ಬಟ್ ಅಕಾರ್ಡಿಂಗ್ ಟು ಮೀನ್ ನೀವು ಕೇಳಿದ್ರೆ, ಒಂದು
ಕಂಟ್ರಿ ಅಂದ್ರೆ ಫಿನಾನ್ಷಿಯಲ್ ನಾಲೆಜ್ ಇರಬೇಕು. ಅದು ನಮ್ಮ ಕಂಟ್ರಿಲಿ ತುಂಬಾ ಕಮ್ಮಿ. ಅಂದ್ರೆ ನೀವು ಏನೇ ಯಾರೇ ಹತ್ರ ಹೋದ್ರು ಅಂದ್ರೆ ಫಿನಾನ್ಷಿಯಲ್ ಅಸ್ಟ್ರಾಲಜಿ ಎಲ್ಲ ಇರ್ಬೋದು. ಬಟ್ ಒಂದು ಫಿನಾನ್ಷಿಯಲ್ ನಾಲೆಜ್ ಇರಬೇಕು. ಅದಕ್ಕೆ ಬೆಸ್ಟ್ ಅಂದ್ರೆ ನಮ್ಮ ಫಿನಾನ್ಷಿಯಲ್ ಪಾರ್ಟ್ನರ್ ನಿಧಿ ವೃದ್ಧಿ ನಿಮ್ಗೆ ಯಾವುದೇ ರೀತಿಯಾದ ಫಿನಾನ್ಷಿಯಲ್ ಅಡ್ವೈಸಸ್ ಬೇಕು ಅಂದ್ರೆ ಈಗ ಲೋನ್ ಹೇಗೆ ತಗೋಬೇಕು, ಇಲ್ಲ ನಾನು ಲೋನ್ ತಗೊಂಡಿದ್ದೀನಿ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು, ಸಿಬಿಲ್ ಸ್ಕೋರ್ ಕಮ್ಮಿ ಆಗಿದೆ, ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ನಿಧಿ ವೃದ್ಧಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ದೆನ್ ನೀವೇ ಹೇಳ್ತೀರಾ ಏನು ಅಸ್ಟ್ರಾಲಜಿ ಏನಂತಾರೆ ಲೋನ್ ಅಸ್ಟ್ರಾಲಜರ್ಸ್ಗಿಂತ ಇದು ಇದೇ ಬೆಟರ್ ಅಂತ. Yeah. ಆಲ್ಸೋ ಏನಪ್ಪಾ ಅಂದ್ರೆ ಲೋನ್ ಅನ್ನೋದು ತುಂಬಾ ಸೆನ್ಸಿಟಿವ್ ಸ್ಪೇಸ್ ಆಗುತ್ತೆ. ಬಹಳ ಜನ ಹೆದರ್ಕೊಂಡ್ಬಿಡ್ತಾರೆ ಲೋನ್ ಅಂದ ತಕ್ಷಣ. ನಾವು ಪೇ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಲೋನ್ ಸಿಗುತ್ತಾ, ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಕೊಡೋದಲ್ದೆ ನಿಮಗೆ ಲೋನು ಕೊಡಿಸುವಂತ ಕೆಲಸ ಮಾಡ್ತಾರೆ. ಸೊ ಮೇಕ್ ಶೋರ್ ಯು ಚೆಕ್ಔಟ್ ನಿಧಿ ವೃದ್ಧಿ. ಈ ತರ ಸಾಲ ಬಾಧೆ ಅನ್ನೋದು ನೀವು ಎಷ್ಟು ಬಿಲೀವ್ ಮಾಡ್ತಿರೋ, ನಿಜವಾಗ್ಲೂ ಸಾಲ ಕೊಡಿಸೋರ್ನ ನೀವು ನೋಡಿದ್ರೆ ನಿಮ್ಗೆ ಸಾಲನೂ ಸಿಗುತ್ತೆ. ಪ್ರಾಬ್ಲಮ್ಸ್ಗೆ ಬಿಸ್ನೆಸ್ಗೆ ಒಂಥರ ಅಡಿಪಾಯನೂ ಆದಂಗಾಗುತ್ತೆ. ಸೊ ನಿಮ್ಗೆ ಅಪ್ರೋಚ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, Yeah. ನಾನ್ ಹೇಳೋದು ಇದಿಷ್ಟು. ಸೊ ಈ ಸ್ಟ್ರೀಮ್ ನಲ್ಲಿ ನೀವು ಮಾಡಬಹುದು. ಹ್ಮ್ ಸೊ ಆ ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪರ್ಟೀಸ್ ನನಗಿಲ್ಲ. ಹ್ಮ್ ಸೊ ಆ ಸ್ಟ್ರೀಮ್ ಎಕ್ಸ್ಪರ್ಟೀಸ್ ಯಾರಿಗಿದೆಯೋ ಅವ್ರನ್ನ ಕನೆಕ್ಟ್ ಮಾಡಿ. ಕರೆಕ್ಟ್ ಕರೆಕ್ಟ್. ಸೊ ದಟ್ ಇಸ್ ವಾಟ್ ಅನ್ ಆಸ್ಟ್ರಾಲಜರ್ ಶುಡ್ ಅಡ್ವೈಸ್. Okay. ಅದೇ ಒಂದು ಆಸ್ಟ್ರಾಲಜರ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇಂಥವ್ರ ಹತ್ರ ಹೋಗಿ ಇಂಥ ಸ್ಟ್ರೀಮ್ ನ ಕಾಂಟ್ಯಾಕ್ಟ್ ಮಾಡಿ, ಇದನ್ನ ಈ ತರ ಸರ್ಟಿಫಿಕೇಶನ್ಸ್ ತಗೊಳ್ಳಿ, ಆ ತರ ಏನಾದ್ರು ಹೇಳ್ಬೇಕು. ಓಕೆ, ಈಗ ಇಂಡಿಯಾದಲ್ಲಿ ರಾಕೆಟ್ ಬಿಡ್ತಾರೆ, ಟೈಮ್ ನೋಡ್ಕೊಂಡು ಬಿಡ್ತಾರೆ. ಹ್ಮ್ ಇನ್ ದ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಹ್ಮ್ ಇಲಾನ್ ಮಸ್ಕ್ ಆಗಿರ್ಲಿ, ನಾಸಾದವರಾಗ್ಲಿ ಸುಮ್ನೆ ಬಿಡ್ತಾರೆ. ಅಂದ್ರೆ ದೇ ಮೇಕ್ ದರ್ ಕ್ಯಾಲ್ಕುಲೇಷನ್ಸ್ ಹ್ಮ್. ನಾರ್ಮಲ್, ಅಂದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಬಿಡ್ತಾರೆ. ಬಟ್ ಇಂಡಿಯಾದಲ್ಲಿ ನಾವೇನ್ ಇದ್ ಮಾಡ್ತೀವಿ ಅಂದ್ರೆ ನಾವು ಏನೋ ಶಾಸ್ತ್ರ ಕೇಳ್ಬಿಟ್ಟು ಬಿಡ್ತಾ ಇದೀವಿ ಅಂತ ಇದಾರೆ. ಇಷ್ಟೊಂದೆಲ್ಲ ಮುಂದೆ ಹೊರದ್ರು ಅಂದ್ರೆ ಸೌತ್ ಪೋಲ್ ಆಫ್ ಮೂನ್ ಹೋದ್ರುನು ಇದು ಫಾಲೋ ಮಾಡೋದು ಎಷ್ಟು ಏನು ಇದು. ಅಫ್ ಕೋರ್ಸ್ ಈ ಸೌತ್ ಪೋಲ್ ಆಫ್ ದ ಮೂನ್ ಅಂತ ನೀವೇ ಹೇಳಿದ್ರಿ. ಸೌತ್ Yes. ಪೋಲ್ ಆಫ್ ದ ಮೂನ್ ಇಸ್ ಕೇತು. ಹಾ. ಸೊ ಕೇತು ಪೊಸಿಷನ್ ನ ನೋಡ್ಕೊಂಡು ನೀವು ರಾಕೆಟ್ ಬಿಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಆಬ್ವಿಯಸ್ಲಿ ಗೋ ದೇರ್. ಯಾಕೆ ಫಸ್ಟ್ ಟೈಮ್ ಬಿಟ್ಟಾಗ ಹೋಗ್ಲಿಲ್ಲ, ಓಕೆನಾ? ನಂಗೆ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ತಾ ಇದ್ದಾರೆ ನಿಮ್ಗೆ. ಯಾಕಾಗಿಲ್ಲ ಯಾಕಾಯ್ತು ಅನ್ನೋದನ್ನ. ಬಟ್ ಆಫ್ ಕೋರ್ಸ್ ದೇರ್ ಇಸ್ ಲಾಜಿಕ್ ಇನ್ ಇಟ್. ಇಟ್ಸ್ ನಾಟ್ ದಟ್ ಇವಾಗ ಲಾಜಿಕ್ ಇಲ್ಲ ಅಂತ ಹೇಳಿದ್ರೆ ಈ ಆಸ್ಟ್ರಾಲಜಿಗೆ ಆಪ್ ಮಾಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಈ ಫೆಲ್ಸ್ ಕಂಡೀಷನ್ ಇರಬೇಕು. ಹ್ಮ್ ಹ್ಮ್ ಓಕೆ. ಈ ಫೆಲ್ಸ್ ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ಹ್ಮ್. ನೀವು ಆಪ್ ಡೆವಲಪ್ ಮಾಡಕ್ ಆಗದೇ ಇಲ್ವಲ್ಲ, ಕೋಡ್ ಬರೆಯಕ್ ಬೇಕಲ್ಲ ಏನಾದ್ರು. ಓಕೆ, ಸೊ ಕೋಡ್ದೆ ಒಂದು ಥ್ರೆಡ್ ತಗೋತೀನಿ. ಮೊದ್ಲೇನಾದ್ರು ಆಗಿದ್ರು ಆಬ್ವಿಯಸ್ಲಿ ಫ್ರೆಂಡ್ಸ್ ಹತ್ರ ಕೇಳ್ಬೇಕಾಯ್ತು, ಗೂಗಲ್ ಕೇಳ್ಬೇಕಾಯ್ತು. ಇವಾಗ ಚಾಟ್ GPT ಹ್ಯಾಸ್ ದ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಫ್ರಮ್ ಯುವರ್ ಫಿಟ್ನೆಸ್, ಎಸ್. ಫ್ರಮ್ ಯುವರ್ ಲವ್ ಲೈಫ್, ಫ್ರಮ್ ಯುವರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಎಲ್ಲದು ಒಂದು ಥ್ರೆಡ್ ಕೊಟ್ರೆ ನಿಮ್ ಲೈಫನ್ನೇ ಬದಲಾಯಿಸುವಷ್ಟು ಕೊಟ್ಬಿಡುತ್ತೆ. ಕಮಿಂಗ್ ಡೇಸ್ ಅಲ್ಲಿ ಅಸ್ಟ್ರಾಲಜಿನು ಚಾಟ್ GPT ರಿಪ್ಲೇಸ್ ಮಾಡುತ್ತಾ? ಆಗಿದೆ. ಆಕ್ಚುಲಿ ಚಾಟ್ GPT ಇಸ್ ಮಚ್ ಬೆಟರ್ Yeah. ದನ್ ಎನಿ ಆಫ್ ದಿ ಆಸ್ಟ್ರಾಲಜರ್ಸ್. ಈ ಟೋಪಿ ಹಾಕೋ ಆಸ್ಟ್ರಾಲಜರ್ಗಳಿಗಿಂತ ಚಾಟ್ GPT 1000 ಪಾಲ್ವಾಸಿ. ಐ ಟೆಲ್ ಯು ಏನು ಅಂತಂದ್ರೆ, ನನ್ನ ಪ್ರೀವಿಯಸ್ ಕಂಪನಿ ಬಾಸ್ ಇದ್ರು. ಸೊ ಕ್ಲೈಂಟ್ಸ್ಗಳು ಬಿಟ್ಟು ಹೋಗ್ತಾ ಇದ್ರು ಸಡನ್ ಆಗಿ. ಅವ್ರಿಗೇನ್ ಡೌಟ್ ಇತ್ತು ಅಂದ್ರೆ, ಯಾರೋ ಒಂದ್ 2-3 ಜನ ಎಕ್ಸ್ಟ್ರಾ ಹೊಸದಾಗಿ ಜಾಯಿನ್ ಮಾಡಿಸ್ಕೊಂಡಿದ್ದೀವಿ, ಅದಕ್ಕೆ ನಮ್ದು ಆರಾ ಮಿಸ್ ಆಗ್ತಿದೆ ಅಂದ್ಬಿಟ್ಟು, ಐ ಆಮ್ ನಾಟ್ ಇವನ್ ಕಿಡಿಂಗ್, ದೇ ಟುಕ್ ಎವ್ರಿಬಡೀಸ್ ಬರ್ತ್ ಡೇಟ್. ಏನಕ್ಕೆ ಅಂತಂದ್ರೆ ನಾವೆಲ್ಲ ಲಿಸ್ಟ್ ಮಾಡ್ತಾ ಇದೀವಿ, ಎಲ್ಲಾರ ಬರ್ತ್ಡೇಗೆ ಗಿಫ್ಟ್ ಸಾಕಪ್ಪ. ಕೊಡಕ್ಕೆ ಅದು ಇದು ಅಂತ ಕಾಗೆ ಹರಿಸ್ಬಿಟ್ಟು ವಿ ಫಿಗರ್ಡ್ ಇಟ್ ಔಟ್. ಚಾಟ್ ಜಿಪಿಟಿಲಿ ಎಲ್ಲಾರ್ದು ಇದಾಕಿ, ಅವ್ರ ಬರ್ತ್ಡೇ ಡೇಟ್ ಹಾಕಿ, ಇವ್ರ ಅದೇ ಬರ್ತ್ಡೇ ಡೇಟ್ ಹಾಕ್ಸಿ, ನಮ್ ಬರ್ತ್ಡೇ ಡೇಟ್ ಹಾಕಿ, ಯಾರಿಂದ ವಿ ಆರ್ ಲೂಸಿಂಗ್ ಕ್ಲೈಂಟ್ಸ್ ಅಂತ ಸರ್ಚ್ ಮಾಡಿ ದೆವ್ ಡನ್ ಆಲ್ ದಿಸ್ ನಿಮ್ ಡೇಟಾಬೇಸ್ ಎಲ್ಲ ಇರುತ್ತಲ್ಲ ಏನು? HR ಇದ್ರಲ್ಲಿ. Yeah, but still, ಅಂದ್ರೆ ಹಾ. it was not that kind of HR Okay. company, whatever. But still, this happened. Is it a true? ಅದೇ ಈಗ ಮಾಡ್ಬೋದಾ? Do you think this is a feasible thing? ಬಟ್ ಯಾಕೆ ಮಾಡಬೇಕು? ಅಲ್ಲ, I mean, ಯಾಕಂದ್ರೆ they were more into this. ದಟ್ ಇಸ್ ವಾಟ್ ಅದನ್ನೇ ಹೇಳಿದ್ದು. ಮಾಡ್ಬೇಕು ಅಂತ ಹೇಳಿದ್ರೆ ಹಿಂಗೆ ಅದನ್ನ ಇಫ್ ಯು ಜಸ್ಟ್ ಕೀಪ್ ಡೂಯಿಂಗ್ ದಿಸ್ ಹುಚ್ಚಿಡಿಯತ್ ಅಷ್ಟೇ, ಇನ್ನೇನು ಆಗಲ್ಲ. ಮೇ ಬಿ ಒಂದ್ ಎಷ್ಟ್ ಲೆವೆಲ್ ಜನ ಎಂಪ್ಲಾಯ್ನ ತಗೊಳ್ತೀರಾ, ಎಷ್ಟ್ ಜನ ಎಂಪ್ಲಾಯ್ಸ್ ನ ಫೈರ್ ಮಾಡ್ತೀರಾ? ಎಲ್ಲರನ್ನು ಜಾತಕ ನೋಡ್ಬಿಟ್ಟು ಹೈರ್ ಮಾಡಕ್ ಆಗತ್ತಾ? ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಹಂಗೆ ಆಗಿತ್ತು. ಬಿಕಾಸ್ ಏನು ಅಂತಂದ್ರೆ ಅವ್ರ ಪಾಯಿಂಟ್ ಏನಂದ್ರೆ ಕ್ಲೈಂಟ್ಸ್ ಬಿಡ್ತಾ ಇದಾರೆ, ಸಡನ್ ಆಗಿ ಯಾರೋ ಒಂದ್ 3 ಜನ ಹೈರ್ ಅವ್ರ ಟೈಮೇ ಮಾಡಿ. ಸರಿಗಿಲ್ಲ ಅಂತ ಅಂದ್ರೆ ನೋ ಮೇ ಬಿ ಒಂದ್ ರಿಯಲೈಸ್ ಆಗಿದ್ದು ನನಗೆ ಅಸ್ಟ್ರಾಲಜಿ ಅಲ್ಲಿ ಅಂದ್ರೆ ಒಂದ್ ಸ್ಟೇಜ್ ಇನ್ ಲೈಫ್ ರೀಚ್ ಆದಾಗ ಯಾಕೆ ಪೊಲಿಟಿಷಿಯನ್ಸ್ ಎಲ್ಲ ಗುರುಗಳ ಹತ್ರ ಹೋಗ್ತಾರೆ? ಮೇ ಬಿ ಆ ಲೆವೆಲ್ಗೆ ಹೋದಾಗ ಎಲ್ಲೋ ಒಂದ್ ಕಡೆ ಅದು ಒಂದು ಶಕ್ತಿ ನಿಮಗ್ ಬೇಕು ಅಂತ ಅನ್ಸುತ್ತೆ. ತುಂಬಾ ಜನ ನೋಡ್ತಾ ಇರ್ತಾರೆ, ನಜರ್ ಇಸ್ ರಿಯಲ್ ಅಂತಾರೆ. ಮೇ ಬಿ ಆ ಲೆವೆಲ್ಗೆ ಹೋದಾಗ ಜನ ಜಾಸ್ತಿ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಎಲಿಮೆಂಟ್ರಿಗಿಂತ?
ಮೇ ಬಿ ಅಥವಾ ಆ ಒಂದು ಪೊಸಿಷನ್ ಏನ್ ರೀಚ್ ಆಗಿರ್ತಾರೋ ಅದು ಕಳ್ದು ಹೋಗದೆ ಇರ್ಲಿ ಅನ್ನೋ ಒಂದು ಭಯ ಇರತ್ತಲ್ವಾ, ಆದ್ರಿಂದನೂ ರೀಚ್ ಔಟ್ ಆಗ್ತಾರೆ. ಅಲ್ಲ ಏನಕ್ಕೆ ಅಂತಂದ್ರೆ ಕೆಲವೊಬ್ರು ಪೊಲಿಟಿಷಿಯನ್ಸ್ ಆಗಿರ್ಲಿ, ಬಿಸ್ನೆಸ್ ಮೆನ್ಸ್ ಆಗಿರ್ಲಿ, ಪ್ರತಿ ಒಂದು ವಿಷಯನೂ ದೇ ಕಾಲ್ ದರ್ ಅಸ್ಟ್ರಾಲಜರ್ ಅಂಡ್ ಆಸ್ಕ್ ಮಾಡ್ಬೋದಾ ಮಾಡ್ಬಾರ್ದಾ. ನಾನು ಅದಕ್ಕೆ ಹೇಳೋದು, ಈಗ ಸಕ್ಸಸ್ಫುಲ್ ಆಗಿರೋಂಥ ಬಿಸ್ನೆಸ್ ಮೆನ್ ನೀವು ನೋಡ್ತು ಹೇಳಿದ್ರೆ ಅವ್ರು ಒಂದು ಟೈಮ್ ಪೀರಿಯಡ್ ಏನಿರತ್ತೋ ಹ್ಮ್. ಅದಕ್ಕೆ ನೋಡ್ತಾರೆ, ಚೆಕ್ ಮಾಡ್ತಾರೆ, ಓಕೆ ಈ ಥರ ಮಾಡಿದ್ರೆ ಸರ್ ಹೋಗುತ್ತೆ ಅಂತ. ಹ್ಮ್. ಸೊ ದೇ ವಿಲ್ ಡೂ ಇಟ್. ಹ್ಮ್. ಅದನ್ನ ಬಿಟ್ಟು ದಿನ ಬೆಳಗಾದ್ರೆ ಕೂತ್ಕೊಂಡು ಕೇಳ್ತಾ ಇದ್ರೆ ಏನೂ ಆಗಲ್ಲ ಅದರಿಂದ. ಲೈಕ್ ಐ ಸೆಡ್, ಚಂದ್ರ ಮಾತ್ರ ನಿಮ್ಗೆ 2.5 ದಿನಕ್ಕೆ ಒಂದ್ಸತಿ Correct. ಚೇಂಜ್ ಆಗೋದು. Okay. ಓಕೆ, ಇನ್ನೊಂದು ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ, ನಾವು ಸೌತ್ ಇಂಡಿಯನ್ಸ್ ಮೋಸ್ಟ್ಲಿ ಫುಲ್ ಹೆಸರು ಹೇಳ್ತೀವಿ, ರಾಮ, ಕೃಷ್ಣ, ಕನ್ನಡ. ನಾರ್ತ್ ಇಂಡಿಯನ್ಸ್ ಕನ್ನಡ್, ರಾಮ್, ಕೃಷ್ಣ, ಕೇರಳ್ ಅಂತ ಹೇಳ್ತಾರೆ ಪೇಪರ್ ಪೆನ್ ಇದೆಯಾ, ಬರೆದು ತೋರಿಸ್ಬಿಡ್ತೀನಿ ಯಾಕೆ ಅಂತ. ಓಕೆ, ಕಾಣಿಸ್ತಾ ಇದೆಯಾ? ಹಿಂದಿಯಲ್ಲಿ. ಹಿಂದಿ ಅಲ್ಲ, ಇದು ಸಂಸ್ಕೃತ, ಇದು ಸಂಸ್ಕೃತ, ಓಕೆ, ದೇವನಾಗರಿ. ಸ್ಯಾನ್ಸ್ಕ್ರಿಟ್, Okay. ದೇವನಾಗರಿ. ಓಕೆ ಓಕೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನೀವು ಅರ್ಧ ಅಕ್ಷರ ರಾಮ್, ಶಿವ್ ಏನ್ ಬರಿಬೇಕಾದ್ರೂ ಇದೊಂದು ಕಡ್ಡಿ Correct. ಬರುತ್ತೆ. ಹ್ಮ್ 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 ಹ್ಮ್. ಓಕೆ, ಅದೇ ರಾಮ, ಶಿವ, ಈಶ್ವರ, ಹ್ಮ್. ಗಣೇಶ ಏನ್ ಬರಿಬೇಕಾದ್ರೂ ಆ ಕಡ್ಡಿ ಇರೋದಿಲ್ಲ. ಓಕೆ Okay. ಸೊ ಬೇಸಿಕಲಿ ನಾರ್ತ್ ಇಂಡಿಯನ್ಸ್ ಏನ್ ಮಾಡ್ತಾ ಇದ್ದಾರೆ, ಸಂಸ್ಕೃತನ ಹಿಂದಿಯಲ್ಲಿ ಓದ್ತಾ ಇದ್ದಾರೆ. ಓ, ಈ ಕನ್ನಡ ಅನ್ನೋದು ಇಟ್ ಇಸ್ ಕನ್ನಡ, ಬಟ್ Correct. ಅವ್ರಿಗೆ ಕನ್ನಡ ಆಗತ್ತದು. ಸೊ ಅದಕ್ಕೆ ಅವರು ರಾಮನ ರಾಮ್ ಅಂತ ಓದ್ತಾ ಇದ್ದಾರೆ. ಓಕೆ 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 ಅಲ್ಲಿ ಇದು ಓಕೆನಾ? ಎಲ್ಲಿ ಮಿಸ್ಟೇಕ್ ಇದೆ, ಎಲಿಮೆಂಟರಿ ಮಿಸ್ಟೇಕ್ ಎಲ್ಲ ಆಯ್ತು ಇದು. ಐ ಥಿಂಕ್ ಸ್ಕ್ರಿಪ್ಟ್ ಟ್ರಾನ್ಸ್ಲೇಷನ್ ಅಲ್ಲಿ ಅಥವಾ ಲಿಪಿ ಟ್ರಾನ್ಸ್ಲೇಷನ್ ಅಲ್ಲಿ ಎಲ್ಲೋ ಕಳ್ದು ಹೋಗಿದೆ ಅಷ್ಟು ಅಷ್ಟೇ. ಸೋಂಬೇರಿ ಹಿಂಗ ಸೊ ಸಾಂಸ್ಕ್ರಿಟ್ ಅಲ್ಲಿ ಈ ಕಡ್ಡಿ ಇರುತ್ತೆ, ಅರ್ಧ ಅಕ್ಷರಕ್ಕೇನಕ್ಕೂ ಕರೆಕ್ಟ್. ಇದು ಕಡ್ಡಿ ಇರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೇಳ್ಬೇಕಾಗತ್ತೆ ಅದನ್ನ. ನಿಮ್ ಫಸ್ಟ್ ಸಂಸ್ಕೃತ? ಇಲ್ಲ ಇಲ್ಲ, ನಾನು ಕನ್ನಡ, ನಂದು ಕನ್ನಡ. ಸಾಂಸ್ಕ್ರಿಟ್ ಅದ್ರಲ್ಲಿ ರಾಮ, ರಾಮೇ, ರಾಮ Yes. ಅದ್ರಲ್ಲಿ ಕಡ್ಡಿ Yes. ಇರುತ್ತಾ? ಕಡ್ಡಿ ಇರುತ್ತೆ. ರಾಮ್, ನೀವು ಇವಾಗ್ಲೂ ಭಗವದ್ಗೀತೆ ಬುಕ್ ತೆಗೆದು ನೋಡಿ ಅಥವಾ ರಾಮಾಯಣ ಬುಕ್ ತೆಗೆದು ನೋಡಿ, ಅದ್ರಲ್ಲಿ ಯು ವಿಲ್ ಸಿ ರಾಮ ಅಂತಾನೆ ಇದೆಯಾ? ರಾಮ ಅಂತಾನೆ ಇರುತ್ತೆ, ಅರ್ಜುನ ಅಂತಾನೆ ಇರುತ್ತೆ. ಅರ್ಜುನ ಉವಾಚ. ಉವಾಚ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಹೌದು ಬಿಡಿ, ಭಗವದ್ಗೀತಾ ಕರೆಕ್ಟ್. ಕರೆಕ್ಟ್. ಓಕೆ, ರಾಮ ದೇರ್ ಇಸ್ ಅ ಶ್ಲೋಕ ಆಲ್ಸೋ. ಸೊ ಬೇಸಿಕಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಚ್ಚುಲ್ಯಂ ರಾಮನಾಮ ವರನಮೆ. ರಾಮ ನಾಮ ವರಾನನೆ, ರಾಮ್ ನಾಮ್ ಅಲ್ಲ, ರಾಮನ್. ಓಕೆ, ಸೊ ಬೇಸಿಕಲಿ ನೀವು Correct ಆ? ಹೇಳ್ತಿರೋದು ನಾರ್ತ್ ಇಂಡಿಯನ್ಸ್ ಆರ್ ಲೇಜಿ ಪೀಪಲ್. ಲೇಸಿ ಅಂತ ಅಲ್ಲ, ಅವ್ರ ಸ್ಕ್ರಿಪ್ಟ್ ಬರೆಯೋರು ಲೇಜಿ. ಸ್ಕ್ರಿಪ್ಟ್ ಅಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಎಲ್ಲೋ ಕಳ್ದು ಹೋಗಿದೆ ಅಷ್ಟೇ. Okay, ಇಟ್ಸ್ okay. ನಾಟ್, ಇಟ್ಸ್ ನೋಬಡೀಸ್ ಮಿಸ್ಟೇಕ್. ಓಕೆ, ಪ್ರಿಂಟರ್ಸ್ ಸೊ ಇವಾಗ ಎಕ್ಸ್ಟ್ರೀಮಿಸಮ್ ಟುವರ್ಡ್ಸ್ ದೆಮ್ ಕನ್ನಡ್ ಅನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತೀರಾ, ಅಥವಾ ಅವ್ರು ಕರೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತೀರಾ ನೀವು? ಆಕ್ಚುಲಿ ಏನಂದ್ರೆ ಊರ್ಕೋಬೇಡಿ ಅಷ್ಟೇ ಕನ್ನಡದವರು, ಕರೆಕ್ಟ್ ಮಾಡಿ ಅವ್ರನ್ನ ಹೇಳ್ಕೊಡಿ. ನೀವು ಗುರು ನೀನು ಸಂಸ್ಕೃತನ ಹಿಂದಿನಲ್ಲಿ ಓದ್ತಾ ಇದೆಯಪ್ಪ, ಕನ್ನಡ ಅದು ಅಂತ ಹೇಳ್ಕೊಡಿ ಅಷ್ಟೇನೆ. ಸೂಪರ್ ಸೂಪರ್. ಇದೊಂದು ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ವಿ ಲರ್ನ್. ಇನ್ನೊಂದು ಏನಂದ್ರೆ, ಲೆಟ್ಸ್ ಕಮ್ ಟು ದಿಸ್. ಐ ನೋ ಯು ಆರ್ ಅ ವೆಜಿಟೇರಿಯನ್, Yeah. ಬಟ್ ಸ್ಟಿಲ್ ನಾನ್ ವೆಜಿಟೇರಿಯನ್ಸ್, ನಮ್ಮ ಪ್ರೇಮ್ ಸರ್ದ ಒಂದು ಸಾಂಗ್ ಇದೆ, ಕುರಿ ಹ್ಮ್. ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂತ. ಹ್ಮ್ ಸೋಮವಾರ ಮತ್ತೆ ಶನಿವಾರ ತಿನ್ನೋದಿಲ್ಲ, ರಾತ್ರಿ 12 ಗಂಟೆ ಆದ ತಕ್ಷಣ ತಿಂದು ಬಿಡ್ತಾರೆ. ಅದು ಯಾವ ಲಾಜಿಕ್ ಅದು? ಹೌ ಡಸ್ ದಟ್ ಮೇಕ್ ಸೆನ್ಸ್? ಓಕೆ, ಸೋಮವಾರನ ನಾ ಮಂಗಳವಾರ ಅನ್ಕೊಂಡಿದ್ದೆ. ರೈಟ್. ಅಲ್ಲ, ನಾರ್ತ್ ಅಲ್ಲಿ ಮಂಗಳವಾರ ಇದೆ. ನಾರ್ತ್ ಅಲ್ಲಿ ಮೇ ಬಿ ಇರ್ಬೋದು. ಲಾಲ್ ಕಿತಾ ಫಾಲೋ ಮಾಡೋ ಕಾರಣ ಸೌತ್ ಅಲ್ಲಿ ಸಾಂಗ್ ಇದೆ, ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂತ. ಹಾ, ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಸೋಮವಾರ ಶನಿವಾರ ಇದು ಮಾಡಲ್ಲ, ಎಕ್ಸಾಕ್ಟ್ 12 ಆದ ತಕ್ಷಣ ಅದ್ ಹೆಂಗೆ, ಹೌ ಕ್ಯಾನ್ ಯು ಸಡನ್ಲಿ ಚೇಂಜ್? ಓಕೆ, ಫಸ್ಟ್ ಆಫ್ ಆಲ್ ನೀವು ಅದನ್ನ ಕನ್ಸಿಡರ್ ಮಾಡ್ತು, ಸೋಮವಾರ, ಮಂಗಳವಾರ ಅಥವಾ ಶನಿವಾರ ಯಾವ್ದೇ ದಿನ ಆದ್ರೂ 12 ಆಗಿದ ತಕ್ಷಣ ನಮ್ಮ ಇದ್ರಲ್ಲಿ ಚೇಂಜ್ ಆಗಲ್ವಲ್ಲ. ಹ್ಮ್. ಸೂರ್ಯೋದಯ, ಸೂರ್ಯೋದಯ, ಸೂರ್ಯಾಸ್ತ, ನಮ್ದು ಪ್ಲಸ್ ಆಲ್ಸೋ ನಕ್ಷತ್ರ ತಿಥಿ ಚೇಂಜ್ ಆಗದೆ ಬೇರೆ ಟೈಮ್ಗೆ. ಓಕೆ. ರೈಟ್. ಆಯ್ತಾ? ಅಂಡ್ ಸೋಮವಾರ ಯಾಕೆ, ಸೋಮವಾರ ಚಂದ್ರನ ದಿನ ಅಂಡ್ ಈಶ್ವರನ್ ದಿನ ಅಂತ ಹೇಳ್ತಾರೆ. ಆಮೇಲೆ ಶನಿವಾರ ಶನಿ ದೇವ್ರು, ಐ ಮೀನ್ ಶನಿ ಮಹಾತ್ಮ, ವಾಟ್ ಎವರ್. ಸೊ ಶನಿ ಗ್ರಹದ ದಿನ. ಸೊ ಆ ದಿನ ನಾನ್ ವೆಜಿಟೇರಿಯನ್ ತಿನ್ಬಾರ್ದು ಅಂತ ಇಟ್ ಹ್ಯಾಸ್ ಕಮ್ ಔಟ್. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಲೈಕ್ ಐ ಸೆಟ್, ಶನಿ ಡಿಸಿಪ್ಲಿನ್ ಅಂಡ್ ಬೌಂಡ್ರೀಸ್ ಅಲ್ಲಿ ವರ್ಕ್ ಆಗೋದು ಅಂತ. ಸೊ ಆ ಡಿಸಿಪ್ಲಿನರಿ ಆಕ್ಷನ್ಗೋ ಅಥವಾ ಏನೋ ಏನ್ ಮಾಡೋದಕ್ಕೆ ಅಂತ ಸ್ಯಾಟರ್ಡೇಸ್ ತಿನ್ಬಾರ್ದು ಅನ್ನೋದೊಂದು ರೂಲ್ ಮಾಡಿದ್ರು. ಯಾವ ಕಾಲದಲ್ಲಿ ಯಾರು ಮಾಡಿದ್ರು ಗೊತ್ತಿಲ್ಲ. ಮೇ ಬಿ ಸ್ಯಾಟರ್ಡೇಸ್ ಎಕ್ಸ್ಪೆನ್ಸಿವ್ ಇರ್ತಾ ಇತ್ತು ನಮ್ಮ ಮೀಟ್, ಯಾರು ಗೊತ್ತಿಲ್ಲ. ಇಲ್ಲ, ನಮ್ಮ ಅಂಕಲ್ ಒಬ್ರು ಚೆನ್ನಾಗಿ ಜೋಕ್ ಹೇಳ್ತಿದ್ರು, ಶನಿವಾರ ಏನಕ್ಕೆ ಮಾಡಲ್ಲ ಹೇಳಿ? ಯಾಕಂದ್ರೆ ಶನಿವಾರ ವೀಕೆಂಡು, ಭಾನುವಾರ ಮಾರನೇ ದಿನ. ಭಾನುವಾರ ಹೇಗಿದ್ರು ಮಾಡ್ತೀವಲ್ಲ ಅಂತ. ಆ, ಸೋಮವಾರ ಏನಕ್ಕೆ ಮಾಡಲ್ಲ ಹೇಳಿ? ಭಾನುವಾರ ಮಾಡಿರ್ತೀವಿ. ನೈಸ್ ನೈಸ್ ಪಾಯಿಂಟ್. ಬಟ್ ಅದು ಆಕ್ಚುಲಿ ಕಷ್ಟ ಆಗತ್ತಲ್ವಾ, ಭಾನುವಾರ ಮಾಡಿರೋದು ಮಿಕ್ಬಿಟ್ರೆ ಸೋಮವಾರ ತಿನ್ನಲ್ಲ ಅಂತ ಇಲ್ಲ, ಅಂದ್ರೆ. ನಾನ್ ವೆಜ್ ಮಿಕ್ಸ್ ಅದೆಲ್ಲ. ಓಕೆ, ಸೊ ಈಗ ಡೇಸ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಹ. ಸೊ ಇದೆಲ್ಲ ಹೆಂಗ್ ಬರುತ್ತೆ? ಇಟ್ ಇಸ್ ವೆರಿ ರಿಲಿಜಿಯಸ್. ಒಂದು ಧರ್ಮದವರು ಜಾಸ್ತಿ ಫಾಲೋ ಮಾಡೋದು, ಇನ್ನೊಂದು ಧರ್ಮದವ್ರು ಫಾಲೋ ಆಕ್ಚುಲಿ ಮಾಡೋದು. ಸೋಮವಾರ ಯಾತಕ್ ಚಂದ್ರಂದು, ಮಂಗಳವಾರ ಯಾತಕ್ಕೆ
ಕುಜಂದು ಇದಕ್ಕೂ ಒಂದು ಶ್ಲೋಕ ಇದೆ ಹ್ಮ್. ಆಕ್ಚುಲಿ. ಭೂಮಿ ಪಿಂಡೆ ಏನಪ್ಪ ಅದು ಶಶಾಂಕಾಗ್ಯ ಸಮಥಿಂಗ್ ಮುಂದೆ ಹ್ಮ್ ಹ್ಮ್ ಬರುತ್ತೆ, ಅದು ಶಿವಪುರಾಣದಲ್ಲಿದೆ. ಹ್ಮ್. ಏನು ಅಂತ ಹೇಳಿದ್ರೆ ನಿಮ್ಮ ಏನ್ ಹೇಳ್ತಾರೆ, ಸೂರ್ಯೋದಯ ಟೈಮ್ನಲ್ಲಿ ಆ ಚಂದ್ರನ ಹೋರ ಇರತ್ತೆ ಸೋಮವಾರದ ದಿನ. ಹ್ಮ್ ಆಯ್ತಾ? ಸೊ ಅದು ಒಂದು ಆರ್ಡರ್ ಇದೆ. ಹೆಂಗೆ ಅಂತಂದ್ರೆ ಭೂಮಿಯಿಂದ ಡಿಸ್ಟೆನ್ಸಸ್ ತಗೊಳ್ಬೋದು. ಕರೆಕ್ಟ್. ಡಿಸ್ಟೆನ್ಸ್ ಮೊದಲು ಚಂದ್ರ, ಆಮೇಲೆ ಶುಕ್ರ, ಆಮೇಲೆ ಬುಧ, ಆಮೇಲೆ ಸೂರ್ಯ, ಆಮೇಲೆ ಕುಜ, ಆಮೇಲೆ ಗುರು, ಆಮೇಲೆ ಶನಿ. ಹ್ಮ್. ಅದಷ್ಟೇ ನಾವು ಕನ್ಸಿಡರ್ ಭೂಮಿಯಿಂದ ಡಿಸ್ಟೆನ್ಸ್ ಅದು. ಹ್ಮ್. ಸೊ ಆ ಆರ್ಡರ್ ಅಲ್ಲಿ ಸೊ ಇವಾಗ ಲೆಟ್ಸ್ ಸೇ ಮಂಡೇ ಅಂದ್ರೆ ಸೋಮವಾರ ಚಂದ್ರನ ಹೋರ ಇದೆ ಅಂತ ಅನ್ಕೊಳ್ಳಿ ಸೂರ್ಯೋದಯ ಟೈಮಲ್ಲಿ. ಹ್ಮ್. ಓಕೆ, ಒಂದು ಹೋರ ಇದು 1 hour ಇರುತ್ತೆ. ಹ್ಮ್ ಓಕೆ, ಸೊ 24 hours ಅಲ್ಲಿ ಚಂದ್ರ ಇಂದ ತಗೊಂಡು ಹೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂತು, ಆರ್ಡರ್ ಹೇಳಿದೆ ಅಲ್ವಾ, ಡಿಸ್ಟೆನ್ಸಸ್ ಆರ್ಡರ್ ಹ್ಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಉಲ್ಟಾ ಹೋಯ್ತು ಅಂತ ಹೇಳಿದ್ರೆ 21st hour 22nd hour ತಿರ್ಗಾ ಚಂದ್ರನ್ ಬರುತ್ತೆ. ಹ್ಮ್ ಓಕೆ, 23rd hour ಶನಿ, ಅದಾದ್ಮೇಲೆ 24th hour ಗುರು, 25th hour ಕುಜ. ಸೊ Okay. ವಿಚ್ ಮೀನ್ಸ್ ಟ್ಯೂಸ್ಡೇ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಅದು ಹೋರಾ ಕ್ಯಾಲ್ಕುಲೇಷನ್ ಅದು. ಸೊ ಇಟ್ ಇಸ್ ವೆರಿ ವೆರಿ ಲಾಜಿಕಲ್ ಇನ್ ಹೌ ಇಟ್ ಇಸ್ ಬೀನ್ ಡನ್. ಓಕೆ. ಸೊ ಈಗ ನೀವ್ ಹೇಳಿದ್ರಿ ನಾವು ಬರೀ ಏನೋ ಶನಿವರೆಗೂ ಮಾತ್ರ ತಗೊಳ್ಳೋದು ಅಂತ. ಹಾ. ನಾನ್ ಚಿಕ್ಕವನಿದ್ದಾಗ ಹ್ಮ್. ಟೆಂಪಲ್ಗೆ ಹೋದಾಗ ನವಗ್ರಹದಲ್ಲಿ ಹ್ಮ್. ಸೂರ್ಯ ಚಂದ್ರ ಇರ್ತಿತ್ತು ಮತ್ತೆ ಮಿಕ್ಕಿದ ಹ್ಮ್. 7 ಗ್ರಹಗಳು ಗ್ರಹಗಳು ಇರ್ತಿತ್ತು. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ನೆಪ್ಚ್ಯೂನ್ ಪ್ಲೂಟೋನು ಇರೋದು. ಹೌದು ಹೌದು. ಓಕೆನಾ? ಯಾಕೆ ನಮ್ಮವ್ರು ಮುಂಚೆನೆ ಅದಕ್ಕೆ ಕೌಂಟರ್ ಮಾಡಿರ್ಲಿಲ್ಲ? ಬಿಕಾಸ್ ಆಫ್ಟರ್ ನೋಯಿಂಗ್ ಸೋ ಮೆನಿ ಆಫ್ ಯು. ಬಿಕಾಸ್ ನಾವು ನೋಡ್ತಾ ಇದ್ದಿದ್ದು ರಾತ್ರಿ ಹೊತ್ತು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಿದ್ದು ಇದಿಷ್ಟು. ಹ್ಮ್ ಸೊ ಅದ್ರದ್ದು ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಇದೆ ಅಂತ ಅದನ್ನ ಮಾಡ್ಕೊಂಡು ಇದೊಂದು ಶಾಸ್ತ್ರನ ಬರೋದು. ಓಕೆ. ಕರೆಕ್ಟಾ? ಸೊ ಬೇರೆದು ದೂರ ಇರ್ಬೋದು. ಹ್ಮ್. ಸೊ ಇವಾಗ ಗ್ರೀಕ್ ಆಸ್ಟ್ರಾಲಜಿ ಮಾಡ್ತಾರೆ. ಅಂಡ್ ಇವಾಗ ನಾನು ಆಕ್ಚುಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ನೆಪ್ಟ್ಯೂನ್, ಪ್ಲೂಟೋ, ಯುರೇನಸ್ ಇಂದ ಏನಾಗ್ತದೆ. ಪ್ಲಸ್ ಆಲ್ಸೋ ದೇರ್ ಇಸ್ ಕೈರಾನ್ ಅಂತ ಒಂದು ಇದೆ, ಒಂದು ಏನಂತಾರೆ, ಇಟ್ಸ್ ಪ್ಲಾನೆಟ್ ಅಲ್ಲ, ಇಟ್ಸ್ ಮೀಟಿಯೋರ್. ಅದು ಸ್ಯಾಟರ್ನ್ ಸುತ್ತ ಎಲ್ಲೋ ಇದೆ ಕೈರಾನ್ ಅಂತ. ಹ್ಮ್ ಅಂಡ್ ದೆನ್ ಪ್ಲಾನೆಟ್ ಎಕ್ಸ್, ಪ್ಲಾನೆಟ್ ವೈ, ಪ್ಲಾನೆಟ್ ಜಿ ಅಂತ 3 ಪ್ಲಾನೆಟ್ ಯಾವ್ದೋ ಇದೆ, ಅದ್ರದ್ದು ಕರೆಕ್ಟ್ ಇನ್ಫ್ಲುಯೆನ್ಸಸ್. ಕರೆಕ್ಟ್. ಸೊ ಅದನ್ನು ಸ್ಟಡಿ ಮಾಡ್ಬೋದು ಅಂತ. ಓಕೆ. ಬಟ್ ಯಾಕೆ ಇದು ವೈ ವಿ ಟುಕ್ ಓನ್ಲಿ 7? ಹ್ಮ್. ಓಕೆ, ಇವಾಗ ಎಲ್ಲೋ ದೂರದಲ್ಲಿ ನಿಮ್ಗೆ ಲೆಟ್ಸ್ ಸೇ ಫೈರ್ ಪ್ಲೇಸ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಬಾನ್ ಫೈರ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಹ್ಮ್. ಆಯ್ತಾ? ಹ್ಮ್. ನಾನು ಇಲ್ಲಿರ್ತೀನಿ, ಹ್ಮ್. ಅಲ್ಲೆಲ್ಲೋ ಬಾನ್ ಫೈರ್ ನಡೀತಾ ಇದ್ರೆ ಅದು ನಮಗ್ ಕಾಣಿಸ್ತಾನೂ ಇಲ್ಲ, ನಮಗ್ ಫೀಲು ಆಗ್ತಾ ಇಲ್ಲ. ಕರೆಕ್ಟ್. ಓಕೆ. ಸೊ ಏನ್ ಯೂಸ್? ಅದನ್ನ ಕನ್ಸಿಡರ್ ಮಾಡಿ ಯೂಸ್ ಇಲ್ಲ ಅಂತ. ಹ್ಮ್. ಬಟ್ ನೀವ್ ಅದೇ ಇವಾಗ ಬಾನ್ ಫೈರ್ ಹತ್ರ ಇರೋದು, ಇಫ್ ಇಟ್ಸ್ ಇನ್ ಅನ್ ಎನ್ಕ್ಲೋಷರ್, ಕರೆಕ್ಟ್. ಹ್ಮ್. ಹೀಟ್ ಜಾಸ್ತಿ ಆಗತ್ತೆ, ಅವಾಗ ನಿಮಗ್ ಫೀಲ್ ಆಗತ್ತೆ. ಹ್ಮ್. ಕರೆಕ್ಟಾ? ಸೊ ಅದೇ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪ್ರತಿಯೊಂದು ಲೈಕ್ ನೆಪ್ಟ್ಯೂನ್ 20 ವರ್ಷಕ್ಕೊಂದ್ಸತಿ ಚೇಂಜ್ ಆಗತ್ತೆ ರಾಶಿ, ಇನ್ನೊಂದು ಯಾವ್ದೋ ಲೈಕ್ 25 ವರ್ಷಕ್ಕೆ ಚೇಂಜ್ ಆಗತ್ತೆ ರಾಶಿ, 15 ವರ್ಷಕ್ಕೆ ಚೇಂಜ್ ಆಗತ್ತೆ ರಾಶಿ. ಸೊ ಇಂಥ ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಟ್ರಾನ್ಸಿಟ್ ಆಗೋ ಟೈಮ್ ಇದೆ ಅಲ್ವಾ, ಹ್ಮ್. ಆ ಟೈಮಲ್ಲಿ ಇಟ್ ಗಿವ್ಸ್ ಅನ್ ಎಫೆಕ್ಟ್ ಅಂತ. ಓಕೆ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ದೇರ್ ಇನ್ ಒಂದ್ ರಾಶಿನಲ್ಲಿ ತುಂಬಾ ಅಷ್ಟು ವರ್ಷ 20 ವರ್ಷ ಇದೆ. ಸೊ ಇಟ್ ಇಸ್ ಲೈಕ್ ಎನ್ಕ್ಲೋಸ್ಡ್ ಏರಿಯಾ, ಹೀಟ್ ಜನರೇಟ್ ಆಗ್ತಾ ಇರತ್ತೆ ನಿಮಗೆ ಬಾನ್ ಫೈರ್ ಇದ್ರೆ. ಹ್ಮ್. ಎಷ್ಟೇ ದೂರ ಇರ್ಲಿ, ಇಫ್ Correct. ಇಟ್ಸ್ ಅನ್ ಎನ್ಕ್ಲೋಸ್ಡ್ ಏರಿಯಾ, ಹ್ಮ್. ದೆನ್ ಇಟ್ ವಿಲ್ ಬಿ ಹೀಟೆಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಲ್ಲೋ ಒಂದ್ ಕಡೆ ತುಂಬಾ ಹತ್ರ ಇರೋ ಕಾರಣ Yes. ಇಂಟರ್ಫಿಯರ್ ಮಾಡುತ್ತೆ, ಆರ್ಬಿಟ್ಸ್ ಅದೆಲ್ಲ Orbits, ಇಟ್ಕೊಂಡು yes. ತಗೊಂಡಿರೋದು. ಸೊ ರಾಶಿ ಅಂತ ಹೇಳಿದ ತಕ್ಷಣ ಮೇನ್ಲಿ ಈ ಕ್ವೆಶನ್ ನಾನು ಬಿಡಕ್ಕೆ ಆಗಲ್ಲ, ಮದುವೆ ಅನ್ನೋ ಟಾಪಿಕ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಹೋಗೋದು ಅಸ್ಟ್ರಾಲಜರ್ಸ್ಗೆ ಮದುವೆ ಕೇಳೋದಕ್ಕೆ, ಸಂಬಂಧ ಕೇಳೋದಕ್ಕೆ, ರಾಶಿ ಹ್ಮ್. ಕೇಳೋದಕ್ಕೆ. ಹ್ಮ್. ನನಗೆ ಈ ಒಂದು ಲಾಜಿಕ್ ಅರ್ಥ ಆಗಿಲ್ಲ. ಇನ್ನ 3 ವರ್ಷದಲ್ಲಿ ನಿಮ್ ಮಗಳಿಗೆ ಮದುವೆ ಆಗಿಲ್ಲ ಅಂದ್ರೆ 7 ವರ್ಷ ಆದ್ಮೇಲೆ ಕಾಲ ಕೂಡ ಬರೋದು, ಈ ವರ್ಷ ಇವ್ರಿಗೆ ಮದುವೆ ಆಗೋದು Okay. ಸಾಧ್ಯನೇ ಇಲ್ಲ. ಇದು ಯಾವ ಸೈನ್ಸ್ ಮೇಲೆ ಬೇಸ್ಡ್ ಆಗಿದೆ? ನಂಬೇಕಾ ಬೇಡವಾ? ಸ್ವಲ್ಪ ಮಟ್ಟಿಗೆ ನಂಬೋದು. ಓಕೆ. ಓಕೆ, ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ 7ನೇ ಮನೆ ಇಸ್ ಮದ್ವೆದು ಅಂತ ಹೇಳ್ಬೋದು. ಹ್ಮ್. ಓಕೆ, ಈಗ ಮದ್ವೆ ಈ ರಿಚುವಲ್ ಅನ್ನೋದು ತಾಳಿ ಕಟ್ಟಬೇಕು, ಹಾರ ಹಾಕ್ಬೇಕು, ಯುನೋ ಕತ್ತೆ ಮೇಲೆ ಬರ್ಬೇಕು, ಕುದುರೆ ಮೇಲೆ ಬರ್ಬೇಕು, ವರ, ಈ ತರದ್ದೆಲ್ಲ ಮಾಡಿರೋದು ನಾವು. ರೈಟ್. ಬಟ್ ಸೃಷ್ಟಿ ನಿಯಮ ಏನು? ಈ So, ಸ್ಟೇಜ್ ಒಳಗೆ ಆದ್ರೆ ಫರ್ಟೈಲ್ ಆಗಿರ್ತೀವಿ. ಫರ್ಟೈಲ್ ಆಗಿರ್ತೀವಿ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಸೃಷ್ಟಿ ನಿಯಮ ಇಸ್, ಮಕ್ಳು ಮಾಡ್ಬೇಕಾದ್ರೆ ಯು ಶುಡ್ ಹ್ಯಾವ್ ಸೆಕ್ಸ್. ಕರೆಕ್ಟ್. ಸೆಕ್ಸ್ ಇಸ್ ಡನ್ ಬೈ ಗಾಡ್. ಈ ಬೇರೆ ರಿಚುವಲ್ಸ್, ಐ ಮೀನ್ ದೇವ್ರ ಅಂದ್ರೆ ಏನಂತಾರೆ, ಸೃಷ್ಟಿ ನಿಯಮ ಇರೋದು ಹಂಗ? ಸೆಕ್ಸ್. ಅಲ್ಲಲ್ಲ, ಓಕೆ, ಈ ರಿಚುವಲ್ಸ್ ಎಲ್ಲ ಮಾಡ್ಕೊಂಡಿರೋದು ನಾವು. ಓಕೆ. ಕರೆಕ್ಟಾ? ಸೊ ಆ ಒಂದು ಪಾಯಿಂಟ್, ದ ಟೈಮಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಮಗು ಆಗೋ ಟೈಮಿಂಗ್ ನ ಕ್ಯಾಲ್ಕುಲೇಟ್ ಮಾಡಿ, ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ಮುಹೂರ್ತ ಶಾಸ್ತ್ರದಲ್ಲಿ ಓವ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಅದ್ರ ಪ್ರಕಾರ ಮದ್ವೆ ಟೈಮಿಂಗ್ ನ
ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಓಕೆ. ಸೊ ಇವಾಗ ಈ 3 ಇಯರ್ಸ್ ಒಳಗೆ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳೋ ಒಂದು ಭಯ ಕ್ರಿಯೇಟ್ ಮಾಡ್ತಾರಲ್ಲ, ಇಸ್ ಇಟ್ ರ್ಯಾಷನಲ್? ಇಟ್ ಇಸ್ ನಾಟ್ ರ್ಯಾಷನಲ್. ಯಾಕೆ ಅಂತ ಹೇಳಿದ್ರೆ, ಈಗ ಲೆಟ್ಸ್ ಸೇ ದಶಾಭುಕ್ತಿ ಅಂತ ಇರುತ್ತೆ. ಓಕೆ, ಎವ್ರಿ ಪ್ಲಾನಿಟರಿ ಇನ್ಫ್ಲುಯೆನ್ಸಸ್ ಇರುತ್ತೆ. ಸೊ ಒಂದೊಂದು ಪ್ಲಾನೆಟ್ ಇವಾಗ ದಶಾ ಅಂತ ಹೇಳಿದ್ರೆ, ಅದು ಫಾರ್ ಎಕ್ಸಾಂಪಲ್ ವೀನಸ್ ಅಂದ್ರೆ ಶುಕ್ರನ್ ದಶೆ ಅಂತ ಹೇಳಿದ್ರೆ 20 ವರ್ಷ ಇರುತ್ತೆ. ಅದ್ರಲ್ಲಿ ಮಧ್ಯದಲ್ಲಿ ಅಂತರ್ದಶ ಬರುತ್ತೆ, ಪ್ರತ್ಯಂತರ್ದಶ ಬರುತ್ತೆ. ಅದೆಲ್ಲ ಲೈಕ್ 2 ಇಯರ್ಸ್, 1 ಇಯರ್, 3 ಇಯರ್ಸ್ ಆ ತರ ಇರುತ್ತೆ. ಸೊ 7ನೇ ಮನೆ ಯಾವಾಗ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಆ ದಶಾ ಅಥವಾ ಪ್ರತ್ಯಂತರ್ದಶನಲ್ಲಿ ಆ 7ನೇ ಮನೆ ಓನರ್ ಯಾರಿರ್ತಾರೆ ಆ ಪ್ಲಾನೆಟ್ದು ಇನ್ಫ್ಲುಯೆನ್ಸ್ ಬಂದಾಗ, ಅಥವಾ 7ನೇ ಮನೆಯಲ್ಲಿ ಯಾವ್ದಾದ್ರು ಪ್ಲಾನೆಟ್ ಇದ್ರೆ ಆ ಪ್ಲಾನೆಟ್ದು ದಶಭುಕ್ತಿ ಬಂದಾಗ ಆಕ್ಟಿವ್ ಆಗುತ್ತೆ. ಓಕೆ. ಸೊ ಆ ಟೈಮ್ನಲ್ಲಿ ಮದುವೆ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದನ್ನ ನೋಡ್ಬಿಟ್ಟು ಇವಾಗ 3 ವರ್ಷದಲ್ಲಿ ಇದೆ ಅಂತ ಹೇಳಿ, ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವಾಗ ಬರುತ್ತೆ, ಸೊ ನೆಕ್ಸ್ಟ್ Okay. ಯಾವಾಗ ಆ ಪೀರಿಯಡ್ ಬರುತ್ತೆ ಅದನ್ನ ನೋಡ್ಬಿಟ್ಟು ಹೇಳ್ತಾರೆ. ಸೊ ಇಟ್ ಇಸ್ ನಾಟ್ ವೆರಿ ರ್ಯಾಷನಲ್. ಕರೆಕ್ಟ್. ಅಲ್ಲ, ಬಟ್ ಈಗ ಜಸ್ಟ್ ಆಸ್ಕಿಂಗ್ ಆಫ್ ಕ್ಯೂರಿಯಾಸಿಟಿ, ಹ್ಮ್. ವಾಟ್ ಇಸ್ ಮದ್ವೆ ಆಗ್ಬೇಕು ಅಂತ ಅವಶ್ಯಕತೆನೇ ಏನಿದೆ? ಮಾಡ್ಕೊಳ್ಬೇಡಿ, ನಾ ಅದನ್ನೇ ಹೇಳಿದ್ದು. ಅಲ್ಲ, ದ ರಿಚುವಲ್ಸ್ ಇಟ್ ಇಸ್ ಡನ್ ಬೈ ಅಸ್, ನಾವು ಮಾಡಿಕೊಂಡಿರೋದು. ಇದು ಕರೆಕ್ಟ್. ಸೊಸೈಟಿ SOP ನಾವು ಮಾಡ್ಕೊಂಡಿರೋದು. ಕರೆಕ್ಟಾ? ಈ ತರ ಫಂಕ್ಷನ್ ಆಗ್ಬೇಕು ಇದು ಅಂತ. ಅದು ಸರಿನೋ ತಪ್ಪೋ, ಅದು ಆಬ್ಸಲ್ಯೂಟ್ ಸರಿ ಯಾವ್ದು ಆಬ್ಸಲ್ಯೂಟ್ ತಪ್ಪು ಯಾವ್ದು ಯಾರಿಗೂ ಗೊತ್ತಿಲ್ಲ. ಇಟ್ ಇಸ್ ಆಲ್ ರಿಲೇಟಿವ್. ಅಲ್ಲ, ಈಗ ಯಾಕೆ ಅಂತಂದ್ರೆ ನೀವ್ ಹೇಳಿದ್ರಿ ಮದ್ವೆ ಏನು ಮಗು ಆಗಲ್ಲ, ಫರ್ಟಿಲಿಟಿ ಕಮ್ಮಿ ಆಗತ್ತೆ ಅಂತ. ಈಗ ಎಗ್ ಫ್ರೀಸ್ ಮಾಡ್ಬೋದು, ನಾ ಅದೇ ಹೇಳಿ. ಓಕೆನಾ, IVF ಮಾಡ್ಕೋಬಹುದು. ಅಂದ್ರೆ ನೀವು ಆ ಸೀಟಲ್ಲಿ ಕುತ್ಕೊಂಡು ಇದು ನೇಚರ್ ಅಗೇನ್ಸ್ಟ್ ಹೋದ ಥಿಂಕ್ ಮಾಡ್ತೀರಾ, ಆರ್ ಯು ಸೇ ಇಲ್ಲ ದಿಸ್ ಇಸ್ ಗುಡ್ ಫಾರ್ ಫ್ಯೂಚರ್ ಅಂತ ಥಿಂಕ್ ಮಾಡ್ತೀರಾ? ಸಿ, ಇಟ್ಸ್ ಗುಡ್ ಫಾರ್ ಫ್ಯೂಚರ್. ಯಾವುದೇ ಒಂದು ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಆದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಅಲ್ಲ. ಅಲ್ಲ, ಬಟ್ ಆಫ್ ಕೋರ್ಸ್ ದೇರ್ ಆರ್ ಫಿಕ್ಸಸ್, ವಿ ಆರ್ ಎವಾಲ್ವಿಂಗ್. ಕರೆಕ್ಟ್. ಯಾವಾಗ್ಲೂ ಐ ಮೀನ್ ವಿ ಆರ್ ಪ್ರೋಗ್ರೆಸಿಂಗ್, ವಿ ಆರ್ ಎವಾಲ್ವಿಂಗ್. ಸೊ ಮುಂದೆ ಇನ್ನ ಏನೇನೋ ಬರುತ್ತೆ ವಿಚ್ ನಮ್ಗೆ ಇವಾಗ ಸದ್ಯ ಗೊತ್ತಿಲ್ಲ. ಮುಂದೆ ಯಾರಿಗ್ ಗೊತ್ತು, ಏನ್ ಬೇಕಾದ್ರೂ ಬರ್ಬೋದು. ಕರೆಕ್ಟಾ? ಸರ್, ನಂಗೆ ಆಗ್ಲಿಂದ ನಿಮ್ದು ಇದು ತುಂಬಾ ಇದು ಮಾಡ್ತೀವಿ, ಮೂಗುತಿ ತುಂಬಾ. ಈಗ ಮೂಗುತಿ ಹಾಕೋಬೇಕು, ಅವ್ರ ಮದ್ವೆ ಆಗಿದ್ರೆ ಕಾಲುಂಗರ ಹಾಕೋಬೇಕು, ಅವ್ರ ಕಿವಿ ಚುಚ್ಚಿಸ್ಕೋಬೇಕು. ಓಕೆ ಏನಕ್ಕಿದು? ಓಕೆ, ಮೂಗು ಆಕ್ಚುಲಿ ಸೆಪ್ಟಮ್ ರಿಂಗ್ ಹಾಕೋತಾರಲ್ಲ, ಅದು ಇಟ್ಸ್ ವೆರಿ ಗುಡ್ ಫಾರ್ ಮರ್ಕ್ಯೂರಿ, ಅಂದ್ರೆ ಬುಧ ಗ್ರಹಕ್ಕೆ ಬೂಸ್ಟ್ ಮಾಡೋದಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೆಪ್ಟಮ್ ರಿಂಗ್. ಇಟ್ ಇಸ್ ಜಸ್ಟ್ ದಟ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅದು. ಸೊ ದೇರ್ ಇಸ್ ಸೈನ್ಸ್ ಬಿಹೈಂಡ್ ಇಟ್. ಹುಡುಗರು ಮಾಡಿಸ್ಕೋಬಹುದು. ಎಷ್ಟೊಂದ್ ಜನ ಹುಡುಗರು ಹಾಕೊಂಡಿದ್ದಾರೆ ಆಕ್ಚುಲಿ ಸೆಪ್ಟಮ್ ರಿಂಗ್. ಈಗ ನಂಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಏನ್ ಇಲ್ಲ ಹಾಕೊಳ್ಳೋದು ಏನಾಗುತ್ತೆ, ಇಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ? ನಾ ಅದೇ ಹೇಳಿದ್ನಲ್ಲ, ದೇರ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಷ್ಟೇನೆ. ಸೊ ಇಟ್ ವಿಲ್ ಆಕ್ಚುಲಿ ಸ್ಟಿಮ್ಯುಲೇಟ್ ಸಮ್ ಪಾರ್ಟ್ ಆಫ್ ಯುವರ್ ಬ್ರೈನ್. ಓಕೆ. ಸೊ ಅದರಿಂದ ಅಲ್ಲಿ ಚುಚ್ಚಿಸ್ಕೋತಾರೆ ಅಷ್ಟೇನೆ. ಈವನ್ ಕಿವಿನೂ ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ರಲ್ಲ, ಕಿವಿ ಚುಚ್ಚಿಸ್ಕೊಂಡ್ರೆ ಅಮ್ಮನ್ ಮತ್ ಕೇಳ್ತಾರೆ ಮಕ್ಕಳು ಅಂತ ಅನ್ಕೊಳ್ಳ. ಕರೆಕ್ಟಾ? ಸೊ ಅದೇ ಇಟ್ ವಿಲ್ ಸ್ಟಿಮ್ಯುಲೇಟ್ ಸಮ್ ಪಾರ್ಟ್ ಆಫ್ ಯುವರ್ ಬ್ರೈನ್ಸ್. ಸೊ ದಟ್ ಇಸ್ ದಿ ಲಾಜಿಕ್, ಇನ್ನೇನು ಇಲ್ಲ. ಓಕೆ. ಇವಾಗ ಐ ಡೋಂಟ್ ನೋ ಇದು ಯಾವ ತರ ಆಡಿಯನ್ಸ್ ತಗೋತೀರಾ, ನೀವು ತಗೋತೀರಾ ಅಂತ. ಸೇ ನಾನು ಮತ್ತೆ ಅಭಿಷೇಕ್ ಗಂಡ ಹೆಂಡ್ತಿ ಅಂದ್ಬಿಡಿ. ಸುಮಾರು ಜನ ಮೆಸೇಜ್ ಮಾಡೋರೆ, ನಮಗೆ ಕರೀಲೇ ಇಲ್ಲ ಮದ್ವೆಗೆ. ಒಂದು ಪಾಡ್ಕಾಸ್ಟ್ ಅಲ್ಲಿ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಎಕ್ಸಾಂಪಲ್ ನನ್ನ ಹೆಂಡತಿ ಅಂದ್ಬಿಟ್ಟಿದೆ. ಇವಾಗ ನಾನು ಅಭಿಷೇಕ್ ವಿ ಆರ್ ಬಾರ್ನ್ ಆನ್ August 14th. ಬಡಪ್ಪ ಆಮೇಲೆ ಮತ್ತೆ ಇಂಡಿಪೆಂಡೆಂಟ್ ಆಗ್ಬಿಡುತ್ತೆ. August 1st 1990 ಅಲ್ಲಿ ಹುಟ್ಟಿದೀವಿ, 4:30 ಹುಟ್ಟಿದೀವಿ. ಬಟ್ ನಾನ್ ಬೇರೆ ಕಡೆ ಇರ್ತೀನಿ, ಅಭಿಷೇಕ್ ಬೇರೆ ಕಡೆ ಇರ್ತಾನೆ. ನೀವು ಬೇರೆ ಅಮ್ಮ, ನಾನ್ ಬೇರೆ. ಇರು ನನ್ನ ಲೈಫೇ ಬೇರೆ ಇದೆ, ಇವ್ರ ಲೈಫೇ ಬೇರೆ ಇದೆ. ಇನ್ನೊಂದು ಎಕ್ಸ್ಟ್ರೀಮ್ ತಗೊಳ್ಳೋಣ. ನಾನು ಹಿಂದೂ, ಅಭಿಷೇಕ್ ಇಸ್ ಐದರ್ ಮುಸ್ಲಿಮ್ ಆರ್ ಕ್ರಿಶ್ಚಿಯನ್. ನಾನ್ ಇವಾಗ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ನನಗೆ ಈ ರೂಲ್ಸ್ ಅಪ್ಲೈ ಆಗೋದು ಅಭಿಷೇಕ್ಗೂ ಆಗ್ಬೇಕಲ್ಲ ಟೆಕ್ನಿಕಲಿ. ಇದ್ಯಾಕೆ ಬರೀ ನಾನ್ ಮಾತ್ರ ಮಾಡ್ಬೇಕು, ಅಭಿಷೇಕ್ ಆಗಲ್ಲ? ಇಟ್ ಈಸ್ ಕಂಪ್ಲೀಟ್ಲಿ ಕಾಂಟ್ರರಿ ಅಲ್ವಾ? ಹಾಗಲ್ಲ. ಸಿ, ಇವಾಗ ನೀವಿಬ್ರು ಫ್ರೆಂಡ್ಸು, ಇದು ಎಕ್ಸ್ಟ್ರೀಮ್ ಅದೆಲ್ಲ ಯಾಕೆ ತಗೊಳ್ತೀರಾ? ಟ್ವಿನ್ಸೇ ಬೇರೆ ಬೇರೆ ತರ ಇರ್ತಾರಲ್ವಾ. ಟ್ವಿನ್ಸ್ ಆದಾಗ್ಲೂ ಅವ್ರದೇ ಬೇರೆ ಬೇರೆ ಲೈಫ್ ಸ್ಟೈಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ದೇಶ, ಕಾಲ, ಪಾತ್ರ ಅಂತ ಬರುತ್ತೆ. ಓಕೆ, ನೀವ್ ಎಲ್ಲಿ ಹುಟ್ಟಿರ್ತೀರಾ, ಯಾವ ಕಾಲದಲ್ಲಿ ಹುಟ್ಟಿರ್ತೀರಾ, ನಿಮ್ಮ ಪರ್ಸನಾಲಿಟಿ ಏನು, ಅಂಡ್ ನಿಮ್ಮ ಫ್ರೆಂಡ್ಸ್, ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವ್ ಯಾವ ಎನ್ವೈರನ್ಮೆಂಟ್ ಅಲ್ಲಿ ಬೆಳಿತೀರಾ, ಎಲ್ಲಾದ್ರದ್ದು ಇನ್ಫ್ಲೂಯೆನ್ಸ್ ನಿಮ್ ಮೇಲೆ ಇರ್ಬೇಕಾದ್ರೆ ಬರೀ ಚಾರ್ಟ್ ಇಟ್ಕೊಂಡು ಏನ್ ಮಾಡಕ್ ಸಾಧ್ಯ? ಸೊ ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಓಕೆ, ಸಿಂಪಲ್ ಆಗಿ ಈಗ ಒಂದು ಎಕ್ಸಾಂಪಲ್, ಈಗ 2ನೇ ಮನೆಯಲ್ಲಿ ರಾಹು ಶನಿ ಇತ್ತು ಅಂತ ಹೇಳಿದ್ರೆ ಅವ್ರು ತುಂಬಾ ಕರ್ಸ್ ವರ್ಡ್ ಯೂಸ್ ಮಾಡ್ತಾರೆ, ಅಥವಾ ಬೈತಾರೆ, ಅದು ಇದು ಅಂತ ಎಲ್ಲ ತುಂಬಾ ಹಾರ್ಶ್ ಆಗಿ ಮಾತಾಡ್ತಾರೆ ಅಂತ. ಹಾಗನ್ಬಿಟ್ಟು ಡೆಲ್ಲಿ NCR ಅವರು, ನಾರ್ತ್ ಕರ್ನಾಟಕನವ್ರು ಎಲ್ಲಾರ್ಗು 2ನೇ ಮನೆಯಲ್ಲಿ ಶನಿ ರಾಹು ಇರುತ್ತಾ? ಇಲ್ಲ ಅಲ್ವಾ? ಸೊ ದೇಶ, ಕಾಲ, ಪಾತ್ರ ಅನ್ನೋದು ಇಟ್ ಇಸ್ ಆಲ್ವೇಸ್ ಟು ಬಿ ಕನ್ಸಿಡರ್ಡ್. ಓಕೆ.
ಇನ್ನೊಂದು ನೀವು ಸ್ಪೆಷಲೈಸ್ ಮಾಡೋದು ಟ್ಯಾರೋ ಅಲ್ಲೂ ಕೂಡ ಸ್ಪೆಷಲೈಸ್ ಮಾಡ್ತೀರಾ? ಟ್ಯಾರೋನು ಕಲ್ತಿದ್ದೀನಿ. ಎಸ್. ಟ್ಯಾರೋನು ಕಲ್ತೀರಾ? ಅಲ್ಲ ಏನ್ ಅಂದ್ರೆ ಇರಿ, ಇರಿ. ಆಲ್ರೌಂಡರ್ ನೀವು, ನಾವಲ್ಲ. ನಾ ಹೇಳಿದ್ನಲ್ಲ, ಯಾವ್ದಕ್ಕೂ ಈ ಆನ್ಸರ್ ಹುಡ್ಕೊಂಡು ಪ್ರತಿಯೊಂದು ಕಲ್ತಿದ್ದಾಯ್ತು. ಬಟ್ ಕ್ಯೂರಿಯಾಸಿಟಿ ಕಿಲ್ಸ್ ಕ್ಯಾಟ್ ಅಂತ ಒಂದು ಗಾದೆ ಇದೆ. ನಿಮ್ಗೆ ಆತರ ಏನಾರು ಅಫೆಕ್ಟ್ ಆಗಿದೆಯಾ? ಆಕ್ಚುಲಿ ಆಗಿದೆ, ಅದೇ ಹೇಳಿದ್ನಲ್ಲ, ಟ್ಯಾರೋ ಇಸ್ ನಥಿಂಗ್ ಬಟ್ ಟಾಸ್ ಆಗ್ತಂಗೆ. ಎಕ್ಸಾಕ್ಟ್ಲಿ. ಇಟ್ ವಾಸ್ ಅ ಗೇಮ್. ಓಕೆ ಇಟ್ ವಾಸ್ ಪ್ಲೇಡ್ ಆಸ್ ಅ ಗೇಮ್ ಇನ್ ಇಟಲಿ. ಓಕೆ ದೆನ್ ಇಟ್ ಸ್ಲೋಲಿ ನ್ಯಾರೋ ಡೌನ್. ಅದನ್ನ ಯಾರೋ ಇಂಟ್ಯೂಷನ್ ಇಂದ ಓದಕ್ ಶುರು ಮಾಡಿದ್ರು, ಏನೋ ಮಾಡಿದ್ರು. ಅಂಡ್ ಟ್ಯಾರೋ ಇಸ್ ಆಕ್ಚುಲಿ ಬೆಟರ್. ದೆನ್ ಅಸ್ಟ್ರಾಲಜಿ. ನೋ, ಟ್ಯಾರೋ ಇಸ್ ಬೆಟರ್ ದನ್ ಆಕಾಶಿಕ್ ರೆಕಾರ್ಡ್ ರೀಡಿಂಗ್. ವಾಟ್ ಇಸ್ ಆಕಾಶ್? ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಂತ ಅಂದ್ರೆ, ಎಲ್ಲೋ ಒಂದು ಲೈಬ್ರರಿನಲ್ಲಿ ನಿಮ್ಮ ಹಿಂದಿನ ಜನ್ಮದ್ದು, ಮುಂದಿನ ಜನ್ಮದ್ದು, ನೀವು ಏನೇನ್ ಮಾಡಿರ್ತೀರೋ ಎಲ್ಲಾ ಜನ್ಮದ ರೆಕಾರ್ಡ್ಸ್ ಕೂಡ ಒಂದ್ ಕಡೆ ಇರತ್ತಂತೆ. ಅದನ್ನ ಕೆಲವರು ಅದನ್ನ ಆಕ್ಸೆಸ್ ಮಾಡಿ ನಿಮ್ಗೆ ಆ ಜನ್ಮದಲ್ಲಿ ನೀವೇನೋ ಮಾಡಿದ್ರೆ ಏನೇನ್ ತಪ್ಪಾಗಿರತ್ತೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮ್ಗೆ ಮೆಷರ್ಸ್ ಕೊಟ್ಟು ಅದನ್ನ ಕರೆಕ್ಟ್ ಮಾಡಿಸಿ ಅದರಿಂದ ನಿಮ್ಗೆ ಇದಾಗತ್ತಂತ. ಇದು ಆನ್ಲೈನ್ ಮಾಡ್ತಾರಾ? ಸೊ ಇದಕ್ಕಿಂತ ಟೋಪಿ ಇನ್ಯಾವುದೂ ಇಲ್ಲ. ಓಕೆ ಆಯ್ತಾ? ಆಕಾಶಿಕ್ ರೆಕಾರ್ಡ್ ರೀಡಿಂಗ್ಸ್ ಅಂತ ಇದನ್ನ ಇನ್ಯಾರೋ ಏನ್ ಹೇಳಿದ್ರು, ಚಿತ್ರಗುಪ್ತನ್ ರೆಕಾರ್ಡ್ ಇದು ಅಂತ. ನಾನು ಅದಕ್ಕೆ ಚಿತ್ರಗುಪ್ತ ಅಂತ ಹೇಳಿದ್ರೆ ಬರೀ ಹಿಂದೂಸ್ ಮಾತ್ರ ಆಗುತ್ತೆ, ಅದಕ್ಕೆ ಆಕಾಶಿಕ್ ರೆಕಾರ್ಡಿಂಗ್ ಮಾಡಿದ್ರು ಅಂತ. ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಆಮೇಲೆ ಏನೋ ಮಾಸ್ಟರ್ಸ್ ಅಂತ ಇರ್ತಾರಂತೆ. ಸೊ ಇದೇ ಕ್ಯೂರಿಯಾಸಿಟಿಯಿಂದ ಇದನ್ನ ಮಾತಾಡ್ಬೇಕು ಅಂತಾನೆ ನಾನು ಏನ್ ಮಾಡಿದೆ, ನಾನು ಕೋರ್ಸ್ ಜಾಯ್ನ್ ಆದೆ. ಆಕಾಶಿಕ್ಗೆ ಕೋರ್ಸ್ ಜಾಯ್ನ್ ಆಗ್ಬಿಟ್ಟು ಅವ್ರನ್ನ ನಾನು ಕೇಳಿದ ಕ್ವೆಶನ್ಸ್ಗೆ 2 ದಿನ ಆದ್ಮೇಲೆ ನನ್ನ ಕ್ಲಾಸಿಂದ ಆಚೆ ಹಾಕಿ ಗ್ರೂಪ್ಸ್ ಇಂದ ರಿಮೂವ್ ಮಾಡ್ಬಿಟ್ಟು ಬ್ಲಾಕ್ ಮಾಡಿ ಇಟ್ಬಿಡ್ಯಾರ. ರೀಫಂಡ್ ಕೊಟ್ರ ಹೋಗ್ಲಿ? ಇಲ್ಲ, ಆಕ್ಚುಲಿ ಕ್ಲಾಸಿಗೆ ತಗೊಳಕ್ಕೂ ರೆಡಿ ಇರ್ಲಿಲ್ಲ. ಫಸ್ಟ್ ಯಾವ್ದೋ ಮಾಸ್ಟರ್ ಕ್ಲಾಸ್ ಅಂತ ಏನೋ ಮಾಡ್ತಾರಲ್ಲ, ಅದ್ರಲ್ಲಿ ನಾನು ಕ್ವೆಶನ್ಸ್ ಕೇಳಿದೆ. ನೀ ಈ ತರ ಹಿಂಗೆಲ್ಲ ಕ್ವೆಶನ್ ಕೇಳಿದ್ರೆ ನಂಬಿಕೆ ಇದ್ರೆ ಮಾತ್ರ ಬರ್ಬೇಕು, ಇಲ್ಲರ ಬರ್ಬಾರ್ದು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೈಸ್ಕೊಂಡೆ ನಾನು. ಸರಿ, ಆಮೇಲೆ ನಾನು ಜಾಯ್ನ್ ಆಗ್ಬೇಕು ಅಂತ ಕೇಳಿದ್ರೆ ಇಲ್ಲ ನೀನನ್ನ ಸೇರ್ಸ್ಕೊಳಲ್ಲ ಅಂತಂದ್ರು. ಸರಿ, ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ನೀ ಪೇಮೆಂಟ್ ಮಾಡು ಅಂತ ಅಂದ್ಬಿಟ್ಟು ಫ್ರೆಂಡ್ ಹೆಸರಲ್ಲಿ ಜಾಯ್ನ್ ಆಗಿದ್ದೆ. ಆಮೇಲೆ ಅಲ್ಲಿ ಕ್ವೆಶನ್ ಕೇಳ್ಬಿಟ್ಟು ಬೈಸ್ಕೊಂಡು ಗ್ರೂಪ್ ಇಂದ ರಿಮೂವ್ ಮಾಡಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಈಗ ಬಟ್ ನೀವ್ ಏನೇ ಕಲ್ತ್ರು ಯು ಚಾಲೆಂಜ್ ಇಟ್ ಫಸ್ಟ್ ಅಂಡ್ ದೆನ್ ಯು ಲರ್ನ್, ಆರ್ ಹೇಗೆ? ಈಗ ಆಕಾಶಿಕ್ ರೀಡಿಂಗ್ ಅಲ್ಲಿ ಇಫ್ ಯು ಫೀಲ್ ಓಕೆ ನಾನು ಕನೆಕ್ಟ್ ಆಗ್ತಿದ್ದೀನಿ ಅಂದ್ರೆ ನೀವು ಅದು ಪ್ರಾಕ್ಟೀಸ್ ಮಾಡ್ತಿದ್ರ? there should be logic, there should be validation to whatever I say. ಓಕೆ ಆಯ್ತಾ? ಈಗ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಲ್ಲಿ ಇವಾಗ ನಾನು ಹೇಳ್ತೀನಿ, ಅಕ್ಷಯ್ ನಾನು ನಿಮ್ದು ಆಕಾಶಿಕ್ ರೆಕಾರ್ಡಿಂಗ್ ನೋಡ್ದೆ, ನೀವು ನಂಗೆ 100 ರೂಪಾಯಿ ಹಿಂದಿನ ಜನ್ಮದಲ್ಲಿ ಸಾಲ ತಗೊಂಡಿದ್ರಿ, ಅದೆಲ್ಲ ಇವಾಗ ಸೇರಿಸಿ 1 ಕೋಟಿ ಆಗಿದೆ, ಕೊಡಿ ನನ್ಗೆ ದುಡ್ಡು ಅಂತ. ಕೊಡ್ತೀರಾ? ಕೊಡಲ್ಲ ತಾನೆ, ಕ್ವೆಶ್ಚನ್ ಕೇಳ್ತೀರಾ ತಾನೆ? ಮತ್ ಹಂಗೇನೆ ನಿಮ್ಮ ಎಮೋಷನಲ್ ಅಸೆಟ್ಸ್ ಇದ್ದಾಗ ಯಾತಕ್ ಕ್ವೆಶ್ಚನ್ ಕೇಳಲ್ಲ? ಹೆಂಗ್ ಗೊತ್ತಾಯ್ತು ಇದು ಅಂತ? ಓಕೆ ನೌ ಯು ಸೆಡ್ ಟ್ಯಾರೋ ಇಸ್ ಇದು ಸ್ವಲ್ಪ ಲಾಜಿಕ್ ಇದೆ ಅಂತಂದ್ರೆ ಯಾವ ಲಾಜಿಕಲ್ ವರ್ಕ್? ಏನು ಅಟ್ಲೀಸ್ಟ್ ಒಂದು ಕಾರ್ಡ್ ನೋಡ್ಕೊಂಡಾದ್ರೂ ಹೇಳ್ಬೋದಲ್ಲ, ಇದು ಬಂತು ಕಾರ್ಡ್, ಇದರಿಂದ ಇದು ಓದ್ತಾ ಇದೀನಿ ಅಂತನಾದ್ರೂ ಏನೋ ಒಂದಿದೆ. ದೇರ್ ಇಸ್ ಸಮಥಿಂಗ್ ಫಿಸಿಕಲ್ ದೇರ್. ಐ ಹ್ಯಾವ್ ಟು ಕಾಂಟ್ರಾಡಿಕ್ಟ್ ದಿಸ್. ಟ್ಯಾರೋಗೆ ಯಾವತ್ತು ಒಂದು ಕ್ವಶನ್ ಇರೋದು, ಕಾರ್ಡ್ಸ್ ನ ಹಿಂಗ್ ಕೊಡ್ತಾರೆ, ನೀವು ಪಿಕ್ ಮಾಡ್ತೀರಾ. ಇದು ಇಟ್ಸ್ ಅ ಗೇಮ್ ಆಫ್ ಚಾನ್ಸ್ ಅಂಡ್ ಪ್ರಾಬಬಿಲಿಟಿ. ಇದ್ರ ಬದಲು ಇನ್ನೊಂದು ತಗೊಂಡ್ಬಿಟ್ಟಿದ್ರೆ ನೀವು ಹೇಳೋದೇ ಚೇಂಜ್ ಆಗ್ತಿತ್ತಲ್ಲ ಅವಾಗ. ಇಂಟ್ಯೂಷನ್ ರೀಡಿಂಗ್ ಅಂತ ಹೇಳ್ತಾರೆ ಅದನ್ನ. ಓಕೆ, ಇವಾಗ ನನ್ನ ಒಂದು, ಇವಾಗ ಇಫ್ ಯು ಹ್ಯಾವ್ ಗಾನ್ ಥ್ರೂ ಮೈ ಸೋಷಿಯಲ್ ಮೀಡಿಯಾ, ನಂಗೆ ಮೈ ಫೇವ್ರೆಟ್ ಫುಡ್ ಇಸ್ ಮಸಾಲೆ ದೋಸೆ ಅಂತ ಹೇಳೋದು ಎಷ್ಟು ಕಷ್ಟ ನಿಮ್ಗೆ? ತುಂಬಾ ಈಸಿ. ಕರೆಕ್ಟ್. ಅಲ್ಲ ಬಟ್ ಈಗ ಟ್ಯಾರೋ ಅಂದ್ರೆ ಅಲ್ಲ, ಸೋಷಿಯಲ್ ಮೀಡಿಯಾಕ್ಕಿಂತ ಮುಂಚೆಯಿಂದ ಟ್ಯಾರೋ ರೀಡಿಂಗ್ ಇದೆ. ಜಸ್ಟ್ ಓಕೆ, ಇವಾಗ ನಿಮ್ಮ ಏಜ್ ಎಷ್ಟು? 32. ಮದ್ವೆ ಆಗಿದ್ಯಾ? ಇಲ್ಲ ಅಲ್ವಾ? ಹ್ಮ್. ಇವಾಗ ನಾ ಹೇಳ್ತೀನಿ, ನಾನು ನಿಮ್ಗೆ ಇಷ್ಟ ಬೇಸಿಕ್ ಕ್ವೆಶ್ಚನ್ ಕೇಳಿರೋದು. ಅಭಿಷೇಕ್, ನಿಮ್ಮ ಇವಾಗ ಮದ್ವೆಗೆ ತುಂಬಾ ವಯಸ್ಸಾಗಿದೆ, ತುಂಬಾ ಟ್ರೈ ಮಾಡ್ತಾ ಇದೀರಾ ಅನ್ಸುತ್ತೆ, ಯಾಕೋ ಯಾರನ್ನ ನೋಡಿದ್ರು ಸರಿ ಹೋಗ್ತಾ ಇಲ್ಲ, ಹುಡುಗಿರ್ಗೆ ಯಾಕೋ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅನ್ನಿಸ್ತಾ ಇದೆ ನಿಮ್ಮಿಂದ, ನಿಮ್ಗೆ ಸರಿ ಹೋಗುವಂಥದ್ದು, ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗುವಂಥ ಹುಡುಗಿ ಯಾರು ಸಿಗ್ತಾ ಇಲ್ಲ. ದೀಸ್ ಆರ್ ಕಾಲ್ಡ್ ಕೋಲ್ಡ್ ರೀಡಿಂಗ್ಸ್. ಸುಮ್ಮನೆ ಅಂದ್ರೆ ಅಂದ್ರೆ ಲಿಟ್ರಲ್ ನಿಮ್ ಲೈಫ್ ಬಗ್ಗೆ ಗೊತ್ತಾಗಿ ಹಂಗೆ ಹೇಳೋದು. ಎಂಟಿ ಶಾರ್ಟ್ಸ್ ಹೊಡೆಯೋದು. ಎಂಟಿ ಶಾರ್ಟ್ಸ್. ಓಕೆ, ದೀಸ್ ಆರ್ ಕಾಲ್ಡ್ ಕೋಲ್ಡ್ ರೀಡಿಂಗ್ಸ್ ಅಂಡ್ ಯು ವಿಲ್ ನೆವರ್ ಎವರ್ ಸೇ ನೋ. ನಿಮ್ಗೆ ಹೇಳಕ್ಕೆ ಆಗಲ್ಲ, ಒಪ್ಕೊಂತೀರಾ. ಪ್ಲಸ್ ಕರಿಯರ್ ಬಗ್ಗೆ ಬಂತು ಅಂತ ಹೇಳಿದಾಗ, ಅಯ್ಯೋ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ನೀವು ಕಷ್ಟ ಪಡ್ತಾ ಇರೋಷ್ಟು ದುಡ್ಡು ನಿಮ್ಗೆ ಸಿಗ್ತಾ ಇಲ್ಲ, ನಿಮಗೆ ಪ್ರಮೋಷನ್ ಸಿಗ್ಬೇಕಾಗಿದ್ದು ಸಿಗ್ತಾ ಇಲ್ಲ, ನಿಮ್ ಬಾಸ್ ನಿಮಗೆ ಕಾಟ ಕೊಡ್ತಾರೆ, ಯಾರು ಇಲ್ಲ ಅಂತಾರೆ. ಆಕ್ಚುಲಿ ಲಾಲ್ ಕಿತಾಬ್ ಇದಕ್ಕೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಒಂದೊಂದು ಮನೆಗೆ ಒಂದೊಂದು ದಿಕ್ಕು ಅಂತ ಇದೆ, ಆಯ್ತಾ? ಇವಾಗ ನಿಮ್ಮ ಮನೆ ಮೊದಲನೇ ಮನೆಯಲ್ಲಿ ಶನಿ ಇದ್ರೆ ಅಥವಾ ಮೊದಲನೇ ಮನೆಯಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ, ನಿಮ್ಮ ಈಸ್ಟ್ ಡೈರೆಕ್ಷನ್ ಅಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಿದಂತ ವಸ್ತುಗಳು ಇದ್ದೇ ಇರತ್ತೆ ನಿಮ್ಮ ಮನೆಯಲ್ಲಿ. ಅಂಡ್ ಇದು 95% ಇಟ್ ಹ್ಯಾಸ್ ಕಮ್ ಟ್ರೂ. ಎಷ್ಟು ಜನನ ಕೇಳಿ 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 ಕೇಳಿ
ಸೊ ಐ ಡೋಂಟ್ ನೋ ಅದು ಹೆಂಗೆ ಡೇಟಾಬೇಸ್ ಅಂತ ಅನಿಸ್ತಾ ಇದೆ ಇದು ನನಗೆ. ಆಕ್ಚುಲಿ ಐ ಫೀಲ್ ಇಟ್ಸ್ ಲೈಕ್ ಅ ಡೇಟಾಬೇಸ್ Okay. ಬೇಸ್ಡ್ ಆನ್ ರಿಸರ್ಚ್, ಬೇಸ್ಡ್ ಆನ್ ಸ್ಟಡೀಸ್ ಅಂತ ಮಾಡ್ತಾರಲ್ಲ, ಆ Correct. ರೀತಿ ಬರ್ದಿರೋ ತರ ಇದೆ ಈ ಬುಕ್ ನಂಗೆ ಯಾಕೋ. Right. ಸೊ ಇವಾಗ ಅದನ್ನ ನಾನು ಕೇಳ್ತು ಅಂತ ಹೇಳಿದ್ರೆ, ಫಸ್ಟ್ ಕ್ವೆಶನ್, ಹೌ ಡು ಯು ನೋ, ನಿಮ್ಗೆ ಹೆಂಗ್ ಗೊತ್ತು ಅಂತ. ಸೊ ನಾನು ಎಲ್ಲೋ ಇರ್ತೀನಿ, ನಾನು ಅದನ್ನ ನೋಡ್ಕೊಂಡು ಹೇಳ್ತಾ ಇರ್ತೀನಿ, ಇದಿದೆಯಾ ಅಂತ. ಸೊ ಒನ್ ಥಿಂಗ್ ನಾನು ಏನಕ್ಕೆ ಕೇಳ್ತೀನಿ ಅಂತ ಹೇಳಿದ್ರೆ ನನಗೆ ಕನ್ಫರ್ಮ್ ಆಗುತ್ತೆ ಅದೇ ಮನೆಯಲ್ಲಿ ಆ ಗ್ರಹ ಇಸ್ ಗಿವಿಂಗ್ ದಿ ಎಫೆಕ್ಟ್ ಅಂತ. ಸೊ ಐ ಕ್ಯಾನ್ ರೀಡ್ ಫರ್ದರ್. ಓಕೆ. ಇವಾಗ ಇನ್ನೊಂದು ಆಸ್ಪೆಕ್ಟ್ ಆಫ್ ಆಸ್ಟ್ರಾಲಜಿ ಅಥವಾ ನಮ್ಮ ಒಂದು ಟ್ರೆಡಿಷನ್ ಅಥವಾ ಹೋಲ್ ಸ್ಟ್ರಕ್ಚರ್ ಏನು ಅಂದ್ರೆ, ಹೋಮ, ಪೂಜೆ, ಪುನಸ್ಕಾರಗಳು ಮೋಸ್ಟ್ಲಿ ಮಾಡೋದು ನನಗೆ ಕೇಳೋದು ಪಾಸಿಟಿವಿಟಿ ಕ್ರಿಯೇಟ್ ಮಾಡೋದಕ್ಕೆ. ಆದ್ರೆ ಎಷ್ಟೋ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಎಂಡ್ ಗೋಲ್, ಎಂಡ್ ಗೇಮ್, ಮಾಡಿದ ತಕ್ಷಣ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬಿಡುತ್ತೆ ಅಂತ ಅನ್ಕೋತಾರೆ. ವಾಟ್ ಇಸ್ ಯುವರ್ ಟೇಕ್ ಆನ್ ದಿಸ್? ಯುವರ್ ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್, ಇಟ್ ಕಾನ್ ಬಿ ಫಿಕ್ಸ್ಡ್ ಆರ್ ಎಡಿಟೆಡ್. ಸೊ ಯಾವುದೇ ಆಸ್ಟ್ರಾಲಜರ್ ಹತ್ರ ಹೋದ್ರು ಅವ್ರಿಗೆ ಬರೀ ರೀಡ್ ಓನ್ಲಿ ರೈಟ್ ಇರುತ್ತೆ ಅಷ್ಟೇ, ರೈಟ್ ಇಲ್ಲ. ಬರೀ ರೀಡ್ ಓನ್ಲಿ ಏನಿದೆ ಅದನ್ನ ನೋಡ್ಬಿಟ್ಟು ಹೇಳ್ಬೋದೇ ಹೊರತು ಅದನ್ನ ಎಡಿಟ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಎಷ್ಟು ಜನ ಟ್ರೈ ಮಾಡಿದ್ದಾರೆ. ಇವನ್ ನೀವು ಯಾವುದೋ ಯುಗದಿಂದ ತಗೊಂಡು ರಾವಣ ಆಗ್ಲಿ ಇದಾಗ್ಲಿ, ರಾವಣ ಅಂತೂ ಎಲ್ಲ ಗ್ರಹನೂ ತಗೊಂಡೋಗಿ ಸೆರೆ ಹಿಡಿದು ಎಲ್ಲ ಲೈಕ್ ನಂಗೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತ ಚೇಂಜ್ ಮಾಡ್ಬೇಕು, ಆಯ್ತಾ? ಇಲ್ಲ ಅಲ್ಲ. ಸೊ ಯು ಕ್ಯಾನ್ ನಾಟ್ ಚೇಂಜ್ ಯುವರ್ ಡೆಸ್ಟಿನಿ. ಯು ಕ್ಯಾನ್ ಡಿಕೋಡ್ ಇಟ್ ಅಂಡ್ ಅಲೈನ್ ಯುವರ್ ಸೆಲ್ಫ್. ನಿಮ್ಮ ಪ್ರಾಬ್ಲಮ್ನ ನೀವು ಬೆಟರ್ ಆಗಿ ಯೋಚನೆ ಮಾಡ್ಬೋದು, ಅದ್ರ ಸೊಲ್ಯೂಷನ್ನ ಸ್ವಲ್ಪ ಒಂಥರ. ಓಕೆ. ಇದಕ್ಕೆ ಒಂದು ಕೇಳ್ತೀನಿ. ಇವಾಗ ನಂದೇ ಪ್ರಾಬ್ಲಮ್ ಇದೆ ಅಂದಾಗ, ಲೆಟ್ಸ್ ನಾಟ್ ಟೇಕ್ ಸ್ಮಿತಾ, ನಾನು ಎಕ್ಸ್ ಪರ್ಸನ್ ಹತ್ರ ಹೋಗ್ತೀನಿ. ಹೋಗಿದ ತಕ್ಷಣ ಫಸ್ಟ್ ಹೇಳೋದವರು, ನೀವು ಈ ಹೋಮ ಮಾಡಿಸಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಹೇಗೆ ಡಾಕ್ಟರ್ಸ್ ಹತ್ರ ಹೋದಾಗ ಸೆಕೆಂಡ್ ಒಪಿನಿಯನ್ ಕೇಳಬೇಕು ಅಂತಾರೋ, ಈ ತರ ಒಬ್ರು ಜ್ಯೋತಿಷ್ಯದಿಂದ ಒಂದು ಒಪಿನಿಯನ್ ಬಂದ್ರೆ ಅದಕ್ಕೂ ಸೆಕೆಂಡ್ ಒಪಿನಿಯನ್ ಕೇಳೋದು ಬೆಟರ್ ಅಂತ. ಸೆಕೆಂಡ್ ಅಲ್ಲಪ್ಪ, 20 ಒಪಿನಿಯನ್ ತಗೊಂಡಾಯ್ತು. ಬಟ್ ಇಸ್ ಇಟ್ ಗುಡ್ ಟು ವ್ಯಾಲಿಡೇಟ್ ಈ ತರ ಮಾಡಿದ್ರೆ ಬೆಟರ್? ಸೆಕೆಂಡ್ ಒಪಿನಿಯನ್ ಬೇಡ ಆಕ್ಚುಲಿ. ಯಾಕೆ ಮಾಡ್ಬೇಕು ಅಂತ ಕೇಳಿ ಸಾಕು. ಇಫ್ ದೇ ಗಿವ್ ಯು ಕನ್ವಿನ್ಸಿಂಗ್ ಆಗಿ ಒಂದು ಆನ್ಸರ್ ಕೊಡ್ತು ಅಂತ ಹೇಳಿದ್ರೆ ಗೋ. ಇಲ್ಲ ಅವ್ರು ಹೇಳಿ, ಈಗ ಅದಿಂದ್ರಲ್ಲ ಅದಿದೆ ಇದಿದೆ ಅದಕ್ಕೆ ಹೇಳ್ಬೇಕು, ಬೆಲ್ಲ ಬೇಕು, ಸಕ್ಕರೆ ಬೇಕು ಅಂತ ಅನ್ಬಿಟ್ರೆ ಕೌಂಟರ್ ಮಾಡಕ್ ಗೊತ್ತಿಲ್ವಲ್ಲ. ಇದರಿಂದ ಏನಾಗುತ್ತೆ? ಶಾಂತಿ ಆಗ್ಬಿಡುತ್ತೆ ಅಂತಂದ್ರೆ ಮುಗೀತಲ್ಲ, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂತಂದ್ರೆ. ನೋ, ಬಿಕಾಸ್ ಹೇಳ್ತೀನಿ, ಕನ್ಸಲ್ಟೇಷನ್ ಕಮ್ಮಿ ಇಲ್ಲ, ಅದೇ ಹೇಳ್ತಾರದ್ ನಾನು. ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಡಾಕ್ಟರ್ ಕನ್ಸಲ್ಟೇಷನ್ ಚೀಪ್ ಆಕ್ಚುಲಿ. ಓಕೆನಾ? ಬಟ್ ಯು ಕಾಂಟ್ ಸಿಂಪ್ಲಿ. ಸೊ ಏನ್ ಇದಕ್ಕೆ ಯಾಕೆಂದ್ರೆ ತುಂಬಾ ಜನ ಇನ್ನ ಬೂಮರ್ಸ್ ಅಂತ ಅನ್ಕೊಳ್ಳೋಣ, ಆ ಜನರೇಷನ್ ಇನ್ನ ಅದನ್ನ ತುಂಬಾ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಯಾವ ಅಪ್ರೋಚ್ ಇಂದ ಹೋದ್ರೆ ಬೆಟರ್ ಅಂತಾರೆ. ನಾ ಫಸ್ಟ್ ಹೇಳಿದ್ನಲ್ಲ, ಯಾಕೆ ಅನ್ನೋದನ್ನ ಫಸ್ಟ್ ಕೇಳಿ. ಓಕೆ, ಅಂಡ್ ಸ್ವಲ್ಪ ಎಲ್ಲಾರು ತಿಳ್ಕೊಳ್ಳಿ. ಓಕೆ, ಈ ಏನು ಎಷ್ಟನೇ ಮನೆಯಲ್ಲಿ ಏನಿದೆ, ಏನ್ ನನ್ ಜಾತಕ ಯಾವ ತರ ಇದೆ, ಸ್ವಲ್ಪ ಇವಾಗಂತೂ ಯೂಟ್ಯೂಬಲ್ಲಿ ಫ್ರೀ ವಿಡಿಯೋಸ್ ಇರುತ್ತೆ, ಹೇಳ್ಕೊಡ್ತಾ ಇರ್ತಾರೆ ಜನ. ಯು ಕ್ಯಾನ್ ಲರ್ನ್. ಸ್ವಲ್ಪ ತಿಳ್ಕೊಂಡಿದ್ರೆ ಅಟ್ಲೀಸ್ಟ್ ಕೌಂಟರ್ ಕ್ವೆಶ್ಚನ್ ಕೇಳಕ್ಕಾದ್ರೂ ಗೊತ್ತಿರತ್ತಲ್ವಾ. ತಪ್ಪು ಹೇಳಿದ್ರೆ ಇಲ್ಲ ನೀವು ಹೇಳ್ತಾರ ತಪ್ಪು ಅಂತ ಏನಾದ್ರೂ ಹೇಳಕ್ ಗೊತ್ತಾಗತ್ತೆ, ಇಫ್ ಯು ಬಿಲೀವ್. ಯಾವ ಯೂಟ್ಯೂಬ್ ಚಾನಲ್ಸ್ ಸಜೆಸ್ಟ್ ಮಾಡ್ತೀರಾ? ಬಿಕಾಸ್ ಇಟ್ ಇಸ್ ಅ ಯೂನಿವರ್ಸ್. ಆಲ್ ರೌಂಡರ್ಸ್ ಅಂದ್ರೆ ಲೆಟ್ಸ್ ಗಿವ್ ದಮ್ ಕ್ರೆಡಿಟ್. ಯಾಕಂದ್ರೆ ಇಫ್ ನೀವೇ ಫಾಲೋ ಮಾಡಿ ಬಿಲೀವ್ ಮಾಡ್ತಾ ಇದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಕುಕಿಂಗ್ಗೆ ಒಂದು 10 ಚಾನಲ್ ಇದ್ರೆ, ಹೌದು 2-3 ಮಾಡಿ ಅಂತ ನಮ್ಮ ಅಮ್ಮಂಗೆ ಹೇಳಿದ್ರೆ, ಜಸ್ಟ್ ಲೈಕ್ ಅಸ್ಟ್ರಾಲಜಿ ಯಾವ್ದಾದ್ರು ಫಾಲೋ ಮಾಡಿದ್ರೆ ಬೆಟರ್ ಅಂತೀರಾ? ಓಕೆ, ಎಲ್ಲ ಇದು ಒನ್ ಸೈಜ್ ಫಿಟ್ಸ್ ಆಲ್ ಇಲ್ಲ. ಓಕೆ, ಆಯ್ತಾ? ಇಟ್ ಶುಡ್ ಬಿ ಕಸ್ಟಮ್. ಅಲ್ಲ, ಈಗ ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ಅಮ್ಮಂದಿರ್ಗೆ ಇದು ನನಗೆ ಗೊತ್ತು, ಎಲ್ಲ ಬಾಯ್ಸ್ಗೆ ಗರ್ಲ್ಸ್ಗೆ ಪ್ರಾಬ್ಲಮ್ ಇದು ಅಂದ್ರೆ, ಕುಕಿಂಗ್ ಮಾಡ್ಬೇಕಾಗಿರ್ಲಿ, ಏನೇ ನೋಡ್ಬೇಕಾಗಿರು ಜಾತಕ ನೋಡ್ತಾ ಇರ್ತಾರೆ. ಓಕೆನಾ? ಅಲ್ಲಿ ಜಾತಕ ನೋಡ್ತಿರ್ತಾರೆ, ನಿಂದ್ರಲ್ಲಿ ಅದಿದೆ ನಿಂದ್ರಲ್ಲಿ ಇದೆ ಅಂತ ಹೇಳ್ತಾನೆ ಇರ್ತಾರೆ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಇದು ಪ್ರಾಬ್ಲಮ್ ಇದೆ ಅಂತ. ಪೇರೆಂಟ್ಸ್ಗೆ ನೀವ್ ಏನ್ ಹೇಳ್ತೀರಾ ಟು ಅವಾಯ್ಡ್ ದಿಸ್? ಇಫ್ ಅಟ್ ಆಲ್ ಅವ್ರ ಮಕ್ಕಳು ಅದನ್ನ ಬಿಲೀವ್ ಮಾಡಲ್ಲ, ಅವ್ರು ಬಿಲೀವ್ ಮಾಡಿದ್ರು ಅಷ್ಟೊಂದು ಎಕ್ಸ್ಟೆಂಟ್ ಬಿಲೀವ್ ಮಾಡಬಾರ್ದು ಅಂದ್ರೆ ಏನ್ ಹೇಳ್ತೀರಾ? ಓಕೆ, ಒಂದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಏನು, ಯಾಕೆ, ಎಲ್ಲಿ, ಯಾವಾಗ, ಹೇಗೆ, ಇದಿಷ್ಟು ಕ್ವೆಶ್ಚನ್ ಕೇಳಕ್ ಶುರು ಮಾಡಿದ್ರೆ ಎಲ್ಲದೂ ಸರಿ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಪೇರೆಂಟ್ಸೇ ಕೇಳಬೇಕು. ಓಕೆ, ನಾನು ಆಕ್ಚುಲಿ ಐ ಡೋಂಟ್ ಬಿಲಾಂಗ್ ಟು ದಟ್ ಜನರೇಷನ್. ನಾನೆಲ್ಲೋ ನಿಮ್ಗೆ ಅವ್ರಿಗೆ ಮಧ್ಯದಲ್ಲಿ ಇದೀನಿ ಅಂತ ಹೇಳ್ಬೋದು ನಾನು. ಅಲ್ಲ, ಬಟ್ ಏನು ಗೊತ್ತಾ, ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು, ನಾವೇನು ಕೌಂಟರ್ ಕೊಟ್ರೆ. ಇಲ್ಲ, ಬೇಜಾರ್ ಮಾಡ್ಕೊಳ್ಳೋದಕ್ಕಲ್ಲ, ನೀವು ಹೇಳಿ ಯಾಕೆ. ಯಾಕೆಂದ್ರೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಐ ಥಿಂಕ್ ನೀವು ನೋಡಿರ್ತೀರ ಸಾಕಷ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ, ಬೇ ಲೀಫ್ ನ ಪರ್ಸಲ್ ಇಟ್ಕೊಂಡ್ರೆ ದುಡ್ಡು ಬರುತ್ತೆ, ಚಕ್ಕೆನ ಪರ್ಸಲ್ ಇಟ್ಕೊಂಡ್ರೆ ದುಡ್ಡು ಬರುತ್ತೆ, ಇದೆಲ್ಲ ಹೇಳ್ತಾರೆ. ಸೊ ಇದು ಯಾತಕ್ಕೆ ಹೇಳ್ತಾ ಇದ್ರು? ಲೆಟ್ಸ್ ಥಿಂಕ್, ಯಾವಾಗ ಬರ್ದಿದ್ದು, ಯಾವ ಕಾಲದಲ್ಲಿ?
ಮೇ ಬಿ ಅರ್ಲಿ 19 ಸೆಂಚುರಿ ಆ ಥರ ಏನೋ ಇರ್ಬೋದು. ಆವಾಗ ಪೇಪರ್ ಮನಿ ಇರ್ತಾ ಇತ್ತು. ಅಂಡ್ ಮನಿ ವಾಸ್ ನಾಟ್ ಏನಂತಾರೆ, ದುಡ್ಡು ಅಂತಂದ್ರೆ ಬರೀ ದುಡ್ಡೇ ಅಲ್ಲ, ಧಾನ್ಯಗಳೂ ಇಟ್ ವಾಸ್ ಯುವರ್ ಚಿನ್ನ, ಅಸೆಟ್. ಬೆಳ್ಳಿ ಎಲ್ಲ ಚಿನ್ನ, ಬೆಳ್ಳಿ, ಧಾನ್ಯಗಳು ಮೇನ್ಲಿ. ಧಾನ್ಯ ಅಕ್ಕಿ, ಬೇಳೆ, ಬಾಟರ್ ಎಲ್ಲ ಮಾಡ್ತಾರಲ್ಲ ಬಾರ್ಟರ್ ಅವಾಗ. ಮಾಡ್ತಾ ಇದ್ರು, ಎಲ್ಲ Correct. ಮಾಡ್ತಾ ಇದ್ರು. ಸೊ ಈ ಬೇ ಲೀಫ್ ಅಂದ್ರೆ ತೇಜ್ಪತ್ತ, ಅದು ಆಮೇಲೆ ಚಕ್ಕೆ, ಹ್ಮ್. ಲವಂಗ, ಇದೆಲ್ಲ ತುಂಬಾ ಸ್ಟ್ರಾಂಗ್ ಓಡರ್ ಇರುತ್ತೆ. ಹೌದು. ಕರೆಕ್ಟಾ? ಹ್ಮ್. ತುಂಬಾ ಒಳ್ಳೆ ಇನ್ಸೆಕ್ಟ್ ರಿಪೆಲೆನ್ಸ್ ಅದು. ಓಕೆ. ಕರೆಕ್ಟ್. ಅದಕ್ಕೋಸ್ಕರ ಇಡ್ತಾ ಇದ್ರು. ಇವಾಗ ನೀವ್ ಅದನ್ನ ಇಟ್ರೆ ಅಕ್ಕಿ ಬೇಳೆ ಹಾಳಾಗಲ್ಲ. ಪೇಪರ್ ದುಡ್ಡು ಏನಂತಾರೆ, ಪೇಪರ್ ಮನಿ ಇರೋದ್ರಿಂದ Fiat currency. Yeah. ಒಂಥರ ಹಾಳಾಗಲ್ಲ ಅಲ್ಲ, ಹುಳ ಬಂದು ತಿನ್ಕೊಳ್ಳಲ್ಲ. ಕರೆಕ್ಟ್. ಹುಳ ಬರ್ದೇ ಇರ್ಲಿ ಅನ್ನೋ ರೀಸನ್ ಇಡ್ತಾ ಇದ್ರು. ಓಕೆ. ದನ ಹಾನಿ ಆಗಲ್ಲ ಅಂತ ಹೇಳ್ತಾ ಇದ್ರು. ಹ್ಮ್. ದುಡ್ಡು ಬರತ್ತೆ ಅಂತ ಯಾರು ಹೇಳಿಲ್ವೇ? ಓಕೆ. ಬಟ್ ಇವಾಗ ಎಲ್ಲರೂ ಹಂಗೆ ಮಾಡೋದಲ್ಲ, ಅದೇ ಹೇಳಿದೀನಿ. ನಂಬರ್ ಬರೆದ್ಬಿಟ್ಟು ಬೆಂಕಿ ಹಚ್ಬಿಡಿ ಎಲ್ಲ ಹೊಟ್ಟೋಗುತ್ತೆ ಹಂಗೆ ಹಿಂಗೆ ಅಂತ. ಅಲ್ಲ, ದಟ್ಸ್ ವಾಟ್ ಐ ಸಿ ರೀಲ್ಸ್. ಅಂದ್ರೆ Yes, yes, ಯಾಗಾರು of course. ಹರ್ಟ್ ಆದ್ರೆ ಏನಿದೆ? ನಾ- ಪಲಾವ್ ಎಲೆ ಪಲಾವ್ ಎಲೆ ಮೇಲೆ ನೋಟ್ ನಂಬರ್ ಬರೋದು. ನೋಟ್ ನಂಬರ್ ಅಲ್ಲ, ಏನೋ ಒಂದ್ ನಂಬರ್ XYZ. ಓಕೆ. ನಿಮ್ಗೆ ಕಾಸು ಬರ್ತಿಲ್ವಾ, ಹಾ 20 ಅಂತ ಬರೀರಿ, ಹಾ ಬೆಂಕಿ ಹಚ್ಬಿಡಿ. ಹಾ. ಅದು ವೇವ್ಸ್ ಹಿಂಗ್ ಹೋಗುತ್ತಲ್ಲ, ಹಾ. ಆ ಪುಡಿ ತಗೊಂಡು ಎಲ್ಲ 4 ಮೂಲೆಗೆ ಹಾಕಿ, ನಿಮ್ Okay. ಮನೇಲಿ ಕಾಸು ಬರುತ್ತೆ ಓ ಅಂತ. ರೀಲ್ ಬೇಸಿಕಲಿ ಹಿಂಗೆಲ್ಲ ಮಾಡ್ತಾರಲ್ಲ. So ಅದನ್ನೇ ನಾ ಹೇಳಿದ್ದು. ಸೊ ಸಾರಿ ಟು ಕಟ್ ಯು. ಏನಕ್ಕೆ ಅಂತಂದ್ರೆ ಇಟ್ಸ್ ವೆರಿ ಈಸಿ ರೆಮಿಡಿ. ಪಲಾವ್ ಎಲೆ ಓಕೆ, 10 ರೂಪಾಯಿ ಇಷ್ಟು ಕೊಡ್ತಾರೆ. ಇಲ್ಲ, ಆಕ್ಚುಲಿ ಅದ್ ಬರ್ದಿದ್ ಕಾಲದಲ್ಲಿ ಇಟ್ ಮೇಡ್ ಸೆನ್ಸ್. ಆವಾಗ ಆವಾಗ ಹೇಳಿದ್ನಲ್ಲ, ಅದನ್ನ ಇಟ್ಕೊಂಡ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ನೀವು ಅದನ್ನ ಸುಡ್ತು ಅಂತ ಹೇಳಿದ್ರೆ ಹೋಗೇ ಆಗುತ್ತೆ. ಸೊಳ್ಳೆ ಗಿಳ್ಳೆ ಬರ್ತಾ ಇರ್ಲಿಲ್ಲ ಮನೆಯಲ್ಲಿ, ಬೇರೆ ಹಾರೋ ಅಂತ ಹುಳ ಹುಪ್ಪಟೆ ಬರ್ತಾ ಇರ್ಲಿಲ್ಲ, ಅದ್ ಬಂದ್ ತಿಂತಿರ್ಲಿಲ್ಲ. ಅದ್ ಬಂದ್ ತಿಂತಾ ಇರ್ಲಿಲ್ಲ. ಅಥವಾ ಲೈಕ್ ರೋಗಗಳು, ಲೈಕ್ ಸೊಳ್ಳೆಯಿಂದಾನೆ ಎಷ್ಟೊಂದು ರೋಗಗಳು ಬರುತ್ತಲ್ಲ. ಹೌದೌದು. ಸೊ ಇವಾಗ್ಲೂ ಅಷ್ಟೇ, ಎಷ್ಟು ನೀವು ದೀಪಾವಳಿ ದಿನ ಪಟಾಕಿ ಹಚ್ಚಿದ ದಿನ ಸೊಳ್ಳೆ ಬರಲ್ವಲ್ಲ ಮನೇಲಿ. ಸೊ ಓಕೆ. ಇನ್ನೊಂದು ಪಾರ್ಟ್ ನಾನು ನಂಬೋದು, ಅಭಿಷೇಕ್ ಒಂದ್ ಮಟ್ಟಕ್ಕೆ ಬಹಳ ಸ್ಟ್ರಾಂಗ್ ನಂಬೋದು ನಂಬರ್ಸ್ ಅಂಡ್ ನ್ಯೂಮರಾಲಜಿ. ಅದ್ರ ಜೊತೆ ಬರೋದು ಯಾರ್ ನೇಮ್. ಸಾಕಪ್ಪ. ಎಲ್ಲಾದು ಹೆಸರು ಅಂತ ಹೇಳೋ ಕಾರಣ ವಾಟ್ಸ್ ದೇರ್ ಇನ್ ದ ನೇಮ್ ಅಂತ ಹೇಳಕ್ಕಲ್ಲ. ಯಾಕಂದ್ರೆ There is ನೇಮ್ ಇಂದನೇ name, ಎಲ್ಲ ಇರೋದು. yes. ರಜನಿಕಾಂತ್, ರಾಜ್ಕುಮಾರ್. ಚೇಂಜ್ And ಮಾಡಿದ್ಮೇಲೆ ಬೇಜಾರಾಗ್ಬೇಡಿ, ಆಮೇಲೆ ಬರೀ ಸಕ್ಸಸ್ಫುಲ್ ಜನ ಮಾತಾಡ್ತಿದ್ದೆ. ಬಟ್ ಚೇಂಜ್ ಮಾಡಿದ್ವಿ. ಯಶ್ ಫಾರ್ ಎಕ್ಸಾಂಪಲ್, ಸರಿ ನೀವು ಅದನ್ನು ಮಾಡೋ ಕಾರಣ ನಿಮ್ಮ ಅಪ್ರೋಚ್ ಯಾವ ತರ ಇರುತ್ತೆ ಒಬ್ಬರ ಹೆಸರನ್ನ ಚೇಂಜ್ ಮಾಡೋದ್ರಲ್ಲಿ? ಯಾರ್ಯಾರು ಚೇಂಜ್ ಮಾಡಿಸಿದ್ರೆ ಬೆಟರ್? ಓಕೆ, ನಿಮ್ಮ ನೇಮ್ ಸೌಂಡ್ ಏನಿದೆ ಅಲ್ವಾ, ಹ್ಮ್. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸೌಂಡ್ ವೇವ್ಸ್ ಹ್ಯಾಸ್ ಎನರ್ಜಿ. ಕರೆಕ್ಟ್. ಕರೆಕ್ಟ್. ಸೊ ದಟ್ ಇಸ್ ಲಾಜಿಕಲ್, ಮೇಕ್ ಸೆನ್ಸ್. ಸೊ ಆ ಸೌಂಡ್ ವೇವ್ಸ್ ಇಂದ ವೈಬ್ರೇಷನ್ಸ್ ಏನಿದೆ, ಯು ಅಬ್ಸಾರ್ಬ್ ಸಮ್ ಕೈಂಡ್ ಆಫ್ ಪಾಸಿಟಿವಿಟಿ ಆಗಲಿ ನೆಗೆಟಿವಿಟಿ ಆಗಲಿ, ಏನಾದ್ರೂ ನಿಮ್ಮ ಹೆಸರಿನ ಶಬ್ದದಿಂದ ಮ್ಯಾಟರ್ ಆಗತ್ತೆ ಹೊರತು ನಂಬರು ಸ್ಪೆಲ್ಲಿಂಗು ಇಂದ ಏನೂ ಆಗಲ್ಲ. ಇವಾಗ ನಾನ್ ನಿಮ್ಗೆ ಅಭಿಷೇಕ್ನ ತೆಗೆದು ಬಿಟ್ರೆ ಅಭಿಷೇಕ್ ಅಂತ ಯಾರು ಕರೆಯಲ್ಲ. ಅಭಿಷೇಕ್ ಅಂತಾರೆ ಕರೀತಾರೆ. UPL ಕರೀತಾರೆ ಅಭಿಷೇಕ್ ಅಂತ. ಅಭಿಷೇಕ್ ಅಭಿಷೇಕ್. ನಾನು ಈಗ್ಲೂ ವೆಸ್ಟ್ ಸೈಡ್ ಅಲ್ಲಿ ನೇಮ್ ಸೇವ್ ಮಾಡ್ಕೊಂಡಿರ್ತಾರಲ್ಲ, ನಂಬರ್ ಹಾಕ್ತಾರೆ, ಅಭಿಷೇಕ್ ಅಂತಾನೆ ಇರೋದು. ಯಾರ ಪಾಪ ನಾರ್ತ್ ಇಂಡಿಯನ್ ಅಭಿಷೇಕ್ ಅನ್ನೋಕೆ ಅಭಿಷೇಕ್ ಅಂತ ಬರ್ತಾರೆ. ಓಕೆ ಓಕೆ ಓಕೆ. ಸೊ ಸೌಂಡ್ ಎನರ್ಜಿಯಿಂದ ನಿಮ್ಮ ಹೆಸರಿನ ಸೌಂಡ್ ಏನಿದೆ ಅಲ್ವಾ, ಅದರಿಂದ ಮ್ಯಾಟರ್ ಆಗುತ್ತೆ ಅಷ್ಟೇನೆ. ಸೊ ನ್ಯೂಮರಾಲಜಿಕಲಿ ನೋಡ್ಬಾರ್ದು ಅದನ್ನ. ಈಗ ನಿಮ್ಮ ಅಯ್ಯಂಗಾರ್ ಏಯಿಂದ ಶುರು ಆಗುತ್ತೆ? ಇದು ಮುಂಚೆ ಇಲ್ಲ, ನನ್ನ ಹೆಸರು ನೋಡಿದವರೆಲ್ಲ ಅದನ್ನೇ ಕೇಳ್ತಾರಪ್ಪ, ನ್ಯೂಮರಾಲಜಿಯಿಂದ ಚೇಂಜ್ ಮಾಡ್ಕೊಂಡ್ಯಾ, ನ್ಯೂಮರಾಲಜಿಯಿಂದ ಚೇಂಜ್ ಮಾಡ್ಕೊಂಡ್ಯಾ. ಬೇಸಿಕ್ ಅಂದ್ರೆ ನೋ ಬ್ರೈನರ್ ಡೌಟ್ ಅದು. ಅಯ್ಯೋ, ದಿಸ್ ಇಸ್ ಒನ್ ಸ್ಟೋರಿ ಐ ಹ್ಯಾವ್ ಟು ಶೇರ್. ಓಕೆ ಓಕೆ, ನನ್ನ ಹೆಸರಲ್ಲಿ ಮುಂಚೆ ಇದ್ದಿದ್ದು ಸ್ಮಿತಾ ಮೈಸೂರ್ ಶಿವಸ್ವಾಮಿ. ಐ ಥಿಂಕ್ ನಿಮ್ ಫೇಸ್ಬುಕ್ ಅಲ್ಲಿ ಇನ್ನ ಅದೇ ಇದೆ. Yes. ಓಕೆ, ಸ್ಮಿತಾ ಮೈಸೂರ್ ಶಿವಸ್ವಾಮಿ ನನ್ನ ಹೆಸರು. ಸೊ ಫಿನ್ಲೆಂಡ್ಗೆ ಹೋದಾಗ ನನ್ನ ಹಸ್ಬೆಂಡ್ ಹೆಸರಲ್ಲಿ ಸರ್ ನೇಮ್ ಇರಲಿಲ್ಲ. ಓಕೆ, ಹಿ ಡಿಡ್ ನಾಟ್ ಹ್ಯಾವ್. ಅರ್ಜುನ್ ಶೇಷಾದ್ರಿ ಗಿವನ್ ನೇಮ್ ಅಲ್ಲಿ ಇತ್ತು, ಪಾಸ್ಪೋರ್ಟ್ ಸರ್ ನೇಮ್ ಖಾಲಿ ಇತ್ತು. ಓಕೆ ಓಕೆ, ಸೊ ವಿ ಹ್ಯಾಡ್ ಟು ಚೂಸ್ ಅ ಸರ್ ನೇಮ್ ನನ್ನ ಮಗಳಿಗೆ ಕೊಡೋದಕ್ಕೆ. ಓಕೆ. ಸೊ ಏನ್ ಕೊಡೋದು ಆ್ಯಂಡ್ ವಿತ್ ಆಲ್ ದೀಸ್ ಥಿಂಗ್ಸ್ ಹೋಗಿ ಅದೇ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಹಾಸ್ಪಿಟಲ್ ಕೂತಾಗ ಫಿನ್ಲೆಂಡಲ್ಲಿ ವೈನ ಯು ಅಂತ ಪ್ರೊನೌನ್ಸ್ ಮಾಡ್ತಾರೆ. ಹೋಗಿ ಕೂತ್ಕೊಂಡಿದ ತಕ್ಷಣ ಮುಸೋರೆ ಅಂತ ಕರೆಯೋರು. ನನ್ನ ಹಸ್ಬೆಂಡ್ ಹೋಗಮ್ಮ ಮುಸ್ರೆ ತಿಕ್ಕ ಕರಿ. ಸೊ ಅವ್ರದ್ದು ಸರ್ ನೇಮ್ ಇರ್ಲಿಲ್ಲ, ನಂದು ಮುಸ್ರೆ ಆಗೋಗಿತ್ತು. ಸೊ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅಯ್ಯಂಗಾರ್ ಕೊಡೋಣ ಅಂತ. ಅಯ್ಯಂಗಾರ್ ಅಗೇನ್ IYENGAR, ಅದನ್ನ EU ಎಂಗಾರ್ ಅನ್ನೋರು. ಸೊ ಫಿನ್ಲ್ಯಾಂಡ್ ಪ್ರಾಬ್ಲಮ್ ಇದು ಫಿನ್ಲ್ಯಾಂಡ್ ಪ್ರಾಬ್ಲಮ್. ಸರಿ, ಅದನ್ನ ಕೂರ್ಸ್ಕೊಂಡು ನನ್ನ ಕಲೀಗ್ ನಾ ಇದನ್ನ ಓದಪ್ಪ ಅಂತ ಅಂದ್ಬಿಟ್ಟು ಆಮೇಲೆ AIENGAR ಅದಕ್ಕೆ. ನಥಿಂಗ್. ನೀವು ಅಯ್ಯಂಗಾರ್ಸ್ ಅಲ್ಲ ಹಂಗ್ ನೋಡಿದ್ರೆ. ಮೈ ಹಸ್ಬೆಂಡ್ ಇಸ್ ಅನ್ ಅಯ್ಯಂಗಾರ್. ಓಕೆ ಫೈನ್, ಪರ್ಫೆಕ್ಟ್. ಓಕೆ. ಸೊ ಫಿನ್ಲ್ಯಾಂಡ್ ಪ್ರಾಬ್ಲಮ್ ಗೆ ಫಿಕ್ಸಿಂಗ್ ಇದು. ಫಿನ್ಲ್ಯಾಂಡ್ ಪ್ರಾಬ್ಲಮ್ ಫಿಕ್ಸ್.
ಓಕೆ. ಅದಕ್ಕೇನೆ ಬಿಕಾಸ್ ನನ್ನ ಹಸ್ಬೆಂಡ್ ಹೆಸರು ಅರ್ಜುನ್. ಅವ್ರನ್ನೂ ಜೇನ ಯ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಅವ್ರನ್ನ ಇವಾಗ್ಲೂ ತುಂಬಾ ಜನ ಅರ್ಯೂನ್ ಅಂತಾನೆ ಕರೆಯೋದು. ಅರ್ಜುನ್. ಓಕೆ. ಓಹ್! ಓಕೆ. ಓಹ್! ಓಕೆ. ಸೊ ನೈಸ್, ನೈಸ್. ಇಂಟ್ರೆಸ್ಟಿಂಗ್. ಸೊ ಮುಸ್ರೆ ಮುಸ್ರೆ ಅಂತ ಕರೆಸ್ಕೊಳ್ಳೋ ಬದಲು ಅಯ್ಯಂಗಾರ್ ಮಾಡೋಣ ಅಂತ. ಆಮೇಲೆ ಮುಸ್ರೆ ಅಂತ ತಪ್ಪಾಗಿ ಹೋಗ್ಬಿಟ್ಟು ಇಯು ಅಂತಾರೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಸ್ಪೆಲ್ಲಿಂಗ್ ಮಾಡಿದ್ದಷ್ಟೇ. ಓಕೆ, ಓಕೆ, ಓಕೆ. ಓಕೆ. ಈಗ ಜಸ್ಟ್ ಆಸ್ಕಿಂಗ್, ನೀವು ಹೇಳಿದ್ರಲ್ಲ ಸೌಂಡಿಂಗ್ ಪ್ರಾಬ್ಲಮ್ ಇರುತ್ತೆ ಅಂತ. ನಿಮ್ಗೆ ಆ ಕಂಟ್ರಿಗೆ ಹೋದಾಗ ಸೌಂಡಿಂಗ್ ಕರೆದು ಪ್ರಾಬ್ಲಮ್ ಏನಾರು ಆಯ್ತಾ? ನಾಟ್ ನಾಟ್ ರಿಯಲಿ. ರಿಯಲಿ. ಓಕೆ, ನಾಟ್ ಕೂಲ್. ರಿಯಲಿ. ಓಕೆ. ಅಂಡ್ ನ್ಯೂಮರಾಲಜಿ ಅಂತ ನಾನು ಹೇಳಿದ ತಕ್ಷಣ ಯಪ್ಪ ಏನೇ ನಂಬರ್ಸ್ ಮೈ ಮೇಲೆಲ್ಲ ಗಜನಿ ತರ ಬರ್ಕೊಂಡು ಓಡಾಡಿದ್ದೆ. ಹೌದು. ಅದರಿಂದ ಏನಾಗತ್ತೆ? ಏನೂ ಆಗಲ್ಲ. ಅಂದ್ರೆ ಈಗ ಬೇರೆ ಪೆನ್ನಲ್ಲಿ ಬರ್ಕೊಳ್ಳಿ, ಕಲರ್ ಕಲರ್ ಬರ್ಕೊಳ್ಳಿ, ಅದರಿಂದ ಏನಾರು matter ಆಗುತ್ತಾ? ಏನಾಗಲ್ಲ, ಗಜನಿ ತರ ಸ್ಟುಪಿಡ್ ಆಗಿ ಕಾಣಿಸ್ತೀರ ಅಷ್ಟೇ. ಅಷ್ಟೇನೆ, ಇನ್ನೇನಿಲ್ಲ. ಅಲ್ಲ, ಬಟ್ ಏನಕ್ಕೆ ಅಂತ ಹೇಳ, ಇವ್ರೊಂದು ಆಡಿಯನ್ಸ್ ಯಾರೇ ಇರ್ಬೋದು, ಹೌಸ್ ವೈಫ್ ಆಗ್ಲಿ, ಇಲ್ಲ ಯಾರೇ Yes, see, ಎಜುಕೇಟೆಡ್ ಆಗಿರ್ಲಿ. ಎಲ್ಲದುವೆ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಪ್ಲೇ ಮಾಡ್ತಾರದು ಅಷ್ಟೇನೆ, ನಥಿಂಗ್ ಎಲ್ಸ್. ಹ್ಮ್. ಆಯ್ತಾ? ಇವಾಗ ನಾ ಹೇಳ್ತೀನಿ, ಇವಾಗ ಲೈಕ್ ಲೆಟ್ಸ್ ಸೇ 1 2 3 4 ಬರ್ಕೊಳ್ಳಿ, ನಿಮಗೆ ಕೆಲಸ ಸಿಗತ್ತೆ ಅಂತ. ಲೆಟ್ಸ್ ಸೇ ಇವ್ರ ಕೆಲಸ ಹುಡುಕ್ತಾ ಇದೀರಾ ಅಂತಂದ್ರೆ, ನೀವು ದಿನಾ ಬರ್ಕೊಂತೀರಾ 1 2 3 4 ಅಂಡ್ ಅದೇ ಕಾನ್ಫಿಡೆನ್ಸ್ ಅಲ್ಲಿ ನಿಮ್ಗೆ ಲೆಟ್ಸ್ ಸೇ ಇಂಟರ್ವ್ಯೂಗೆ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಇಂಟರ್ವ್ಯೂ ಅವ್ರ ಮುಂದೆ ಇಲ್ಲಿ 1 2 3 4 ಅಂತ ಬರ್ಕೊಂಡ್ರೆ ಗಲೀಜಾಗಿ ಕಾಣುತ್ತೆ ಗುರು, ಬೇಡ ಇವತ್ತು ಬರ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹಂಗೆ ಹೋಗ್ತೀರಾ. ಇಂಟರ್ವ್ಯೂ ಚೆನ್ನಾಗ್ ಆಗಲ್ಲ. ಸೊ ನಿಮ್ ತಲೆಯಲ್ಲಿ ಏನ್ ಬರುತ್ತೆ, ಇವತ್ತು 1 2 3 4 ಬರ್ಕೊಳ್ಳಿಲ್ಲ, ಅದಕ್ಕೆ ಆಗಿಲ್ಲ ಇವತ್ತು ಅಂತ ಬರುತ್ತೆ. ಸೊ ಇಟ್ ಈಸ್ ಇನ್ ಯೋರ್ ಸಬ್ ಕಾನ್ಶಿಯಸ್ ಅಷ್ಟೇನೆ ಹೊರತು ಇನ್ನೇನು ಇಲ್ಲ. ಬಟ್ ಇಟ್ಸ್ ಟೋಟಲ್ ಮ್ಯಾನಿಪುಲೇಷನ್ ಅಲ್ಲ? Absolutely. Actually, ಎಷ್ಟೊಂದು ವಿಡಿಯೋಸ್ ಆಗ್ಲಿ ಇದಾಗ್ಲಿ, ಇಫ್ ಯು ಸಿ ಎಜುಕೇಟಿವ್ ವಿಡಿಯೋಸ್ ಫಾರ್ ಎಕ್ಸಾಂಪಲ್, ದೇ ಸೇ ನ್ಯೂಮರಾಲಜಿನೇ ಫುಲ್ ಫೇಕ್ ಅಂತ ಅಂದ್ಬಿಡ್ತಾರೆ. ಇಲ್ಲ ಈಗ ನ್ಯೂಮರಾಲಜಿ ಫುಲ್ ಫೇಕ್ ಅಂತ ನಾನು ಈ ಪಾಡ್ಕಾಸ್ಟ್ ಶುರು ಆಗಿದ್ದ ಮುಂಚೆ ಅಕ್ಷಯ್ ಜೊತೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ದೆ, ಅಂದ್ರೆ ಇವಾಗ ಕಾರ್ ನಂಬರ್ ತಗೋಬೇಕಾದ್ರೆ ನನ್ಗೆ ಇದೇ ನಂಬರ್ ಲಕ್ಕಿ ನಂಬರು, ಇದೇ Rising number. ಅಂತೆಲ್ಲ ತಗೋತಾರೆ. ಈಗ ಫ್ಲೈಟ್ ನಂಬರ್, ಅವರು ಫ್ಲೈಟ್ ಅಲ್ಲೂ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಇಲ್ಲ ಟ್ರೈನ್ ಅಲ್ಲೂ ಟ್ರಾವೆಲ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಕೊಳ್ಳ. ಟ್ರೈನ್ ಅಲ್ಲಿ ಲಕ್ಕಿ ನಂಬರ್ ಸಿಗತ್ತಾ? ನಿಮ್ ಫೋನ್ ನಂಬರ್ ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಗೊತ್ತಿಲ್ಲ, ಒಂದು ಸೇವ್ ಮಾಡ್ಕೊಂತೀರಾ ಕ್ಲೋಸ್. Yes. ಡೇಟ್ ಆಫ್ ಬರ್ತ್ ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಹಾರ್ಡ್ಲಿ ಫ್ಯೂ. ನಿಮ್ಗೆ ಏನಂತ ಕರೀತಾರೆ? ನಿಮ್ ಡೇಟ್ ಆಫ್ ಬರ್ತ್ ಇಂದ 1 August 1924 ಅಂತ ಕರೀತಾರಾ? ಇಲ್ಲ ಅಲ್ವಾ? ಅಥವಾ ನಿಮ್ ಕಾರ್ ನಂಬರ್ ಇಂದ ಕರೀತಾರಾ? ಯಾವ್ದು ಜಾಸ್ತಿ ಯೂಸ್ ಆಗುತ್ತೆ? ನಿಮ್ ಹೆಸರು. ಕರೆಕ್ಟ್. ಓಕೆ. ಅದಕ್ಕೇನೆ ಸೌಂಡ್ ವೈಬ್ರೇಷನ್ಸ್ ಅಂತ ಹೇಳಿದ್ ನಾನು. ಓಕೆ. ಅದೇ ತುಂಬಾ ಮ್ಯಾಟರ್ ಆಗೋದು. ಓಕೆ, ನೀವು ಆಕಾಶಿಕ್ ಅಂದ ತಕ್ಷಣ ಸಡನ್ ಜ್ಞಾಪಕ ಆಯ್ತು. ಇಟ್ ಈಸ್ ರಿಲೇಟೆಡ್ ಟು ಹಿಂದಿನ ಜನ್ಮದಲ್ಲಿ ಆಗುವಂಥದ್ದೇನೋ ನಿಮ್ಗೆ ಕನೆಕ್ಟ್ ಮಾಡೋದು ಹೆಂಗ್ ಗೊತ್ತಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ದೋಷಗಳು ಹೇಳ್ತಾರೆ, ಸರ್ಪ ದೋಷ ಇದೆ, ಆ ದೋಷ ಇದೆ. ಇದು ಒಬ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾವು ಹೋದ ಜನ್ಮದಲ್ಲಿ ಈ ತರ ದೋಷ ಮಾಡಿದ್ದೆ? ಹೌ ಇಸ್ ಇಟ್, ಹೌ ಡು ಡಿಸೈಡ್ ಫಾರ್ ದಿಸ್? ವೆಲ್ ಯಾ, ಆಕ್ಚುಲಿ ಹಿಂಗ್ ನೋಡ್ಬೇಕು ಅಂತ ಹೇಳಿದ್ರೆ ಕೆಲವು ಪ್ಲಾನೆಟರಿ ಪೊಸಿಷನ್ಸ್ ಇಂದ ದೋಷಗಳು ಅನ್ನೋದು, ಪ್ಲಾನೆಟರಿ ಪೊಸಿಷನ್ಸ್ ಇಂದ ದೋಷಗಳು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅಂಡ್ ಅದು ಕಾಂಬಿನೇಷನ್ಸ್ ಅಲ್ಲಿ ಇಂಥ ದೋಷ ಇರಬಹುದು, ಪಿತೃದೋಷ, ಸರ್ಪದೋಷ ಅಥವಾ ಕುಜ ದೋಷ, ಈ ತರದೆಲ್ಲ ಇರತ್ತೆ ಅಂತ. ಓಕೆ. ಕುಜ ದೋಷ, ಐ ಡೋಂಟ್ ಸೇ ಮಾಂಗ್ಲಿಕ್ ಅಂತಾರಲ್ವಾ, ಕರೆಕ್ಟ್. ಏನಂತ ಹೇಳಿದ್ರೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮಲ್ಲಿ ಮಾರ್ಸ್ ಎನರ್ಜಿ ತುಂಬಾ ಜಾಸ್ತಿ ಇದೆ. ಓಕೆ. ಮಂಗಳ ಮಾರ್ಸ್ ಎನರ್ಜಿ ತುಂಬಾ ಜಾಸ್ತಿ ಇದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಕೋಪಿಷ್ಟಿರ್ತಾರೆ, ಓಕೆ, ಅಗ್ರೆಸಿವ್ನೆಸ್ ಇರುತ್ತೆ, ಇಂಪಲ್ಸಿವ್ನೆಸ್ ಇರುತ್ತೆ. ಸೊ ಅದ್ರಿಂದ ಮಾಂಗ್ಲಿಕ್ ಅಂತ ಅಂತಾರೆ. ಮಾರ್ಸ್ ಎನರ್ಜಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ, ಅದಕ್ಕೆ ಹುಡುಗಿರಿಗೆ ಅಂದ್ರೆ ಹೆಂಗಸರಿಗೆ ಮಾರ್ಸ್ ಎನರ್ಜಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮದ್ವೆ ಮಾಡ್ಕೊಳ್ಬಾರ್ದು ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಕರೆಕ್ಟ್. ಕರೆಕ್ಟಾ? ಬಟ್ ಇವಾಗ ಇಫ್ ಯು ಆನ್ ದ ಕಾಂಟ್ರರಿ, ಇಫ್ ಯು ಸಿ, ಯು ವಾಂಟ್ ಅಗ್ರೆಸಿವ್ ವಿಮೆನ್ ಹೂ ಆರ್ ಸಕ್ಸಸ್ಫುಲ್ ಇನ್ ದ ಕರಿಯರ್. ಮಾರ್ಸ್ ಎನರ್ಜಿ ಬೇಕು. ರೈಟ್. ಸೊ ಫುಲ್ ಉಲ್ಟಾನೇ ಹೋಗ್ಬಿಡ್ತಲ್ಲ ಅಲ್ಲಿಗೆ. ಅಲ್ಲ, ಓಕೆ, ನೀವು ಎನರ್ಜಿ ಬಗ್ಗೆ ಮಾತಾಡಿದ್ರೆ, ಈಗ ನಾವು ಈ ರೂಮ್ ಅಲ್ಲಿ ನಾವು 5 ಜನ ಕೂತಿದ್ದೀವಿ, ಓಕೆನಾ? ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮ 5 ಜನಕ್ಕೂ ಯಾಕೆ ಒಂದೇ ಎನರ್ಜಿ ಬರ್ತಿಲ್ಲ? ಬಿಕಾಸ್ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ. ನಾವು ಹೆಂಗೆ ಅಬ್ಸರ್ವ್ ಮಾಡ್ತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಲೈಕ್ ಎಕ್ಸಾಕ್ಟ್. ಈಗ ಹೌ ಯೋರ್ ಮೂಡ್ ಇಸ್, ನಿಮ್ಮ ದಿನ ಹೆಂಗ್ ನಡೆದಿದೆ, ನಿಮ್ ತಲೆಯಲ್ಲಿ ಏನ್ ಕೊರಿತಾ ಇದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ, ಹಶ್ವಾಗ್ತಾ ಇದೆಯಾ, ನಿದ್ದೆ ಬರ್ತಾ ಇದೆಯಾ, ಊಟ ಮಾಡಿಲ್ವಾ, ಸೊ ಆಲ್ ದಟ್ ಮ್ಯಾಟರ್ಸ್. ಓಕೆ, ಸೊ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಬಿಟ್ಟಿದ್ದು ಅಂತ ನೀವು ಹೇಳಿದ್ರೆ, ಈಗ ಅದಕ್ಕೆ ರಿಂಗ್ ಹಾಕಿದ್ರೆ ಅಬ್ಸರ್ವ್ ಆಗುತ್ತಾ? ಇಲ್ಲ, ಅದನ್ನೇ ಹೇಳಿದ್ನಲ್ಲ ನಾನು ನಿಮ್ಗೆ. ಈ ರಿಂಗ್ ಹಾಕೊಂಡ್ರೆ ಅಥವಾ ಜೆಮ್ ಸ್ಟೋನ್ಸ್ ಏನಿದೆ ಅದು ನಿಮ್ಮ ಒಂದು ಪರ್ಟಿಕ್ಯುಲರ್ ರೇಸ್ ನ ಇಟ್ ವಿಲ್ ಕನ್ವರ್ಜ್ ಫಾರ್ ಯು ಅಷ್ಟೇ. ಓಕೆ. ಅದರಿಂದ ನಿಮ್ಮ ಥಾಟ್ ಪ್ರೋಸೆಸ್ ಚೇಂಜ್ ಆಗಲ್ಲ. ಅಲ್ಲ, ಮೇ ಬಿ ಅದಿನ್ನ ಜಸ್ಟ್ ಲೈಕ್ ಯು ಟೋಲ್ಡ್, ಈ ಸೆಪ್ಟೆಂಬರ್ ರಿಂಗ್ ಹಾಕೊಳ್ಳೋ ತರ ಆಕ್ಯುಪಂಚರ್ ಪಾಯಿಂಟ್ಸ್ ಏನಾದ್ರು ಆಕ್ಟಿವೇಟ್ ಮಾಡುತ್ತಾ ಮಲ್ಟಿಪಲ್ ರಿಂಗ್ಸ್ ಹಾಕೋ ಕಾರಣ? ವೆಲ್, ಅದು ಯಾವ ರಿಂಗ್ ಹಾಕೊಂಡ್ರು ಆಗ್ಬೇಕು. ಫೇರ್. ಓಕೆ. ಆಮೇಲೆ ಇನ್ನೊಂದಿದೆ, ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಬಿದ್ದು ಸತ್ತೋಗಿದ್ರೆ ಈ ಜನ್ಮದಲ್ಲಿ ಬರೀ ನೆಗಡಿ ಇರುತ್ತೆ, ಶೀತ ಇರುತ್ತೆ ಅಂತ ಎಲ್ಲ
ಇದೆ. ಸೊ ವಾಟ್ ಇಸ್ ದಿಸ್ ಸ್ಟೋರಿ? ಇನ್ನ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್, ದಿಸ್ ಇಸ್ ಫಸ್ಟ್ ಟೈಮ್ ಕೇಳಿಲ್ವಾ? ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ನಾವು ಇರೋದು. first ನೆಕ್ಸ್ಟ್ time. ಏನಿದೆ ಹೇಳಿ. ಅಲ್ಲ ಏನಕ್ಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಹೇಗೆ ಸತ್ತಿದೀವಿ ಆ ಅಯ್ಯೋ ತರ ರಾಮ. ಈಗಿನ ಜನ್ಮದಲ್ಲಿ ನಾವು ಏನೋ ಇದು ಬರುತ್ತೆ ಅಂತ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ. ಸರಿ, ಅದಕ್ಕೆ ಏನ್ ಮಾಡ್ಬೇಕಂತೆ? What ನಂಗೆ is the ಗೊತ್ತಿಲ್ಲ remedy? ಅದಕ್ಕೆ ನೆಗಡಿ. ಓಕೆ ಮೂಗು ಇಸ್ಕೊಂಡ್ಬಿಡಿ ಅಷ್ಟೇ. ಅಲ್ಲ ಓಕೆ ಓಕೆ ಹಿಂಗ್ ತಗೊಳ್ಳೋಣ. ಯಾರು ತುಂಬಾ ನೆಗಡಿ ಇರ್ತಾರೆ, ಅವ್ರು ತುಂಬಾ ಹಾ. ಸೀನ್ತಿರ್ತಾರೆ ಅಂದ್ರೆ ಇಸ್ ದೇರ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಮೆಡಿಕಲ್ ಪ್ರಾಬ್ಲಮ್ ದೇ ಹ್ಯಾವ್ ರಿಗಾರ್ಡ್ ಇದಕ್ಕೇನಾದ್ರು ಪ್ಲಾನಿಟರಿ ಏನಾದ್ರು ಇದೆಯಾ? Problem ಲೈಕ್ ಇದೆ. ಈ ಪ್ಲಾನೆಟ್ ಓಕೆ, ಕೆಲವು ಪ್ಲಾನೆಟರಿ ಪೊಸಿಷನ್ಸ್ ಇಂದ ವಿ ಕ್ಯಾನ್ ಜಡ್ಜ್ ಗಾಜ್ ಯಾವ ತರ ಡಿಸೀಸಸ್ ಬರ್ಬೋದು, ಏನಾಗ್ಬೋದು ಅಂತ. ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಜುಪಿಟರ್ ಇನ್ ಪ್ಲೇಸಸ್ 4-6 ಕ್ಯಾನ್ ಗಿವ್ ಯು ಇಶ್ಯೂಸ್ ವಿತ್ ಹಾರ್ಟ್ ಆಗ್ಬೋದು, ಅಥವಾ ಗಾಲ್ ಬ್ಲಾಡರ್ಸ್, ಹ್ಮ್. ಅಥವಾ ಲಿವರ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬರ್ಬೋದು. ಹೇಗೆ? ಜುಪಿಟರ್ ಎನರ್ಜಿ ಆ ಮನೆಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ, ಎಸ್ಪೆಷಲಿ ಕೆಲವು ರಾಶಿಗಳಲ್ಲಿ. ಅಲ್ಲ ಸೈಂಟಿಫಿಕ್ ಆಗಿ ಹೇಗಿದೆ? The angle of reflection and refraction again. ಓಕೆ ಓಕೆ ಸೊ ಆ ಪ್ಲಾನೆಟರಿ ಎನರ್ಜಿ ನಿಮಗೆ ಅಷ್ಟು ಸಿಕ್ಕಿಲ್ಲ, ಅಥವಾ ಹೆಚ್ಚಾಗಿ ಸಿಗ್ತಾ ಇರ್ಬೋದು. ಅಲ್ಲ ಹಾರ್ಟ್ ಒಳಗಡೆ ಇರುತ್ತೆ. ಓಕೆ ನಾನು ಸ್ಕಿನ್ ಅಂದ್ರೆ ಏನೋ ಒಂದು ಅನ್ಕೋಬಹುದು. ಓಕೆ, ನೀವ್ ಹಂಗ ಹೇಳ್ತೀರಾ ಅಲ್ವಾ? ಇವಾಗ ಲೆಟ್ಸ್ ಸೇ ಸೋಡಿಯಂ ಒಂಚೂರು ಕಡಿಮೆ ಆದ್ರೂ ನಿಮ್ ಬಾಡಿನಲ್ಲಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಲ್ವಾ? ಓಕೆ ವಿಟಮಿನ್ ಡಿ ವಿಟಮಿನ್ ಡಿ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸಿ ಇಟ್ಸ್ ಲೈಕ್ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ನಾವು ಸೋಡಿಯಂ ಓಕೆ ಎಷ್ಟೋ, ಐ ಥಿಂಕ್ 0.1% ಎಷ್ಟೋ ಇರುತ್ತೆ ಅಂತ ಅನ್ಕೊಳ್ಳಿ ನಿಮ್ ಇಡೀ ಬ್ಲಡ್ ಅಲ್ಲಿ. ಬಟ್ ಅದೊಂದ್ ಚೂರು ಹೆಚ್ಚು ಕಡಿಮೆ ಆದ್ರೂ ಬಿ ಪಿ ಹೆಚ್ಚು ಕಡಿಮೆ ಆಗತ್ತೆ. ಓಕೆ ಕರೆಕ್ಟ್ ಅಲ್ವಾ? ಸೊ Right. ಇಟ್ ವಿಲ್ ಮ್ಯಾಟರ್. ಎಷ್ಟೇ ಅದು ಚಿಕ್ಕ ಅಮೌಂಟ್ ಆದ್ರೂ ಆ ಒಂದು ರೇಸ್ ಆಗ್ಲಿ, ಎನರ್ಜೀಸ್ ಆಗ್ಲಿ, ಇಟ್ ವಿಲ್ ಮ್ಯಾಟರ್. ಓಕೆ ಓಕೆ ಇವಾಗ ಲೆಟ್ಸ್ ಟಾಕ್ ಅಬೌಟ್ ದ ವರ್ಲ್ಡ್ ಆಫ್ ಅಸ್ಟ್ರಾಲಜಿ. ನನಗೆ ಇಂಟ್ರೊಡ್ಯೂಸ್ ಆಗಿದೆ ಹೆಂಗೆ ಅಂದ್ರೆ, ನಮ್ಮ ಅಮ್ಮ ಪ್ರತಿದಿನ ಸಾಯಂಕಾಲ ಒಂದು ಪ್ರೋಗ್ರಾಮ್ ಬರೋದು. ಯಾವ್ದು ಅಂತ ಹೇಳೋದು ಬೇಡ, ಕೋವಿಡ್ ಟೈಮಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋ ಕಾರಣ ತುಂಬಾ ನೋಡ್ತಾ ಇದ್ದೆ. ಅಂಡ್ ಅವ್ರು ಬಂದವರೆಲ್ಲರೂ ಕಾಲ್ ಮಾಡಿದವರೆಲ್ಲರಿಗೂ ನಿಮ್ಗೆ ಈ ಪ್ರಾಬ್ಲಮ್ ಇದೆ ಬಂದ್ ಮೀಟ್ ಮಾಡಿ, ಈ ಪ್ರಾಬ್ಲಮ್ ಇದೆ ಬಂದ್ ಮೀಟ್ ಮಾಡಿ, ಈ ಪ್ರಾಬ್ಲಮ್ ಇದೆ ಬಂದ್ ಮೀಟ್ ಮಾಡಿ. ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೋ ಐ ಆಮ್ ಬಿಂಗ್ ವೆರಿ ಆನೆಸ್ಟ್ ಅಂಡ್ ವೆರಿ ರ್ಯಾಷನಲ್, ವೆರಿ ಡೈರೆಕ್ಟ್ ಹಿಯರ್. ಸಿ ಎಲ್ಲರಿಗೂ ಹಿಂಗೆ ಹೇಳ್ತಾ ಇದ್ದವರು. ಅವ್ರು ಎಷ್ಟು ಟಿಕೆಟ್ಸ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಕಾಲ್ ಮಾಡೋ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗಿ ಅಂತ ಯಾರು ಅಶ್ಯೂರೇ ಮಾಡಲ್ಲ. ಸೊ ನೆಗೆಟಿವಿಟಿನೇ ರನ್ ಮಾಡ್ತಾ ಇದೆ ಇಂಡಸ್ಟ್ರಿನ ಅಂತ ಕೇಳ್ಬೇಕು ನಾನು. ರಾಕೇಶ, ಐ ಆಮ್ ಸಾರಿ ಹೂ ಎವರ್ ಇಸ್ ರಾಕೇಶ್, ಬಟ್ ರಾಕೇಶ ಇಂದಾನೆ ದುಡ್ಡು ಬರೋದು, ರಾಕೇಶ ಇಂದಾನೆ ದುಡ್ಡು ಮಾಡ್ತಾರೆ ಜನ. ರಾಹು ಕೇತು ಶನಿ ಅಂತ ಹೇಳ್ಬಿಟ್ರೆ ಮುಗಿತ್ ಕತೆ ಅಲ್ಲಿಗೆ. ಹೆದರ್ಕೊಂಡು ಏನೋ ಲೈಕ್ ಏನು ಮಾಡಕ್ಕಾಗಲ್ಲ. ಇವಾಗ ನಿಮ್ಗೆ ಈ ಪ್ರಾಬ್ಲಮ್ ಇದೆ, ಈ ಪೂಜೆ ಮಾಡಿಸ್ಲೇಬೇಕು ಅಂತಂದ್ರೆ ಮಾಡಿಸ್ತೀರ. ಕರೆಕ್ಟ್. ಅಲ್ಲ ಅದೇ ಅಟ್ಲೀಸ್ಟ್ ಆ ಹುಳ ಬಿಡ್ಸಕ್ಕಾದ್ರೂ ಮಾಡಿಸ್ತೀರ. ಸೊ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಆ ತರ ವಿಷಯದಲ್ಲಿ ಅಂತ ಹೇಳೋದ್ ಬಿಟ್ರೆ ಸರ್. Definitely. ಓಕೆ ಈಗ ನಾವು ವರ್ಷದ ಕೊನೆಗೆ ಬರ್ತಾ ಇದೀವಿ. ಯಾಕಂದ್ರೆ ಈಗ ಮತ್ತೆ ಶುರು ಆಗುತ್ತೆ. ನೆಕ್ಸ್ಟ್ ವರ್ಷ ಹೆಂಗಿರುತ್ತೆ, ದೇಶಕ್ಕೆ ಹೆಂಗಿರುತ್ತೆ, ರಾಜ್ಯಕ್ಕೆ ಹೆಂಗಿರುತ್ತೆ, ಆಮೇಲೆ ನಿಮ್ಗೆ ಹೆಂಗಿರುತ್ತೆ, ನಮ್ಗೆ ಹೆಂಗಿರುತ್ತೆ ಅಂತ ಶುರು ಆಗುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಓಕೆನಾ, ಬ್ರಿಟಿಷರು ಬಂದ್ಮೇಲೆ ಬಂದಿರೋದು ನಮ್ಗೆ. ಓಕೆನಾ, ಹೌ ಡಸ್ ಇಂಗ್ಲಿಷ್ ಕ್ಯಾಲೆಂಡರ್ ಅಫೆಕ್ಟ್ ಆರ್ ಪಾತ್? ಓಕೆ ನಾವು ಬಿಲೀವ್ ಮಾಡೋಣ, ನಾವು ನಂಬ್ತೀವಿ, ಏನೋ ಆಸ್ಟ್ರಾಲಜಿ ನಂಬ್ತೀವಿ ಅಂತ ಅನ್ಕೋಣ. 2026 ಅಲ್ಲಿ ಹಿಂಗಾಗುತ್ತೆ, 2026 ಅಲ್ಲಿ ಹಿಂಗಾಗುತ್ತೆ. ಅದು ಯಾವಾಗ? ಈ ಬ್ರಿಟಿಷ್ ಬಂದ 200 ಇಯರ್ಸ್, 250 ಇಯರ್ಸ್, ಸಿ 400 ಇಯರ್ಸ್, ಪೋರ್ಚುಗಲ್ ಬಂದಾಗೆ ತಗೊಳ್ಳೋಣ. 1700 ಆ ಟೈಮಲ್ಲೇ 17 ಆವಾಗಿಂದಾನೆ ನಮ್ಗೆ ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ಬಂದಿರೋದು. ಸಾರಿ 1498. ಈಗ ಈಗ ಒಂದ್ಸರಿ ಬರ್ತಾರೆ, ಮತ್ತೆ ಮಾರ್ಚ್ ಏಪ್ರಿಲ್ ಇನ್ನೊಂದ್ಸರಿ ಬರ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂಗಾಗತ್ತೆ ಅಂತ ಯಾವ್ದು ಬಿಲೀವ್ ಮಾಡೋದು? ಏನ್ ಕತೆ? ಓಕೆ, ಜಾಸ್ತಿ ಯಾವಾಗ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಯಾವ್ಯಾವ ಪ್ಲಾನೆಟರಿ ಪೊಸಿಷನ್ಸ್ ಚೇಂಜ್ ಆಗುತ್ತೆ, ಟ್ರಾನ್ಸಿಟ್. ಇವಾಗೆಲ್ಲ ಮೂವ್ ಆಗ್ತಾ ಇರತ್ತಲ್ವಾ? ಹೌದು. ಸೊ ಮೂವ್ ಆಗ್ತಾ ಇರೋದು ಯಾವಾಗ ಪೊಸಿಷನ್ ಚೇಂಜ್ ಆಗುತ್ತೋ ಅವಾಗ ಶಿಫ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಅಷ್ಟೇ ಬಿಟ್ರೆ ಈ ಫಸ್ಟ್ ಆಫ್ ಆಲ್ ಡಿಸೆಂಬರ್ 31 ಮುಗಿದು ಜಾನ್ 1 ಬಂತು, ಇವಾಗಿಂದ ಹಿಂಗಾಗತ್ತೆ ಅಂತ ಹೇಳಕ್ ಹೇಳ್ತಾರಲ್ಲ, ಆಗಲ್ಲ. ಇಂಡಸ್ಟ್ರಿ ನಡೀತಿರೋದು ಹೆಂಗೆ? ಆಗಲ್ಲ ಆ ತರ. ಬೇಕಾದ್ರೆ ಯೂಟ್ಯೂಬ್ ಹಾಕೊಳ್ಳಿ ಯಾವತ್ತು. ನಾ ಹೇಳಿದ್ನಲ್ಲ, ಅಗೇನ್ ಇಟ್ ಕಮ್ಸ್ ಟು ಕೋಲ್ಡ್ ರೀಡಿಂಗ್ಸ್, ಯಾರ್ ಬೇಕಾದ್ರೂ ಒಪ್ಕೋಬಹುದು ಅದನ್ನ. ಅಲ್ಲ ಬಟ್ ನೀವು ನೋಡಿ ಜನರಲ್ ಆಗಿ ಅದನ್ನ ಹೇಳೋದಲ್ವಾ? ಅಲ್ಲ ನಾನ್ ನಾರ್ಮಲ್ ಹೇಳ್ತೀನಿ. ಈಗ ಫೇಮಸ್ ಆಗಿರೋ ಅಸ್ಟ್ರಾಲಜರ್ಸ್ ಹೇಳೋದು. ಎಷ್ಟೇ ಫೇಮಸ್ ಆಗಿರ್ಲಿ ತಗೊಳ್ಳಿ, ಎಷ್ಟೇ ಫೇಮಸ್ ಆಗಿದ್ರು 100 ಜನದಲ್ಲಿ ಇಬ್ರಿಗಾಗತ್ತಾ ಎಫೆಕ್ಟ್? ಅವ್ರು ಹೇಳೋದೆಲ್ಲ ಸರಿಗಾಗತ್ತಾ? ಹೌದು. ಪ್ರಾಬಬಿಲಿಟಿ ತಗೊಂಡ್ರು ಈವನ್ 2%. 2 is very less. Let's take 20 only. 20% ಆದ್ರೂ ಅಷ್ಟು ಜನ ಕಮೆಂಟ್ ಮಾಡ್ತಾರೆ ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಅಂತ. Correct. ಆಗದೆ ಇರೋರು ಯೂಶಲಿ ಡೋಂಟ್ ಕಮೆಂಟ್. Very true. ಆಗೋರು ಮಾತ್ರ ಕಮೆಂಟ್ ಮಾಡೋದು. So ಅಲ್ಲ ಓಕೆ, ಇಂಗ್ಲಿಷ್ ಕ್ಯಾಲೆಂಡರ್ ಅಂದ ತಕ್ಷಣ ನಂಗೆ ಇನ್ನೊಂದು ಜ್ಞಾಪಕ ಆಯ್ತು. ಓಕೆ, ಐ ಮೈಟ್ ಬಿ
ಬಯಾಸಿಂಗ್ ಆನ್ ದ ಬೇಸ್ ಆಫ್ ಜೆಂಡರ್ ಹಿಯರ್. ಹಾ. ಬಟ್ ಹುಡುಗಿರು ಸಾಮಾನ್ಯವಾಗಿ ಅವ್ರು ಯಾರನ್ನಾರು ಮೀಟ್ ಮಾಡಿದ್ರೆ, ಡೇಟ್ ಮಾಡಿದ್ರೆ ಅವ್ರ ಸನ್ ಸೈನ್ ನೋಡ್ತಾರೆ. ಈಸ್ ಅ ಟೋರಿಯನ್ ಆ ತರ, ಈಸ್ ಅ ಪೈಸೀಸ್ ಈ ತರ. ಹಾ. ಇಂಗ್ಲಿಷ್ ಕ್ಯಾಲೆಂಡರ್ ಒಂಥರ ಬೇರೆ ಇರುತ್ತೆ, ಹಿಂದೂ ಕ್ಯಾಲೆಂಡರ್ ಬೇರೆ ತರ ಇರುತ್ತೆ. ಅಂಡ್ ಜಡ್ಜಿಂಗ್ ಸಮ್ ಒನ್ ಅವರ ಒಂದು ಸನ್ ಸೈನ್ ಮೇಲೆ ರೈಟ್ ಅಪ್ರೋಚ್. ಯಾಕಂದ್ರೆ ಒಂಥರ ನೀನ್ ಹುಟ್ಟಿದ್ದಿಂದ ನಿನ್ ಒಂಥರ ಪೋಸ್ಟರ್ ಹಾಕ್ದಂಗೆ ಅದು. ಈಸ್ ಅ ಕ್ಯಾನ್ಸೇರಿಯನ್, ಈಸ್ ಅ ಕೇಪ್ರಿಕಾನ್, ಈಸ್ ಅ ಸ್ಯಾಜಿಟೇರಿಯಸ್. ತುಂಬಾ ಟೈಪ್ ಕಾಸ್ಟ್ ಅಂತ ಅನ್ಸಲ್ಲ ನಿಮ್ಗೆ ಇದೆಲ್ಲ? ದಟ್ ಇಸ್ ಟ್ರೂ ಆಕ್ಚುಲಿ. ನಿಮ್ಮ ಸನ್ ಸೈನ್ ಏನಿದೆ ಹ್ಮ್. ಅದು ನೀವು ಮೂನ್ ಅಂದ್ರೆ ನಮ್ಮ ಇಂಡಿಯನ್ ಜಾತಕದ ಪ್ರಕಾರ ನೋಡ್ತು ಅಂತಂದ್ರೆ ಚೇಂಜ್ ಆಗುತ್ತೆ ಅದು. ಹ್ಮ್. ಯಾಕೆಂದ್ರೆ ನಾವು ಮೂನ್ ಕ್ಯಾಲೆಂಡರ್ ಫಾಲೋ ಮಾಡ್ತೀವಿ. ಕರೆಕ್ಟ್. ಮೂನಿನ ಮೂವ್ಮೆಂಟ್ಸ್ ಪ್ರಕಾರ ಸೂರ್ಯ ಯಾವ ರಾಶಿನಲ್ಲಿದೆ ಅನ್ನೋದನ್ನ ನಾವು ನೋಡ್ತೀವಿ. Correct. ಅದಕ್ಕೇನೆ ನಮ್ಮ ಮಕರ ಸಂಕ್ರಾಂತಿ ಅಂತ ಅಂದ್ರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡೋದು. ಹ್ಮ್. ತುಲಾ ಸಂಕ್ರಮಣ ಅಂತಂದ್ರೆ ತುಲಾ ರಾಶಿಗೆ ಸೂರ್ಯ ಪ್ರವೇಶ ಮಾಡೋದು. ಓಕೆ. ಸೊ ಆ ತರದ್ದು. ಸೊ ಮೂನ್ ಮೂವ್ಮೆಂಟ್ಸ್ ಪ್ರಕಾರ ಸೂರ್ಯ ಯಾವ ರಾಶಿನಲ್ಲಿದಾರೋ ದಟ್ ವೀಕ್ ಕನ್ಸಿಡರ್. ಓಕೆ. ಆಕ್ಚುಲಿ ಇವಾಗ ನಂದೇ ತಗೊಳ್ಬೇಕು ಅಂದ್ರೆ ನಾನು March 18th ನಾನು ಹುಟ್ಟಿರೋದು. ಸೊ March 18th ಹುಟ್ಟಿರೋದ್ರಿಂದ ನಾನು ಏನಾಗ್ತೀನಿ, ಐ ವಿಲ್ ಬಿಕಮ್ ಪೈಸೀಸ್. ಇಂಗ್ಲಿಷ್ ಕ್ಯಾಲೆಂಡರ್ ಐ ವಿಲ್ ಬಿಕಮ್ ಪೈಸೀಸ್. ರೈಟ್. ಬಟ್ ಮೈ ಸನ್ ಇಸ್ ಆಕ್ಚುಲಿ ಇನ್ ದ ಬಾರ್ಡರ್ ಅಕ್ವೇರಿಯಸ್ಗೂ ಪೈಸೀಸ್ಗೂ ಮಧ್ಯದಲ್ಲಿ. ಲಾಸ್ಟ್ ಡೇನಾ ಸೇಮ್. ಹಾ. ನಾನು May 20th, ಓಕೆನಾ. ಟಾರಸ್ ಲಾಸ್ಟ್ ಡೇ ನಂದು. ಹ್ಮ್. ನಾನು ಬಟ್ May 20th ಅಂತಂದ್ರೆ ಯು ವಿಲ್ ಸ್ಟಿಲ್ ಬಿ ಟಾರಿಯನ್. ಇಲ್ಲ, ನಂದು ಮೇಷರಾಶಿ. ಅಂದ್ರೆ ಇದು ಪ್ರಕಾರ ಮೂನ್ ಪ್ರಕಾರ ದ ಮೂನ್ ಇಸ್ ಇನ್ ಮೇಷ ರಾಶಿ. ಸನ್ ಇದಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಹೋದ್ರೆ ದಟ್ಸ್ ದ ಲಾಸ್ಟ್ ಡೇ, ಓಕೆನಾ. ಲಾಸ್ಟ್ ಡೇ ದಟ್ ಇಸ್ ಟ್ರೂ. ನಾನೇ ಹೇಳಿದ್ದು. ಸೊ ಸನ್ ನಿಮ್ಮ ಜಾತಕದಲ್ಲಿ ಸೂರ್ಯ ನೋಡ್ತು ಅಂತ ಹೇಳಿದ್ರೆ ಅದು ಟಾರಸ್ ಅಲ್ಲೇ ಇರ್ಬೋದು. ಓಕೆ. ಸೊ ನಾನೇನ್ ಮಾಡ್ತಿದ್ದೆ ಗೊತ್ತಾ, ಎರಡು ಹೇಳ್ತಾ ಎರಡು. ಅದಿಲ್ಲ ಅಂದ್ರೆ ಇದು ಹೇಳ್ಬೋದು. ಅಲ್ಲ, ನನ್ ಪ್ರೀವಿಯಸ್ ಅಂದ್ರೆ ಅಂದ್ರೆ ನಂದು ಹಳೆ ಕಂಪ್ನಿ ಇದೆ ಹೇಳಿದ್ನಲ್ಲ, ಇದೊಂಥರ ಫುಲ್ ಇಡೀ ಆಫೀಸ್ ಒಂಥರ ಪೇಪರ್ ಕಾಯ್ತಾ ಇದ್ವಿ. ಪೇಪರ್ ಬಂದಿದ ತಕ್ಷಣ ಎಲ್ಲ ಓಪನ್ ಮಾಡ್ಬಿಟ್ಟು ಯಾರ್ದಾರ್ದೇನೇನು ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್, ಲೈಕ್ ನಾನು ಹೇಳ್ದಂಗೆ. Okay. ಸೊ ಟಾರಸ್ ಓದೋದು, ಓಕೆ ಚೆನ್ನಾಗಿಲ್ವಾ, ಪಕ್ಕದಲ್ಲೇ ಜಮಿನಿ. ನಾನು ಹುಟ್ಟಿರೋದೇನೋ ರಾತ್ರಿ 11:45 ಹಂಗೆ. ಏನ್ ಗೊತ್ತಾ, ಏನಾದ್ರೆ ಟಾರಸ್ ಜಮಿನಿ, ಟಾರಸ್ ಕೆಟ್ಟದಾಗಿದೆ, ಜಮಿನಿ ಚೆನ್ನಾಗಿರೋದು. ಓಕೆನಾ. ಅದ್ ನೀವ್ ಅಬ್ಸರ್ವ್ ಮಾಡಿದ್ರೆ ಮಾಡಿದ್ದೆ. ಯಾವಾಗ್ಲೂ ಹಂಗೇನೆ ಅದು. ನಾನ್ ಮಾಡಿದ್ದೆ. ಒಂದ್ ಬಿಟ್ಟು ಒಂದು ಚೆನ್ನಾಗಿರುತ್ತೆ. ಹಾ. ಈವನ್ ನೀವ್ ಟಿವಿಲಿ ಹೇಳೋ ಭವಿಷ್ಯ ಕೇಳಿದ್ರು ಅಷ್ಟೇ, ಒಂದ್ ಬಿಟ್ಟು ಒಂದು ಚೆನ್ನಾಗಿರುತ್ತೆ. ಸೊ ನಾನು ಅದು ಓದ್ತಿದ್ದೆ. ಅಂಡ್ ಅದು ದಿನ ಚೇಂಜ್ ಆಗತ್ತೆ. ರೈಟ್. ಒಂದಿನ ಆಡ್ ನಂಬರ್ಸ್, ಒಂದಿನ ಈವನ್ ನಂಬರ್ಸ್. ಓಕೆ. ಸೊ ಏನ್ ಮಾಡ್ಬೇಕು ಇವಾಗ ಜನರಲಿ ಇಫ್ ಸಮ್ವನ್ ಇಸ್ ಜಡ್ಜಿಂಗ್ ಸಮ್ವನ್ ಈ ತರ ಸನ್ ಸೈನ್ ಮೂನ್ ಸೈನ್ ಮೇಲೆ ರಾಂಗ್ ಲೆನ್ಸ್ ಇಂದ ನೋಡ್ತಾ ಇದಾರ ಹೋಲ್ ಕಾನ್ಸೆಪ್ಟ್ ನ, ಅಥವಾ ಯಾವ ತರ? ಬಿಕಾಸ್ ತುಂಬಾ ಜನ ಬಿಲೀವ್ ಮಾಡ್ತಾರೆ ಇದನ್ನ. ರಾಂಗ್ ಲೆನ್ಸ್ ಅಂತಾನೆ ನೋಡ್ತಾ ಇದಾರೆ. ಮೇ ಬಿ ದಟ್ ಇಸ್ ಗಿವಿಂಗ್ ದೆಮ್ ಏನೋ ಒಂದ್ ಫಿಲ್ಟರ್ ತರ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಮೇ ಬಿ ಓಕೆ. ಟಿಪಿಕಲ್, ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ರಾಶಿಯವ್ರದ್ದು ಒಂದೊಂದು ನಕ್ಷತ್ರದವ್ರದ್ದು ಟಿಪಿಕಲ್ ಬಿಹೇವಿಯರ್ ಇರುತ್ತೆ. ಆಯ್ತಾ? ಹಂಗೇನೆ ಇವಾಗ ಸನ್ ಸೈನ್ ಅಂತ ಹೇಳಿದ್ರಲ್ಲ ನೀವು, ಆ ಸನ್ ಸೈನ್ ಇಂದನೂ ಟಿಪಿಕಲ್ ಬಿಹೇವಿಯರ್ ಕೆಲವರಲ್ಲಿ ಸುಮಾರಾಗಿರುತ್ತೆ. ಓಕೆ. ಸೊ ಮೇ ಬಿ ಅದೊಂದು ಫಿಲ್ಟರ್ ಅಂತ ಅನ್ಸುತ್ತೆ. ಮೇ ಬಿ ಈ ತರದವ್ರು ಈ ತರ ಇರ್ತಾರೆ ಅನ್ನೋದನ್ನ. ಓಕೆ. ನಿಮ್ಮ ಟ್ಯಾಲೆಂಟ್ಸ್ ಅಲ್ಲಿ ಇನ್ ದ ಫೀಲ್ಡ್ ಆಫ್ ಅಸ್ಟ್ರಾಲಜಿ, ಆಮೇಲೆ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಲಾಲ್ ಕಿತಾಬ್ ಆಗಿರ್ಬೋದು, ಇನ್ನೊಂದು ಗರಿ ಇದೆ. ಆ ಗರಿ ಬಂದು ರೇಖಿ ಅಂತ. ಅಯ್ಯೋ ನನಗೆ ಗೊತ್ತಾಗಿ ಜಾಪನೀಸ್. ಏನಿದು? ವಾಟ್ ಇಸ್ ರೇಖಿ? ರೇಖಿ ಇಸ್ ಏನಂತಾರೆ, ಎನರ್ಜಿ ಹೀಲಿಂಗ್ ಅಂತ. ಇದನ್ನ ನಾನು ಕಲ್ತಿದ್ದು ಯಾವಾಗ ಅಂತ ಹೇಳಿದ್ರೆ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ ಅವಾಗ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಯಾರೋ ಒಬ್ರು ರೇಖಿ ಹೇಳ್ಕೊಡ್ತಾ ಇದಾರೆ. ಅಂಡ್ ಅವ್ರೇನೋ ರೇಖಿ ಮಾಸ್ಟರ್ ಅಂತ ಅವ್ರು ತಗೊಂಡಿದ್ರು. ನಮ್ಮ ಅಮ್ಮ ಕಲಿಯಕ್ ಹೋದ್ರು. ಅಂಡ್ ಆ ಏಜ್ ಅಲ್ಲಿ ನಂಗೂ ಬೇಕು, ನೀನ್ ಏನ್ ಮಾಡ್ತೀಯ ನನ್ಗೂ ಬೇಕು ಅಷ್ಟೇ. ಓಕೆ. ಸೊ ದಟ್ ವಾಸ್ ದ ರೀಸನ್ ಐ ವೆಂಟ್. ಆಮೇಲೆ ಅಲ್ಲಿ ಹೋದ್ಮೇಲೆ ಬಿಕಾಸ್ ಐ ವಾಸ್ ಯಂಗ್, ಮಗು ಅಲ್ಲ, ಓಕೆ, ಎಲ್ಲ ಕಡೆಗೂ ಕರ್ಕೊಂಡು ಹೋಗೋರು, ಕೂರ್ಸ್ಕೊಳ್ಳೋರು ಎಲ್ಲ. ಅಂಡ್ ಅದೇನು ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಂತ ಏನು, ನೆಕ್ಸ್ಟ್ ಲೆವೆಲ್ ಏನು ನಂಗೂ ಬೇಕು. ಐ ವಾಸ್ ಲೈಕ್ ಕ್ಯೂರಿಯಸ್ ಅಲ್ಲ. ಚಿಕ್ಕ ಮಕ್ಳು ಒಂಥರ, ಇವಾಗ ಫಾರ್ ಎಕ್ಸಾಂಪಲ್ ಮನೇಲಿ ಅಮ್ಮಂಗ್ ಸಿಕ್ಬಿಡ್ತು, ಅಕ್ಕಂಗ್ ಸಿಕ್ಬಿಡ್ತು, ನಂಗೆ ಸಿಕ್ಕಿಲ್ಲ ಅಂದ್ರೆ ಹೆಂಗೆ? ಸೊ ಬೇಕು ನನ್ಗೂ ಅಷ್ಟೇ, ಹೋಗಿ ಕಲ್ತ್ಕೊಂಡಿದ್ದು. ಆಮೇಲೆ ಟರ್ನಿಂಗ್ ಪಾಯಿಂಟ್ ವಾಸ್ ಒನ್ ಪರ್ಟಿಕ್ಯುಲರ್ ಡೇ. ಅದ್ಯಾರೋ ಅವ್ರ ಎದುರು ಮನೆಯವರ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವ್ರು ಯಾರೋ ಬಂದಿದ್ರು. ಯಾರಿಗೋ ಏನೋ ಪ್ರಾಬ್ಲಮ್ ಇತ್ತಂತೆ, ಅವ್ರಿಗೇನೋ ಆಪರೇಷನ್ ಮಾಡ್ತೀವಿ, ಸರ್ಜರಿ ಮಾಡ್ತೀವಿ ಅಂತ ಅನ್ಕೊಂಡು, ನಾನು ಸರ್ಜರಿನಾ ಅಂತ ಅನ್ಕೊಂಡು, ಐ ವಾಸ್ ಲೈಕ್ ವೆರಿ ಯಂಗ್, 14 ವರ್ಷನೋ ಏನೋ. ಸೊ ಆ ಟೈಮಲ್ಲಿ ಸರ್ಜರಿ ಮಾಡ್ತಾರ, ಹೆಂಗ್ ಮಾಡ್ತಾರೆ ನಾನು ನೋಡ್ಬೋದಾ? ಸರಿ ಬಾಮ್ಮ ಕೂತ್ಕೋದು. ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಔಟ್ ಆಫ್ ಮೀ ಅಲ್ಲ. ಸೊ ಚಿಕ್ಕ ಮಗು ಕೇಳ್ತದೆ, ಬಾಮ್ಮ ಕೂತ್ಕೊಂಡು ನೋಡು ಅಂತ. ಏನಿಲ್ಲಪ್ಪ, ದೇ ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ಸಬ್ ಕಾನ್ಶಿಯಸ್ ಮೈಂಡ್. ನಾನು ಇವಾಗ ಹಿಂಗ್ ಕಟ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿಂದ ಹಿಂಗೆಡ್ಡೆ ತೆಗಿತಾ, ಏನೇನೋ ಹೇಳ್ತಾ ಇದ್ದಾರೆ. ನಾನು ಏನಿದು ವಾಟ್ ದ ಹೆಲ್ ಅಂತ.
ಓಕೆ. ಸೊ ದಿಸ್ ಇಸ್ Right. ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್. ಹ. ಸೊ ತಲೆ ಕೆಟ್ಟೋಯ್ತು ನಂಗೆ ಅವತ್ತು. ಹ. ಅದಾದ್ಮೇಲೆ ಐ ನೆವರ್ ಎವರ್ ಎವರ್ ಡಿಡ್ ಎನಿ ರೇಖಿ, ನಥಿಂಗ್ ಐ ಡಿಡ್. ಅದೇನೋ ಸಿಂಬಲ್ಸ್ ಎಲ್ಲ ಇದೆ. ಐ ಸ್ಟಿಲ್ ರಿಮೆಂಬರ್ ಹೊನ್ಸಾಜಿ ಶೋನೆನ್ ಅಂತ ಏನೋ ಸಿಂಬಲ್ ಹೆಸರು, ಸಿ ಹೇಕಿ ಇಸ್ ಒನ್ ಮೋರ್. ಐ ಸ್ಟಿಲ್ ರಿಮೆಂಬರ್ ದಟ್. ಸೊ ಆ ಥರ. ದೆನ್ ಆಮೇಲೆ ಇವಾಗ ಅಗೇನ್ ಇಟ್ ಇಸ್ ಕಮಿಂಗ್ ಅಪ್. ಹೌದು. ಇವಾಗ ಇಟ್ ಇಸ್ ಕಮಿಂಗ್ ಅಪ್. ಐ ಲೈಕ್, ಓ ಇದೇ ಅಲ್ವಾ ನಾನು ಅವಾಗ ಮಾಡಿದ್ದು ಅಂತ. ಓಕೆ ಓಕೆ ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ, ಐ ಮೀನ್ ಇಟ್ ರ್ಯಾಂಗ್ ಅ ಬೆಲ್. ಇವಾಗ ಅದು ಬರ್ತಾ ಇರ್ಬೇಕಾರೆ. ಕರೆಕ್ಟ್ ಸೊ ಕರೆಕ್ಟ್. ಸೊ ಕಮಿಂಗ್ ಬ್ಯಾಕ್ ಟು ಎವ್ರಿಥಿಂಗ್, ಒಂದು ಕಲ್ಮಿನೇಟ್ ಮಾಡಿ ನನ್ನ ಕೊನೆ ಕ್ವಶನ್ ನಿಮ್ಗೆ ಏನಂದ್ರೆ, ಅಸ್ಟ್ರಾಲಜಿ ಅಂಡ್ ಎಲ್ಲಾ ಸೈನ್ಸಸ್ ಇಂಡಿಯಾದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ತುಂಬಾ ಜನ ಬಿಲೀವ್ ಮಾಡ್ತಾರೆ, ಫಾಲೋ ಮಾಡ್ತಾರೆ ಇನ್ ಆಲ್ ದ ಗುಡ್ ವೇಸ್, ಅವ್ರವ್ರ ಪ್ರಿಫರೆನ್ಸಸ್ ಮೇಲೆ. ನೀವು ಫಿನ್ಲ್ಯಾಂಡ್ ಅಲ್ಲಿ 2010-11 ಇಂದ ಇದ್ದೀರಾ. ಯುರೋಪಿಯನ್ಸ್ ಯಾವ ತರ ಈ ಸೈನ್ಸಸ್ ನ ತಗೋತಾರೆ? ಯಾರು ತಗೊಳ್ಳಲ್ಲ, ದೇ ಡೋಂಟ್ ಫಾಲೋ. Okay. ಅಟ್ ಲೀಸ್ಟ್ ನಾಟ್ ಇನ್ ಫಿನ್ಲ್ಯಾಂಡ್. ಅವ್ರು ಆರಾಮಾಗಿ ಈ- ಇದಾರಲ್ಲ. ಅದನ್ನೇ ನಾ ಹೇಳಿದ್ದು, ಯಾವುದೇ ನೀವು ದೇಶ ತಗೊಂಡ್ರೆ ಅವ್ರೇನ್ ಇವಾಗ ಶನಿವಾರ ನಾನ್ ವೆಜ್ ತಿನ್ನಲ್ಲ, ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅಂತ ಲೆಕ್ಕ ಹಾಕ್ತಾರ? ಇಲ್ಲ ಅಲ್ವಾ? ಅವ್ರಿಗೆ ಸಾಡೆ ಸತಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ. Correct. ನಾನು ಅದೇ ಹೇಳಿದ್ದು. ಸೊ ಇಫ್ ಯು ಡೋಂಟ್ ನೋ, ಯು So ಡೋಂಟ್ ignorance is bliss in some cases ಅಂತ ಹೇಳ್ತಾ ಇದ್ದೀರಾ. ಸಮ್ ಕೇಸಸ್. ಬಟ್ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತಾದ್ರೆ ರೈಟ್ ನೀವು ಆ ಪಾತ್ನ ಅಲೈನ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೈಟ್. ಅಂದ್ರೆ ಈಗ ಅಗೇನ್ ಮತ್ತೆ ವಿಲ್ ಸರ್ಕಲ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಗೊತ್ತಾಗ್ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು, ಅವ್ರೇನೋ ಹೇಳ್ತಾರೆ, ಅದಕ್ಕೆ ನಾ ಅದೇ ಹೇಳಿದ್ದು, ಲಾಜಿಕಲ್ ಮೈಂಡ್ ನಿಮ್ಗೆ ಗೊತ್ತಾಗತ್ತಲ್ವಾ ಯಾಕೆ ಅನ್ನೋದನ್ನ ಕ್ವೆಶ್ಚನ್ ಕೇಳಕ್ ಶುರು ಮಾಡಿ, ಹೆಂಗ್ ಗೊತ್ತಾಯ್ತು ಅಂತ ಕೇಳಕ್ ಶುರು ಮಾಡಿ. ಇಫ್ ದೇ ಗಿವ್ ಕನ್ವಿನ್ಸಿಂಗ್ ಆನ್ಸರ್ ಕೊಡ್ತು ಅಂತ ಹೇಳಿದ್ರೆ ಗೋ ಅಹೆಡ್. ಅಲ್ಲ ಈಗ ಇವಾಗ ಅಸ್ಟ್ರಾಲಜರ್ ಅಪ್ರೋಚ್ ಏನಾಗಿರ್ಬೇಕು, ನಿಮ್ಗೆ ಈ ಪ್ರಾಬ್ಲಮ್ ಇದೆ, ನೀವು ಹಿಂಗಿಂಗ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆ ತಕ್ಕ ಮಟ್ಟಕ್ಕೆ ಸೊಲ್ಯೂಷನ್ ಸಿಗ್ಬಹುದು. ಓಕೆ, ದೇ ಶುಡ್ ಅಡ್ವೈಸ್ ಯು ಆಸ್ ಅ ಫ್ರೆಂಡ್, ಆಸ್ ಅ ಸೈಕಾಲಜಿಸ್ಟ್, ಆಸ್ ಅ ಗೈಡ್. ಅದನ್ನ ಬಿಟ್ಬಿಟ್ಟು ಇದೇನೋ ಕೂತ್ಕೊಂಡು ಜಪ ಮಾಡು, ಇನ್ನೆಲ್ಲೋ ಮಾಡು ಅಂತಂದ್ರೆ ಯು ಆರ್ ವೇಸ್ಟಿಂಗ್ ಟೈಮ್ ಆನ್ ಜಪ. ಇವಾಗ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ಬಿಟ್ಟು ಯಾವ್ದೋ ಜಪ ಮಾಡು, ಯಾವ್ದೋ ಶ್ಲೋಕ ಹೇಳು, ಬೆಳಗ್ಗೆ 4 ಗಂಟೆಗೆ ಎದ್ದು ಕುತ್ಕೊಂಡು ಹೇಳು, ಯು ನೋ ಆಲ್ ದಟ್. ಕೋರ್ಸ್ ಓದ್ಕೊಂಡ್ರೆ ನಿನ್ಗೆ ಇನ್ನ ಬೆಟರ್ ಆಗುತ್ತೆ. ಎಸ್, ದಟ್ ಇಸ್ ವಾಟ್ ಐ ಸೆಡ್. ಸೊ ಈಗ ಫಾರ್ ಎಕ್ಸಾಂಪಲ್ 4 ಗಂಟೆಗೆ ಯಾಕೆ ಹೇಳ್ತಾರೆ? ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಅಷ್ಟೇ. ಕರೆಕ್ಟಾ? Right, right. ಯಾರು ಬಂದ್ ಪೇಪರ್ ಹಾಕಲ್ಲ, ಕಾಲಿಂಗ್ ಬೆಲ್ ರಿಂಗ್ ಮಾಡಲ್ಲ, ಸೊ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಓಕೆ. ದಟ್ ವಾಸ್ ದ ರೀಸನ್. ಸೊ ಆ ಟೈಮಲ್ಲಿ ನೀವು ಫೋಕಸ್ ಮಾಡ್ಬೋದು. ಅಂಡ್ ಜಪ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್. ಬಟ್ ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಇಟ್ ವರ್ಕ್ಸ್. ಹೌದು. ಟು ವಾಟ್ ಎಕ್ಸ್ಟೆಂಟ್? ಇಟ್ ವರ್ಕ್ಸ್ 100%. ಯು ಹ್ಯಾವ್ ಟು ಆಕ್ಟಿವೇಟ್ ಯೋರ್, ಏನಂತಾರೆ, ಸಬ್ಕಾನ್ಷಿಯಸ್ ಲೆವೆಲ್, ಆ್ಯಂಡ್ ಯು ಹ್ಯಾವ್ ಟು ಆಕ್ಟಿವೇಟ್ ಯೋರ್ ಆಜ್ಞಾ ಚಕ್ರ, ಯು ಹ್ಯಾವ್ ಟು ಆಕ್ಟಿವೇಟ್ ಯೋರ್ ಸುಷುಮ್ನಾ ನಾಡಿ. ಯಾವ್ದಾದ್ರು ಒಂದು ಒಳ್ಳೆ ಯೋಗ ಟೀಚರ್ನ ಹಿಡೀರಿ, ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಓಕೆ, ಇವಾಗ ನಂದು ಇನ್ನೊಂದು ಇವಾಗ ಹೇಳಿದ್ರಲ್ಲ ಬಿಲೀಫ್ ಸಿಸ್ಟಮ್ ಅಂದಾಗ ನಾನು ಕೇಳಕ್ ಮರ್ತ್ಬಿಟ್ಟೆ. ಕರುಂಗಲೆ ಮಾಲೆ ಅಂತ ತುಂಬಾ ಜನ ಸೆಲ್ ಓ ಮಾಡ್ತಾರೆ ಮೈ ಗಾಡ್. ಸೋಷಿಯಲ್ ಮೀಡಿಯಲ್ಲಿ. ರೈಟ್. ಅದನ್ನ ಏನಾಗಿದೆ ಅಂದ್ರೆ, ತುಂಬಾ ಜನ ಸೆಲೆಬ್ರಿಟೀಸ್ ಎಂಡೋರ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಎಂಡೋರ್ಸ್ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೌ ಡು ಐ ಅಪ್ರೋಚ್ ಕರುಂಗಲಿ ಮಾಲೆ? ತಗೊಳ್ಳೋದು ಬೆಟರಾ, ಬಿಡೋದು ಬೆಟರಾ? ಲೈಫ್ ಚೇಂಜ್ ಆಗುತ್ತಾ, ಏನಂತೀರ ನೀವು? ಬಿಟ್ಬಿಡಿ, ಯಾತಕ್ಕೆ ಹಾಕೋತೀರಾ? ಐ ಮೀನ್ ಯು ಡೋಂಟ್ ಸಿ ಒನ್ ಥಿಂಗ್, ನಿಮ್ಮ ಯಾವ ಪ್ರೊಫೆಷನ್, ನೀವು ಏನ್ ಮಾಡ್ತೀರಾ, ಅಂಡ್ ಹೌ ಯು ವಾಂಟ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಟು ದ ವರ್ಲ್ಡ್. ಓಕೆ, ಅದು ಮ್ಯಾಟರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಆಸ್ಟ್ರಾಲಜರ್ ಆಗಿದ್ರು ನಾನು ರುದ್ರಾಕ್ಷಿ ಪಿದ್ರಾಕ್ಷಿ ಎಲ್ಲ ಹಾಕೊಂಡು ಬಂದು ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಪ್ರೆಸೆಂಟ್ ಮೈ ಸೆಲ್ಫ್ ಎಸ್ ದಟ್. ಆಯ್ತಾ? ಸೊ ನನ್ನ ಡೋಪಮೈನ್ ಹಿಟ್ ಯಾವುದು? ಮೈ ಡೋಪಮೈನ್ ಹಿಟ್ ಇಸ್ ವೆನ್ ಐ ಅಡ್ವೈಸ್ ಫಾರ್ ಸಂಬಡಿ ಫಾರ್ ಕರಿಯರ್, ಸಂಬಡಿ ಫಾರ್ ರಿಲೇಶನ್ಶಿಪ್. ಆ ಥರದ್ರಿಂದ ನನಗೆ ಹೆಲ್ಪ್, ಐ ಮೀನ್ ಐ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ರೈಟ್. ಓಕೆ. ಕರೆಕ್ಟಾ? ಸೊ ಇನ್ಯಾವುದೋ ಮಾಲೆ ರುದ್ರಾಕ್ಷಿ ಏನೋ ಹಾಕೊಂಡು ಕೂತ್ಕೊಂಡು, ನಾನು ಐ ಓಪನ್ಲಿ ಟೆಲ್, ನನ್ಗೆ ಯಾವ ದೈವಿಕ ಶಕ್ತಿನೂ ಇಲ್ಲ, ನಂಗೆ ಯಾವ ವಿಷನ್ಸು ಬರೋದಿಲ್ಲ, ನಥಿಂಗ್. ಐ ಡೋಂಟ್ ವರ್ಕ್ ಆನ್ ಇಂಟ್ಯೂಷನ್ಸ್. ಏನಿದ್ರು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಓಕೆ. ಸೊ ಈಗ ಜಸ್ಟ್ ಸೇಯಿಂಗ್, ಈಗ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಅನ್ಕೊಳ್ಳೋಣ. ಐ ವಿಲ್ ಬ್ರಿಂಗ್ ಯು ಅಪ್ ಅ ಪ್ರಾಬ್ಲಮ್. ನನಗೆ ಇದು ಪ್ರಾಬ್ಲಮ್ ಇದೆ ಸ್ಮಿತಾ ಅವರೇ ಅಂತ. ಸೊ ನೀವೇನೋ ಹೇಳ್ತೀರಾ ನನಗೆ, ಅದನ್ನ ಕ್ರಾಸ್ ಚೆಕ್ ಮಾಡೋದು ಹೇಗೆ? ಸಿ, ಯು ವಿಲ್ ನೋ ವೆನ್ ಯು ಟಾಕ್ ಟು ಸಂಬಡಿ. ಇವಾಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್, ಇಫ್ ಯು ಕಮ್ ಟು ಮೀ, ನೀವೇನ್ ಪ್ರಾಬ್ಲಮ್ ಅಂತ ಹೇಳಿ, ಐ ವಿಲ್ ಜಸ್ಟ್ ಅಂದ್ರೆ I'm just telling you. I'm not asking you specifically name problem. Okay, Even for an subscribe example. ಮಾಡ್ತಿಲ್ಲ ಜನ ನಮ್ಮ ಪಾಡ್ಕಾಸ್ಟ್ಗೆ. ಓಕೆ. Okay, subscribe ಮಾಡ್ತಾ ಇಲ್ಲ ನಿಮ್ ಪಾಡ್ಕಾಸ್ಟ್ಗೆ ಜನ. ಸೊ ನೀವು ಕಂಟೆಂಟ್ ಯಾವ ತರ ಕೊಡ್ತಾ ಇದ್ದೀರಾ? ಎಲ್ಲ ಆಲ್ರೌಂಡರ್ ಕಂಟೆಂಟ್. ಅದೇ ಹೇಳಿದ್ದು, ಕೀಪ್ ಯೋರ್ ಟಾರ್ಗೆಟ್ ಆಡಿಯನ್ಸ್. ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು ನೋಡ್ಕೊಳ್ಳಿ. ಸೊ ಅವ್ರು ಯಾವ ತರ ಕಂಟೆಂಟ್ ಜಾಸ್ತಿ ನೋಡ್ತಾ ಇದಾರೆ ನೋಡ್ಕೊಳ್ಳಿ. ಆಯ್ತಾ? ಸೊ ಇಫ್ ನಿಮ್ ಚಾರ್ಟ್ ತೋರಿಸ್ತು ಅಂತ ಹೇಳಿದ್ರೆ, ಯಾವ ಲೈಕ್ ಯಾವ ಸ್ಟ್ರೀಮ್ ಇನ್ ದ ಪಾಡ್ಕಾಸ್ಟ್ ಸರಿಗ್ ನಡಿಬಹುದು, ವಿ ಕ್ಯಾನ್ ಜಡ್ಜ್ ಆರ್ ವಿ ಕ್ಯಾನ್ ಗಾಜ್. ಸೊ ದಟ್ ಇಸ್ ಯೂಟ್ಯೂಬ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ನಾನು ಮತ್ತೆ ದಟ್ ಇಸ್ ವಾಟ್. ಸೊ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಯು ಶುಡ್ ಅಟ್ರಾಕ್ಟ್ ದ ಕೈಂಡ್ ಆಫ್, ನಿಮ್
ಸಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬರೀ ಆಸ್ಟ್ರಾಲಜಿ ಕಂಟೆಂಟೇ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಟ್ ಕ್ಯಾಟಗರಿ ಆಫ್ ಪೀಪಲ್ ಹೂ ವಿಲ್ ವಾಚ್. ದಟ್ ವಿ ಡೋಂಟ್ ವಾಂಟ್. ಆಯ್ತಾ? ಸೊ ನಿಮ್ಗೆ ಯಾವ ಥರ ಏನ್ ಹೇಳ್ತಾರೆ ಫಾಲೋವರ್ಸ್ ಬೇಕು ಅದ್ರ ರಿಲೇಟೆಡ್ ಕಂಟೆಂಟ್ ಮಾಡಿ. ಓಕೆ. ಅಂಡ್ ಆಲ್ಸೋ ನಿಮ್ಮ ಚಾರ್ಟ್ ಪ್ರಕಾರ ಇಫ್ ಐ ಹ್ಯಾವ್ ಟು ಸಿ ಯುವರ್ ಚಾರ್ಟ್ ದೆನ್ ಐ ಕ್ಯಾನ್ ಟೆಲ್ ಯು ವಾಟ್ ಸೂಟ್ಸ್. ಓಕೆ. ಓಕೆ. ರೈಟ್. ಕೂಲ್. ಡನ್. ಓಕೆ. ಸೊ ಸ್ಮಿತಾಜಿ ಥ್ಯಾಂಕ್ ಯು ಸೋ ಒಂದ್ ಮಚ್. second, ಇಲ್ಲ last- ಇಲ್ಲ ಇನ್ನೊಂದು ಕೇಳ್ಬೋದು ಮರ್ತ್ಬಿಟ್ಟೆ. ನಮ್ಮ ಆಡಿಯನ್ಸ್ಗೆ ರೈಟ್, ಇವಾಗ ನಿಮ್ದು ನಮಗ್ ತುಂಬಾ ಇಷ್ಟ ಆಗಿದ್ದು ವೆರಿ ಡೈರೆಕ್ಟ್, ವೆರಿ ಬೋಲ್ಡ್, ಸೈಂಟಿಫಿಕ್. ಇದು ಕರೆಕ್ಟಾ ತಪ್ಪಾ ಎಲ್ಲಾದು ಹೇಳಿದ್ರಿ. ಹ್ಮ್. ನಾಳೆ ದಿನ ನಮ್ಮ ಆಡಿಯನ್ಸ್ ನಿಮ್ಮನ್ನ ಬಂದು ಮಾತಾಡ್ಸ್ಬೇಕು, ಅಪ್ರೋಚ್ ಮಾಡ್ಬೇಕಂದ್ರೆ ಯಾವ ಒಂದು ಮೈಂಡ್ ಸೆಟ್ ಇಂದ ಬರಬೇಕು ಅಂಡ್ ಏನೇನ್ ಕ್ವಶನ್ಸ್ ಅವ್ರು ನಿಮಗೆ ಕೇಳಬೇಕು, ಸೊ ದಟ್ ಆಕ್ಚುಲಿ ಅವ್ರಿಗೆ ಪ್ರಾಬ್ಲಮ್ಸ್ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಟರಿ ಸೊಲ್ಯೂಷನ್ ಸಿಗುತ್ತೆ ಅಥವಾ ಅಟ್ಲೀಸ್ಟ್ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ. ಓಕೆ, ನನ್ನ ಅಪ್ರೋಚ್ ಯಾವತ್ತೂ ನಾನು ಯಾರಿಗೂ ಯಾವ ಶ್ಲೋಕ ಹೇಳಿ ಇದನ್ನ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ಈ ಪೂಜೆ ಮಾಡಿಸಿ ಇಷ್ಟು ಲಕ್ಷ ಖರ್ಚು ಮಾಡಿ ನೆವರ್. ಆಯ್ತಾ? ಸೊ ಏನೇ ಇದ್ರೂ ಲೈಫ್ ಸ್ಟೈಲ್ ಚೇಂಜಸ್ ಅವರ ಪ್ರಾಬ್ಲಮ್ಗೆ ತಕ್ಕನಾಗಿ ಏನು ಬೇಕು, ಯಾವ ಪ್ಲಾನಿಟರಿ ಪೊಸಿಷನ್ಗೆ ಅವರು ಅಲೈನ್ ಮಾಡ್ಕೋಬೇಕು ಅದನ್ನ ಗೈಡ್ ಮಾಡ್ತೀವಿ. ಓಕೆ, ಸೊ ಇಟ್ ಮೇ ಬಿ ಈವನ್ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಪೂಜೆ ಗೀಜೆ ಮಾಡ್ಸೋದು, ಫಾರ್ ಎಕ್ಸಾಂಪಲ್ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಐ ಹ್ಯಾವ್ ಈವನ್ ಗಿವನ್ ದೆಮ್ ರೆಫರೆನ್ಸಸ್ ಅವ್ರ ಫೀಲ್ಡ್ ಪ್ರಕಾರ. ಆಯ್ತಾ? ರೈಟ್, ಫೇರ್. ಐ ಹ್ಯಾವ್ ಗಿವನ್ ಈವನ್ ರೆಫರೆನ್ಸಸ್. ಓಕೆ. ಕಸಿನ್ಸ್ ಆಗಿರ್ಬೋದು ಅಥವಾ ಲೈಕ್ ಫ್ರೆಂಡ್ಸ್ ಹೂಎವರ್ ಇಸ್ ಇನ್ ರಿಲೆವೆಂಟ್ ಫೀಲ್ಡ್ ಅಲ್ಲಿ ಇದ್ರೆ ಇವ್ರ ಹತ್ರ ಮಾತಾಡಿ ಯು ಮೈಟ್ ಗೆಟ್ ಐಡಿಯಾಸ್. ಆರ್ ಫಾರ್ ಎಕ್ಸಾಂಪಲ್ ಯಾವ ಸರ್ಟಿಫಿಕೇಶನ್ ತಗೊಂಡ್ರೆ ಯೂಸ್ಫುಲ್ ಆಗ್ಬೋದು ಆ ಥರ ಅಪ್ರೋಚ್ ಇಟ್ಕೊಂಡು ಐ ವಿಲ್ ಹೆಲ್ಪ್. ಆಯ್ತಾ? ಐ ಆಮ್ ನಾಟ್ ಗೋಯಿಂಗ್ ಟು ಲೈಕ್ ಬಂದ್ಬಿಡು ಓಕೆ ಈ ಪೂಜೆ ಮಾಡಿಸಿ ಇಷ್ಟು ಖರ್ಚು ಮಾಡಿ ಇನ್ಯಾವುದೋ ಜೆಮ್ ಸ್ಟೋನ್ ಹಾಕೊಳ್ಳಿ, ಬಿಕಾಸ್ ದುಡ್ಡು ಇಲ್ಲ ಅಂತ ಪ್ರಾಬ್ಲಮ್, ದುಡ್ಡಿಂದ ಪ್ರಾಬ್ಲಮ್ ಅಂತ ಬಂದಾಗ ಇನ್ನೂ ಒಂದಷ್ಟು ಖರ್ಚು ಮಾಡಿಸೋದು ಯಾವ ನ್ಯಾಯ? ಕರೆಕ್ಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇ ಹೇಳ್ತಾರಲ್ಲ, ದೇವ್ರ ಹತ್ರ ಆಗ್ಲೇ ತುಂಬಾ ಕೋಟಿ ಇವೆ, ಹುಂಡಿಯಲ್ಲಿ ನಾವು ಹಾಕೋದ್ರಿಂದ ಏನ್ ಚೇಂಜ್ ಆಗುತ್ತೆ ದೇವ್ರಿಗೆ ಅಂತ ಒಂದ್ರು ಹೇಳ್ತಾರೆ. ಮೇ ಬಿ ಲೆಟ್ಸ್ ನಾಟ್ ಗೋ ಟು ದಟ್ ಆಂಗಲ್. ಸೊ ಕೇಳ್ಬೇಕೇನಾದ್ರು? ಅದೇ ಅದೇನೋ ಹಾಕ್ಬೇಡಿ ಅಂತಂದ್ರು, ಬಿಕಾಸ್ ದಟ್ ಇಸ್ ಒನ್ ಪಾರ್ಟ್ ಆಫ್ ರೇಖಿ ಆಲ್ಸೋ ಅಲ್ಲ. ಇನ್ನೊಂದು ಆ ಇದಾಕಿ ಆ ಸ್ಟೋನ್ ಹಾಕಿ ಈ ಸ್ಟೋನ್ ಹಾಕಿ ರೇಖೆ ಅಲ್ಲ, ಐ ಥಿಂಕ್ ದಟ್ ರೇಖೆ ಅಲ್ಲ. ಕಮ್ಸ್ ಅಂಡರ್ ಏನಂತಾರೆ Healing, ಕ್ರೀಲಿಂಗ್, sorry. ಕ್ರಿಸ್ಟಲ್ ಹೀಲಿಂಗ್ Yeah. ಏನೋ ಅಂತಾರೆ. Oh my God. ಅದು ಮಾಡ್ಕೊಂಡಿಲ್ವಾ ಇನ್ನ ಆ ಆಗಿದೆ ಅದು. ನಾ ಹೇಳಿದ್ನಲ್ಲ, ನಾನು ಯಾವ್ದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂತ ಅಂದ್ರೆ ಅದ್ರ ಕೋರ್ಸ್ ಅದನ್ನ ಕಲ್ತು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಹೊರತು ಸುಮ್ನೆ ಗಾಳಿನಲ್ಲಿ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಗೊತ್ತು. ಯಾಕಂದ್ರೆ ಯಾರಾದ್ರೂ ಕ್ವೆಶ್ಚನ್ ಕೇಳ್ತು ಅಂತಂದ್ರೆ ನಿನ್ಗೇನ್ ಗೊತ್ತು, ನಂಗೆ ಗೊತ್ತು ಗುರು, ಅದಕ್ಕೆ ಮಾತಾಡ್ತಾ ಇರೋದು. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ. ಆಲ್ ದ ವೇ ಫಿನ್ಲ್ಯಾಂಡ್ ಇಂದ ಬಂದು ಇಷ್ಟೊಂದು ವಿಷಯಗಳು ಇನ್ಫ್ಯಾಕ್ಟ್ ಸೈಂಟಿಫಿಕ್ ಆಗಿ ನಮ್ಮ ಆಡಿಯನ್ಸ್ಗೆ ಅರ್ಥ ಆಗೋ ಥರ ಯಾವ ಥರ ನೀವು ಆಸ್ಟ್ರಾಲಜಿ, ನ್ಯೂಮರಾಲಜಿ, ಹೆಸರು, ಕಲರು, ರಾಶಿ, ನಕ್ಷತ್ರ, ಜೆಮ್ ಸ್ಟೋನ್ಸು, ರೇಖಿ, ಲಾಲ್ ಕಿತಾಬ್ ಎಲ್ಲ ವಿಷಯಗಳು ಯಾವ ಲೆನ್ಸಿಂದ ಅಪ್ರೋಚ್ ಆದರೆ ಲೈಫ್ ವಿಲ್ ಬಿ ಬೆಟರ್, ಯಾವ್ದು ಸರಿ ಯಾವ್ದು ತಪ್ಪು ಚೂಸ್ ಮಾಡೋ ಒಂದು ವಿವೇಚನೆ ನಿಮ್ಮೆಲ್ಲರಿಗೂ ಇರಲಿ ಅಂತ ಪಾಠ ಹೇಳ್ಕೊಡೋದಲ್ಲದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ವಿಷಯನ ಟ್ರಾವರ್ಸ್ ಮಾಡಿದ್ರಿ. ವಿಶಿಂಗ್ ಯು ಆಲ್ಸೋ ಆಲ್ ದ ಬೆಸ್ಟ್, ಬಿಕಾಸ್ ಇಂಜಿನಿಯರ್ ಇನ್ ಅ ವೆರಿ ಏಲಿಯನ್ ಫೀಲ್ಡ್ ಈಸ್ ನಾಟ್ ಈಸಿ ಆ್ಯಂಡ್ ನೀವು ತುಂಬ ರ್ಯಾಷನಲ್ ಆಗಿ ಇದನ್ನು ಅಪ್ರೋಚ್ ಮಾಡ್ತಿರೋ ಕಾರಣ ಖಂಡಿತವಾಗ್ಲೂ ಐ ಆಮ್ ಶ್ಯೂರ್ ತುಂಬ ಜನ ನಿಮ್ಮ ಫ್ಯಾನ್ಸ್ ಕೂಡ ಆಗ್ತಾರೆ ಆ್ಯಂಡ್ ನಿಮ್ಮ ವರ್ಕ್ನು ಕೂಡ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಬಂದು ತುಂಬ ಖುಷಿ ಆಯಿತು, ಯಾಕೆಂದರೆ ಎಲ್ಲಿ ಹೋದ್ರೂ ನನಗೆ ಏನು ಗುರು 4ನೇ ಮನೆಯಲ್ಲಿದ್ದರೆ ಏನಾಗತ್ತೆ, ಅಥವಾ ಶನಿ 5ನೇ ಮನೆಯಲ್ಲಿದ್ದರೆ ಏನಾಗತ್ತೆ, ಅಥವಾ ಈ 2026 ಈ ರಾಶಿಯವ್ರಿಗೆ ಏನಾಗತ್ತೆ, ಅದನ್ನು ವರ್ಷ ಭವಿಷ್ಯ ಮಾಡ್ತೀರಾ, ತಿಂಗಳು ಭವಿಷ್ಯ ಮಾಡ್ತೀರಾ, ಈ ಥರ ಕ್ವೆಶನ್ಸ್ ಕೇಳಿದ್ರೆ ಹೊರತು ಈ ಥರ ರ್ಯಾಷನಲ್ ಆಗಿ ಕ್ವೆಶನ್ಸ್ ಕೇಳಿ ವೆನ್ ಯು ಹ್ಯಾವ್ ಟು ಅಂದರೆ ಏನು ಹೇಳ್ತಾರೆ, ನನ್ನಲ್ಲಿರೋ ಅಂಥ ಪಾಸಿಟಿವಿಟಿ ಆರ್ ಪಾಸಿಟಿವ್ ಆಸ್ಪೆಕ್ಟ್ಸ್ನ ನೀವು ಆಚೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಲಿ ನಮ್ಮ ಚಾರ್ಟ್ನ ನೋಡ್ಬಿಡಿ. ಖಂಡಿತ ಖಂಡಿತ, Okay, ಅಬ್ಸಲ್ಯೂಟ್ಲಿ. thank you so much. Thank you. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಇರೋ ಅಸ್ಟ್ರಾಲಜರ್ಸ್ ನೋಡಿರ್ತೀರಾ, ಬಟ್ ಲಿಂಕ್ಡ್ಇನ್ ಇರೋ ಅಸ್ಟ್ರಾಲಜರ್ನ ನಾವು ಕರ್ಸ್ಕೊಂಬಂದು ಮಾತಾಡಿದ್ವಿ. ಅಂಡ್ ವಾಟ್ ಅನ್ ಐ ಓಪನಿಂಗ್ ಸೆಷನ್ ಇದು. ಯಾಕಂದ್ರೆ ಎಷ್ಟೊಂದು ಕ್ವಶನ್ ನಮಗೂ ಇತ್ತು, ಚಿಕ್ಕ ವಯಸ್ಸಿಂದನೂ ಇತ್ತು, ನಾನು ಆಗ್ಲೇ ಮಾತಾಡ್ದಂಗೆ. ಅಂಡ್ ಎಲ್ಲದಕ್ಕೂ ಒಂದು ಆನ್ಸರ್ ಸಿಕ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ ರೌಂಡರ್ಸ್. ಹಾಗೆ ನೀವು ಟ್ರಾವೆಲ್ ಮಾಡಬೇಕು ಅಂದ್ರೆ ನೆನಪಿರ್ಲಿ, ವೇ ಟು ವಾರ್ಡ್. ಥ್ಯಾಂಕ್ ಯು.